ಹಲ್ಲೆಲೂಯಾ. ಇಬ್ಬಿಬ್ಬರಾಗಿ ನಾವು ಕೈ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇ ಪ್ರಾರ್ಥನೆ, ನಿಮ್ಮ ವಿಷಯವಾಗಿ ಪ್ರಾರ್ಥಿಸ್ರಿ. ನಿಮಗೇನು ಅಗತ್ಯ ಮತ್ತು ಏನು ಸಮಸ್ಯೆ, ಏನು ರೋಗ ವ್ಯಾಧಿ ಏನಿದ್ರು ಕೂಡ ಕರ್ತನ ಸನ್ನಿಧಿಯಲ್ಲಿ ಹೇಳಿ ನೀವು ಪ್ರಾರ್ಥಿಸ್ರಿ. ಕರ್ತನ ಸನ್ನಿಧಿಯಲ್ಲಿ ಹೇಳಿ ಪ್ರಾರ್ಥಿಸುವಾಗ ಕರ್ತನು ತಾನೇ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಾನೆ ಮತ್ತು ಸ್ವಸ್ಥತೆ ಬಿಡುಗಡೆ ಮಾಡ್ತಾನೆ. ಬೇರೆ ಕೀರ್ತನೆ 35ನೇದಲ್ಲಿ ಅದರ 2ನೇ ವಚನದಲ್ಲಿ 2-3 ವಚನದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಆಲ್ರೆಡಿ ನೀವು ಪ್ರಾರ್ಥನೆ ಮಾಡಿದಾಗ ಸ್ವಸ್ಥತೆ ಮಾಡಿದ್ದ ಎಂಬುದಾಗಿ ಹೇಳಿದ್ದೇವೆ ಸ್ಪಷ್ಟವಾಗಿ. ಅದಕ್ಕಾಗಿ ಮತ್ತು ಕೂಡ ನಿಮಗೆ ಏನಾರ ಬಲಹೀನತೆ, ಏನಾದರೂ ಒಂದು ಸಮಸ್ಯೆ ಇದ್ದರೆ ಶರೀರದ ಕಣ್ಣನ್ನು ಮುಚ್ಚಿ ಹೃದಯದ ಕಣ್ಣನ್ನು ತೆರೆದು ನೀವು ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡಿದಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಬೇರೆ ಪ್ರಾರ್ಥನೆ ಮಾಡೋಣ. ಯಾರು ಮೌನವಾಗಿರದೆ ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಕರ್ತನೆ ನಿಮಗೆ ಮಹಿಮೆ ಆಗಲಿ, ನಿಮ್ಮೊಬ್ಬರಿಗೆ ಘನತೆ ಆಗಲಿ. ಕರ್ತನೆ ಒಳ್ಳೆಯ ಸಮಯ, ಒಳ್ಳೆಯ ಸಂದರ್ಭ, ಒಳ್ಳೆಯ ಅವಕಾಶವನ್ನು ನಮಗೆ ಕೊಟ್ಟಿದೆಯಾ. ಈ ದಿನ ಪ್ರತ್ಯೇಕಿಸಲ್ಪಟ್ಟಿರ್ತಕ್ಕಂಥ ದಿನ, ಇದು ನಮಗಾಗಿ ದೇವರನ್ನು ಏರ್ಪಡಿಸೋಕ್ಕಾಗಲಿ. ಸ್ತೋತ್ರ. ವರ್ಷದಲ್ಲಿ 7ನೇ ತಿಂಗಳಪ್ಪ ಕರ್ತನೆ. ಈ 6 ತಿಂಗಳು ಹೇಗೆ ನಮ್ಮ ಜೀವಿತದಿಂದ ಅಥವಾ ನಮ್ಮ ಕುಟುಂಬದಿಂದ ಅಥವಾ ನಮ್ಮಿಂದ ಹೇಗೆ ಕಳೆದು ಗೊತ್ತೇ ಆಗಲ್ಲ ಕರ್ತನೆ. ಆದರೆ 7ನೇ ತಿಂಗಳಲ್ಲಿ ನಾವು ಹೆಜ್ಜೆಟ್ಟಿರೋ ಕರ್ತನೆ. ಇದು ಮೊದಲನೇ ಭಾನುವಾರ ಕರ್ತನೆ. ಅಯ್ಯ ನಿಮಗೆ ಸ್ತೋತ್ರ ಸಲ್ಲಿಸಬೇಕರ್ತನೆ. ಈ ದಿನ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದೊಂದು ವಿಧವಾಗಿ ನೀನು ಅದ್ಭುತಗಳನ್ನು ಮಾಡಿ ಅವರಿಗೆ ನಿಮ್ಮ ರೆಕ್ಕೆ ನೆರಳನ್ನು ಭದ್ರಪಡಿಸ್ಕೊಳ್ತೀವಿ ಅಂತ ನಾವು ಪ್ರಾರ್ಥಿಸಬೇಕರ್ತನೆ. ನಿನ್ನ ಮಕ್ಕಳು ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದ ನನಗೆ ಗೊತ್ತಿಲ್ಲ ದೇವರೇ, ನಿನಗೆ ಗೊತ್ತುಂಟು. ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡಿದಾಗ ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ಅವರು ರಕ್ಷಿಸಬೇಕರ್ತನೆ. ನಿನ್ನ ವಾಕ್ಯದಲ್ಲಿ ನೋಡ್ತೀವಿ ಸ್ಪಷ್ಟವಾಗಿ, ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ದೇವರು ಕೇಳುತ್ತಾನೆ ಎಂಬುದಾಗಿ ನೋಡ್ತೇವೆ ಸ್ಪಷ್ಟವಾಗಿ. ನನ್ನ ಸೋದರ, ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ದೇವರು ನಿಮ್ಮನ್ನು ರಕ್ಷಿಸ್ತಾನೆ ಸ್ಪಷ್ಟವಾಗಿ. ರೋಗದಿಂದ ಬಂದಿದ್ದರೆ ದೇವರು ನಿಮ್ಮನ್ನು ಸ್ವಸ್ಥತೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿರಿ. ಕಷ್ಟ ಕಣ್ಣೀರಿನಿಂದ ದುಃಖ ವೇದನೆಗಳು ಬಂದಿದ್ದರೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ರಿ. ನಿಮ್ಮ ಕಷ್ಟ ದುಃಖ ಕಣ್ಣೀರು ವೇದನೆ ಪರಿಹಾರ ಮಾಡ್ತಾನೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನೆ ಹೇಗಾದರೂ ನೀನು ಅದ್ಭುತ ಮಾಡ್ತೀನಿ. ಏನಾದರೂ ಕಾರ್ಯಗಳು ಮಕ್ಕಳ ಜೀವಿತದಲ್ಲಿ ಮಾಡುವುದರ ಗೊತ್ತು ನೀನು ಮಾಡೋದು. ಸೋದರ ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮ ಕಾರ್ಯ ಮಾಡ್ತಾನೆ. ನೀವು ಮೊರೆ ಇಟ್ಟಾಗ ದೇವರು ನಿಮ್ಮ ಮೊರೆಯನ್ನು ಕೇಳ್ತಾನೆ. ದಾವೀದನು ಹೇಳ್ತಾನೆ, ಯೆಹೋವನಿಗೆ ಮೊರೆ ಇಡಲು ಆತನು ನನ್ನನ್ನು ಸ್ವಸ್ಥ ಮಾಡಿದ್ದಾನೆ ಎಂಬುದಾಗಿ. ಆತನು ಸ್ವಸ್ಥತೆ ಮಾಡ್ತಕ್ಕಂಥ ದೇವರನ್ನ, ಆತನು ಬಿಡುಗಡೆ ಮಾಡ್ತಕ್ಕಂಥ ದೇವರನ್ನ, ಆತನ ಆರೋಗ್ಯ ಕೊಡ್ತಕ್ಕಂಥ ದೇವರನ್ನ, ಆತನು ನಿಮ್ಮನ್ನು ರಕ್ಷಿಸ್ತಕ್ಕಂಥ ದೇವರನ್ನ, ನಿಮ್ಮ ಪಾಪ ದ್ರೋಹ ಅಪರಾಧಗಳನ್ನು ತೊಳೆದು ನಿಮ್ಮನ್ನು ಶುದ್ಧೀಕರಿಸಿ ನಿಮಗೆ ಪರಲೋಕ ರಾಜ್ಯಕ್ಕೆ ಸೇರಿಸ್ತಕ್ಕಂಥ ದೇವರಾಗಿದ್ದಾನೆ. ನನ್ನ ನಂಬಿದ ಮಕ್ಕಳಿಗೆ ನಾನು ಎಂದು ಕೈ ಬಿಡಲ್ಲ ಅಂತ ಹೇಳಿ ನನ್ನ ದೇವ್ರ ಮಕ್ಕಳೇ, ಇವತ್ತು ಪ್ರಾರ್ಥಿಸುವುದಾದರೆ ದೇವರು ಏನಾದರೂ ಒಂದು ಮಾಡಲಿಕ್ಕೆ ಭಾಷೆಯನ್ನು ಮಾಡಬೇಕಂತೆ. ಬಟ್ ನಿಮ್ಗೇನು ಬೇಕಾಗಿರ್ತದೋ ಅದನ್ನೇ ಕೇಳಿ. ನಿಮ್ಮ ಶರೀರಕ್ಕೆ ಏನು ಬೇಕಾಗಿದೋ, ನಿಮ್ಗೇನು ಬೇಕಾಗಿರ್ತದೋ ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಉದ್ಯೋಗ ಇಲ್ಲ ಉದ್ಯೋಗ ಪ್ರಾರ್ಥನೆ ಮಾಡಿ, ಕೆಲಸ ಇಲ್ಲ ಕೆಲಸ ಮಾಡಿ ಪ್ರಾರ್ಥನೆ ಮಾಡಿ, ವಿದ್ಯಾಭ್ಯಾಸ ಇಲ್ಲ ವಿದ್ಯಾಭ್ಯಾಸ ಪ್ರಾರ್ಥನೆ ಮಾಡಿ, ಇನ್ನೂ ರಕ್ಷಣೆ ತೆಗೆದುಕೊಂಡಿಲ್ಲ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿ. ನೀನು ಯಾವ ಸಮಸ್ಯೆಗಳು ಎದುರುಕೊಳ್ತಕ್ಕಂಥದ್ದಾಗಿದ್ದರೆ ಆ ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡಿ. ದೇವರಿಗೆ ಬಿಡುಗಡೆ ಮಾಡುವ ನಿಮ್ಮ ಚಿಂತೆ ಭಾರವನ್ನೆಲ್ಲ ನನ್ನ ಮೇಲೆ ಹಾಕ್ರಿ, ನಾನು ನಿಮಗೋಸ್ಕರ ಚಿಂತಿಸ್ತಾ ಅಂತ ಹೇಳಿದ್ದಾರೆ ಪ್ರೇರಾತನ. ಇವತ್ತು ಚಿಂತೆ ಭಾರವನ್ನೆಲ್ಲ ನಿಮ್ಮ ಭಾರಗಳನ್ನು ಸಹಿಸಿಕೊಂಡ ನಿಮ್ಮ ಭಾರಗಳನ್ನು ಹೊತ್ತುಕೊಂಡು ಹೋಗ್ತಕ್ಕಂಥ ದೇವರಾಗಿದ್ದಾನೆ. ಆತನ ಒಪ್ಪಿಸ್ತಾರೆ ಸಮಯದಲ್ಲಿ. ಅದನ್ನು ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವಾಗ ನಿಮ್ಮವ್ರ ವಿಷಯವಾಗಿ ಪ್ರಾರ್ಥನೆ ಮಾಡಿ. ನಿಮ್ಮವ್ರ ವಿಷಯವಾಗಿ, ನಿಮ್ಮ ಹೆಂಡತಿ, ನಿಮ್ಮ ಯಜಮಾನ, ನಿಮ್ಮ ಮಕ್ಕಳು, ನಿಮ್ಮ ತಾಯಿ ತಂದೆ ವಿಷಯವಾಗಿ ಪ್ರಾರ್ಥಿಸಿ. ನಿಮ್ಮವರ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿದಾಗ ದೇವರು ನಿಮ್ಮನ್ನು ರಕ್ಷಿಸ್ತಾರೆ. ಅವ್ರು ಯಾವ ರೋಗದನೂ ಗೊತ್ತಿಲ್ಲ, ನಿಮ್ಮವ್ರು ಯಾವ ಕಷ್ಟದನೂ ಗೊತ್ತಿಲ್ಲ, ಯಾವ ಸಮಸ್ಯೆ ವೇದನೆಗಳನ್ನು ಗೊತ್ತಿಲ್ಲ. ಅವರಿಗೆ ಅದನ್ನು ಪ್ರಾರ್ಥನೆ ಮಾಡುವುದರೆ
ಅವ್ರು ಮಾರ್ಪಡ್ಲಿಕ್ಕೆ ಅವಕಾಶದ ಪ್ರೇರಣೆ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹುಡುಗತನವಿರ್ಬೋದು, ಮೋಸ ಮಾಡ್ತಕ್ಕಂಥವ್ರಾಗಿದ್ದಿರ್ಬೋದು, ಭಯಂಕರವಾಗಿರ್ತಕ್ಕಂಥ ಪಾಪದಲ್ಲಿ ಮುಳುಗೋಗಿರ್ತಕ್ಕಂಥ ಜನಾಂಗಗಳಾಗಿದ್ದಿರ್ಬೋದು, ಅವುಗಳಿಂದ ಅನೇಕ ಒಂದು ಕಷ್ಟ ಅನುಭವಿಸ್ತಕ್ಕಂಥವ್ರಾಗಿದ್ದರೇನೋ ಇವತ್ತು ನೀವು ಪ್ರಾರ್ಥನೆ ಮಾಡಿದಾಗ ದೇವರು ಅವರನ್ನು ಮಾರ್ಪಡಿಸ್ತಾರೆ, ಅವ್ರಿಗೆ ಸ್ವಸ್ಥತೆ ಮಾಡ್ತಾನೆ, ಅವ್ರಿಗೆ ಬಿಡುಗಡೆ ಕೊಡ್ತಾನೆ, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡ್ತಕ್ಕಂಥನಾಗಿದ್ದಾನೆ, ಅವ್ರ ವಿದ್ಯಾಭ್ಯಾಸ ಕೂಡ ಆಶೀರ್ವಾದ ಮಾಡ್ತಕ್ಕಂಥನಾಗಿದ್ದಾನೆ, ಅವ್ರಿಗೆ ಉದ್ಯೋಗ ಕೊಡಲು ತೋರಿಸಿದನಾಗಿದ್ದಾನೆ, ಅವ್ರ ಕಷ್ಟ ಕಣ್ಣೀರು ದುಃಖವನ್ನು ಪರಾಮರಿಸುವುದಕ್ಕಾಗಿ ದೇವರು ಸಿದ್ಧನಾಗಿದ್ದಾನೆ ನೋಡಿ. ಅಯ್ಯ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ವಿಷಯ ಪ್ರಾರ್ಥಿಸ್ತಾರೆ. ಥ್ಯಾಂಕ್ ಯು ಜೀಸಸ್. ಪ್ರಾಣಿ ಸೋದರಿ ಪ್ರಾರ್ಥಿಸ್ಬೇಕಾಗ್ತಾನೆ. ದೇವರೇ, ಲಿವರ್ ಸಮಸ್ಯೆಯಿಂದ ನರಳಾಡ್ತಕ್ಕಂಥದ್ದಾಗಿದ್ದಾರೆ, ಕಿಡ್ನಿ ರೋಗದಿಂದ ನರಳಾಡ್ತಕ್ಕಂಥದ್ದಾಗಿದ್ದಾರೆ. ದೇವರೇ, ಲಿವರ್ ಮತ್ತು ಕಿಡ್ನಿ ಎರಡೂ ಕೆಲಸ ಮಾಡುವುದಕ್ಕೆ ಸಹಾಯ ಮಾಡಿ, ಅದರೊಳಗಿರ್ತಕ್ಕಂಥ ರೋಗ ವೇದನೆ ವ್ಯಾಧಿಯಿಂದ ಬಿಡುಗಡೆ ಕೊಟ್ಟು ಸಂಪೂರ್ಣವಾಗಿ ಸ್ವಸ್ಥತೆ ಕೊಟ್ಟು ಒಳ್ಳೆ ಆರೋಗ್ಯ ಕೊಟ್ಟು ಅಯ್ಯ ನನ್ನ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಕುಟುಂಬದಲ್ಲಿ ದೇವರೇ, ಇನ್ನೂ ಅಯ್ಯ ನಮ್ಮ ಅಣ್ಣನ 2 ಮಕ್ಕಳು ದೇವರೇ, ನನ್ನ ನಿಖಿಲ್ ದೇವರೇ, ನಮ್ಮ ಎಲ್ಲಕ್ಕಿಂತ ಸಣ್ಣ ತಮ್ಮಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವರ ರಕ್ಷಣೆ ದೇವರೇ, ಕಮ್ ಸಮಯದಲ್ಲಿ ಪಾಪ ದ್ರೋಹ ಅಪರಾಧಗಳಿಂದ ಬಿಡುಗಡೆ ಆಗಿ ನಿನ್ನಲ್ಲಿ ಸೇರುವುದಕ್ಕಾಗಿ ದೀಕ್ಷೆ ಸ್ನಾನ ಮಾಡಿಕೊಂಡು ನಿನ್ನ ಮಕ್ಕಳಾಗಿ ಜೀವಿಸುವಾಗಿ ನಿಮ್ಮ ಕೃಪೆ ತೋರಿಸ್ಕೊಳ್ತಾನೆ. ಅದೇ ರೀತಿ ನಮ್ಮ ಸಭೆಗೆ ಬರ್ತಕ್ಕಂಥ ಯಾರಾದ್ರೂ ನಿನ್ನ ಮಕ್ಕಳಾಗಿದ್ದಿರ್ಬೋದು ದೇವರೇ, ಅಯ್ಯ ನಿನ್ನ ಹತ್ತಿರವಾಗಿ ಯಾರಾದ್ರೆ ದೀಕ್ಷೆ ಸ್ನಾನ ಲೋಕ ರೀತಿ ಪಾಪ ದ್ರೋಹ ಅಪರಾಧಗಳು ಅನುಭವಿಸ್ತಾರೆ ಅನ್ನೋ ದೇವರೇ, ಇವರು ಕೂಡ ನಮ್ಮ ಕುಟುಂಬಸ್ಥರ ದೇವರನ್ನ ಪ್ರಾರ್ಥಿಸ್ತಾರೆ. ಈ ಮಕ್ಕಳು ಕೂಡ ಕಮ್ ಸಮಯದಲ್ಲಿ ಮಾರ್ಪಡಿಸ್ಕೊಳ್ತಾನೆ, ಕಮ್ ಸಮಯದಲ್ಲಿ ರಕ್ಷಿಸಿ ನಿಮ್ಮ ದಯ ಪಾತ್ರವಾಗಿ ಜೀವಿಸುವಕ್ಕೆ ಸಹಕರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತಾನೆ. ಇವಾಗ ನೀವು ಯಾರ ಕೈಯನ್ನು ಹೇಳಿಕೊಂಡಿದ್ದೋ ಅವರಿಗಾಗಿ ಪ್ರಾರ್ಥನೆ ಮಾಡು. ಒಂದು ನಿನ್ನ ಪ್ರಾರ್ಥನೆಯಲ್ಲಿ ಬಲಶಕ್ತಿ ಅದನ್ನು ನೀನು ಯಾರ ಕೈ ಹಿಡ್ಕೊಂಡು ಅವ್ರು ಬಲಹೀನರೇನೋ ನೀನು ಪ್ರಾರ್ಥನೆ ಮಾಡಿದಾಗ ದೇವರು ಅವರಿಗೆ ಬಲಪಡಿಸ್ತಾನೆ ಸ್ಪಷ್ಟವಾಗಿ, ಅವ್ರಿಗೆ ಆರೋಗ್ಯ ಕೊಡ್ತಾನೆ ಸ್ಪಷ್ಟವಾಗಿ, ದೇವರವರಿಗೆ ಸಹಾಯಕನಾಗಿದ್ದು ನಾಯಕನಾಗಿದ್ದು ಅನುಸರಣನಾಗಿರ್ತಾನೆ. ಯಾರ ಕೈ ತಿಳ್ಕೊ ಅವರಿಗಾಗಿ ಪ್ರಾರ್ಥಿಸಿ ದೇವರ ಮಾತಾಡಿ ಸ್ಪಷ್ಟವಾಗಿ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ಸಲ್ಲಿಸ್ತಾರೆ.
ಮೋಶೆ ಪ್ರಾರ್ಥನೆ ಮಾಡಿದಾಗ ಇಸ್ರಾಯೇಲ್ ಪ್ರಜೆಗಳಿಗೆ ಮನ್ನವನ್ನು ಕೊಟ್ಟಿದೆ ಅಸಹ್ಯ ಮಾಡಬೇಕಾಗಿ. ಅದು ಆಕಾಶದ ಆಹಾರ, ಅದು ಪರಲೋಕದ ಆಹಾರವಾಗಿರ್ಬೇಕಾಗ್ತದೆ. ನಮ್ಮ ಕೂಡ ಪರಲೋಕದ ಆಹಾರವನ್ನು ಕೊಟ್ಟು ನಡೆಸಿರ್ತಾನೆ. ಎಷ್ಟು ಮಕ್ಕಳು ಕರ್ತನೆ ಗೊತ್ತಿಲ್ಲ ಈ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದು. ದೇವರೇ ನನ್ನ ಹತ್ತಿರ ಬಂದು ನನ್ನನ್ನು ಬಲಪಡಿಸಿ ನನ್ನ ಒಳಗಿದ್ದು ನನ್ನ ಸ್ವಸ್ಥತೆ ಬಿಡುಗಡೆ ಕೊಟ್ಟು ಆರೋಗ್ಯ ಕೊಟ್ಟಿದೆ. ಆದರೆ ಒಂದು ವಿಷಯನ ಜ್ಞಾಪಕ ಮಾಡ್ತೇವ್ರೆ, ರಕ್ಷಣೆ ಹೊಂದಿಕೊಂಡು ಲೋಕಾದಿತ್ಯಗಿದ್ದು ದೇವರನ್ನು ಬೆಳಗಿದೆ ಮಾತ್ರ ದೇವರಲ್ಲ ಪ್ರಿಯರೇ. ದೀಕ್ಷಿಸನ ತೆಗೆದುಕೊಂಡು ದೇಹ ರಕ್ತದಲ್ಲಿ ಪಾಲ್ಗೊಂಡು ಪಾಪ, ದ್ರೋಹ, ಅಪರಾಧ, ಕುಡುಕತನ ಜೀವಿತ, ಮೋಸ, ವ್ಯಭಿಚಾರದ ಜೀವನ ಮಾಡಿ ದೇವರೇ ಪರಲೋಕದ ರೊಟ್ಟಿಯನ್ನು ಕೊಡಯ್ಯ, ಪರಲೋಕದ ಆಹಾರವನ್ನು ಬೇಕೇ ಅಂದ್ರ ನನ್ನ ಸೋದರ ಸಿಗ್ಲಕ್ಕೆ ಸಾಧ್ಯ ಇಲ್ಲ. ನಿನಗ ಎಲ್ಲಿವರೆಗ ನಿನ್ನ ಹೃದಯ ಪಶ್ಚಾತ್ತಾಪದಿಂದ ತುಂಬಲು, ಎಲ್ಲಿವರೆಗ ನಿನ್ನ ಪಾಪ, ದ್ರೋಹ, ಅಪರಾಧಗಳಿಂದ ನಿನ್ನ ಬಿಡುಗಡೆ ಆಗಲು, ಅಲ್ಲಿವರೆಗ ಪರಲೋಕದ ಆಹಾರವನ್ನು ಸಿಗುವುದು ಬಹಳಷ್ಟು ಕಷ್ಟ. ಮನುಷ್ಯರಿಗೆ ಮೋಸ ಮಾಡದ ಜೀವನ ಮಾಡ್ಬೋದು, ದೇವರಿಗೆ ಮೋಸ ಮಾಡ್ತಕ್ಕಂಥವರಾಗಿದ್ದರೆ ನೀವು ಜೀವಿಸುವುದು ಬಹಳಷ್ಟು ಕಷ್ಟ. ಈ ಲೋಕದಲ್ಲಿ ಆಸ್ತಿ ಅಂತ ಸರಿ ಸಂಪತ್ತು ನಿಮಗೆ ಇರ್ಬೋದಾದ್ರೆ ದೇವರ ಸನ್ನಿಧಿಯಲ್ಲಿ ಶೂನ್ಯವಾಗಿದೆ, ಸ್ಪಷ್ಟವಾಗಿದೆ. ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸಿದ್ದಾನೆ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ವಿಧವಾಗಿ, ಒಂದೊಂದು ಭಾಗವಾಗಿ ಅದ್ಭುತ ಮಾಡಿರ್ತಾನೆ. ಇವತ್ತಿನ ಮಕ್ಕಳ ಪ್ರಾರ್ಥನೆ ವ್ಯರ್ಥಗೊಳ್ಳಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನಿಂದ ನಿಮ್ಮನ್ನು ಸ್ತುತಿ ಮಾಡಿದರೆ ದೇವರೇ, ಹೃದಯದಿಂದ ನಿಮ್ಮನ್ನು ಸ್ತುತಿ ಮಾಡಿದರೆ ದೇವರೇ, ನಿಮ್ಮ ಮಕ್ಕಳನ್ನು ಬಲಪಡಿಸುತ್ತಿರ್ತಾನೆ. ಒಂದ್ಸತಿ ಬಿಹಾರ್, ಯುಪಿ, ಜಾರ್ಖಂಡ್, ಮಧ್ಯಪ್ರದೇಶ್, ದೆಹಲಿ, ಮುಂಬೈ, ಗುಜರಾತ್, ಕಲ್ಕತ್ತಾ ಪಟ್ಟಣಗಳ ಪ್ರಾರ್ಥನೆ ಮಾಡೋಣ. ದೇವರ ಪ್ರಾಂತಗಳೆಲ್ಲ ರಕ್ಷಣೆ ಪ್ರಾಂತಗಳನ್ನು ಮಾರ್ಪಡಿಸಲಿ. ದೇವರ ಮಕ್ಕಳಿಗೆ ದುಷ್ಟರಿಂದ ಕೆಡುಕರೆ ತಪ್ಪಿಸಲಿ ಎಂಬುದಾಗಿ, ಕೀಳಿನ ದಿನದಲ್ಲಿ ದೇವರ ನಿಮ್ಮ ಮಕ್ಕಳ ಮೇಲೆ ಕರುಣೆ ದಯವಿದೆ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಇನ್ನು ಯಾರಿಗೂ ರಕ್ಷಣೆ ಇಲ್ಲೇನೋ, ರಕ್ಷಣೆ ಕುಟುಂಬ ಇಲ್ಲದವರಿಗೆ ದೇವರ ರಕ್ಷಣೆ ಕುಟುಂಬವನ್ನು ಮಾರ್ಪಡಿಸಿದ್ದೇವೆ. ನೀ ಬರುವ ಸಮಯ ಬಹಳ ಶೀಘ್ರವಾಗಿದೆ ಕರ್ತನೆ. ಅಲ್ಲಿ ದಂಗೆ ದಬ್ಬಳಿಕೆ, ರಾಜ್ಯಗಳ ಮೇಲೆ ರಾಜ್ಯಗಳಿರ್ತಕ್ಕಂಥವಾಗಿದ್ದೇವೆ. ಆದರೆ ದೇವರ ನಾವು ಪ್ರಾರ್ಥಿಸ್ತೇವೆ. ಮೊದಲೇ ನಮಗೆ 7 ಪ್ರದೇಶಗಳಿಗಾಗಿ, ರಾಜ್ಯಗಳಿಗೆ ಪ್ರಾರ್ಥನೆ ಕಳಿಸಿತ್ತು. ಆದರೆ ಕಳೆದಿನ ವಾರ ದೇವರೇ ಕಲ್ಕತ್ತಾ ಪ್ರಾಂತಕ್ಕಾಗಿ ನಮ್ಮನ್ನು ಪ್ರಾರ್ಥನೆ ನಮಗೆ ಇಟ್ಟಿದೆ. ಸ್ತೋತ್ರ. ಈ 8 ಪ್ರದೇಶಗಳಲ್ಲಿ ದೇವರೇ, ಈ 8 ರಾಜ್ಯಗಳಲ್ಲಿ ನಾವು ಮಹಿಮೆ ಕಾಣಬೇಕಪ್ಪ ಕರ್ತನೆ. ಅದ್ಭುತ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಕೇಳಿನ ಸಮಯದಲ್ಲಿ ಮಕ್ಕಳ ತಪ್ಪಿಸಿ ರಕ್ಷಿಸುತ್ತಾರೆ. ಜಾರ್ಖಂಡ್ನಲ್ಲಿ 24 ಕುಟುಂಬಗಳು ದೇವರೇ ನೀನು ನಂಬಿದ ಕಾರಣ ಊರಿಂದ ಬಹಿಷ್ಕಾರ ಹಾಕಿದ ಕರ್ತನೆ, ಊರಿಂದ ಹೊರಗೆ ಮಾಡಿದ ದೇವರೇ, ನಾನು ಪ್ರಾರ್ಥಿಸ್ತಾ ಇನ್ನು ಮೊಂಡತನಕ್ಕಿರ್ತಕ್ಕಂಥ ಜನರು ದೇವರೇ ಅವ್ರ ಹೃದಯಗಳನ್ನು ಮಾರ್ಪಡಿಸಿದ್ದಾರೆ, ಆ ಹೃದಯಗಳನ್ನು ಮಾರ್ಪಡಿಸಿದ್ದಾರೆ. ಸ್ತೋತ್ರ ಸಲ್ಲಿಸ್ತಕ್ಕಂಥವಾಗಿದೆ. ನಮ್ಮ ದೇಶಕ್ಕಾಗಿ, ರಾಜ್ಯಕ್ಕಾಗಿ ಒಂದ್ಸತಿ ಪ್ರಾರ್ಥನೆ ಮಾಡೋಣ. ಒಳ್ಳೆಯ ಆಡಳಿತ ಮಾಡ್ತಕ್ಕಂಥ ನಾಯಕ ನಮ್ಗೆ ಬೇಕು. ನಮ್ಮ ದೇಶದಲ್ಲಿ ಬೇಕು, ನಮ್ಮ ರಾಜ್ಯದಲ್ಲಿ ಬೇಕು. ಸರಿ ಸಮಾನತೆ ಆಳ್ವಿಕೆ ಮಾಡ್ತಕ್ಕಂಥ ನಾಯಕರು ನಮ್ಮನ್ನು ಕೊಡಬೇಕು. ಇವಾಗಿರ್ತಕ್ಕಂಥ ನಾಯಕರ ಒಳಗೆ ಏನಾದರೂ ಸಮಸ್ಯೆ ಶೋಧನೆ ಪರಿಹಾರ ಮಾಡಿದ್ರೆ ಒಳ್ಳೆಯ ಆಳ್ವಿಕೆ ಮಾಡುವಂತೆ ಕೃಪೆ ತೋರಿಸಿ ನಿಮ್ಮದೇ ತುಂಬಿಸ್ತೇವೆ. ಅಯ್ಯ, ನಮ್ಮ ದೇಶ, ನಮ್ಮ ರಾಜ್ಯ ದುಷ್ಟರ ಕೈಯಿಂದ ತಪ್ಪಿಸಿ ರಕ್ಷಿಸ್ತೇವೆ. ದುಷ್ಟರ ಕೈಯಲ್ಲಿ ನಮ್ಮ ದೇಶ ರಾಜ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ನಿರ್ಮಾಣದಲ್ಲಿ ಇನ್ನೂ ಹೆಚ್ಚಿಟ್ಟಿದ್ದಲ್ಲಿ ಸರಿ ಸಮಯದ ಆಳ್ವಿಕೆ ಮಾಡ್ತಕ್ಕಂಥ ಜನಗಳು ನಮ್ಮ ದೇಶ, ನಮ್ಮ ರಾಜ್ಯವನ್ನು ಕಟ್ಟಾಡಿಸೋದು ನಾವು ಪ್ರಾರ್ಥಿಸಬೇಕಂತಾನೆ. ಅಯ್ಯ, ನಿನಗೆ ಸ್ತೋತ್ರವಾಗಿದ್ದೇವೆ, ನಿನಗೆ ಸ್ತೋತ್ರವಾಗಿದೆ. ಯಾರಾದರೂ ಕಾಯಿಲೆಯಿಂದ, ರೋಗದಿಂದ, ವ್ಯಾಧಿ ಬಂದಿರ್ಬೋದು, ಕಷ್ಟ ಸಂಕಟಗಳು ಬಂದಿರ್ಬೋದು, ಅಂಧಕಾರ, ಭಾನುಮತಿ, ದುಷ್ಟಶಕ್ತಿ, ಮಾಟ ಮಂತ್ರ ಶಕ್ತಿಗಳಿಂದ ನಾವು ಪ್ರಾರ್ಥಿಸ್ತಾ ಆ ನಡೆಯಲಿಯ ಪ್ರಾರ್ಥಿಸುವಾಗ ಆಕಾಶದಿಂದ ಬೆಂಕಿ ಸುರಿಸಿದೆ, ಕಣ್ಣು ಕಟ್ಟಿ ನೀರು ಮಾಂಸ ಭೂಮಿಸಮನ್ ಮಾಡಿ ಹರಿಯುವಾಗ ಮಾಡಿದೆ. ಅದೇ ಒಂದು ಬೆಂಕಿಯನ್ನು ಸುರಿಸಿದ್ದೇವೆ. ಎಲ್ಲ ತರ ರೋಗ, ವ್ಯಾಧಿ, ಅಂಧಕಾರ, ಭಾನುಮತಿ, ಮಾಟ ಮಂತ್ರ ಶಕ್ತಿಗಳೆಲ್ಲ ನಾಶ ಮಾಡ್ತಾರೆ. ಒಂದ್ಸಲ ಚಪ್ಪಳ ದೇವರು ಸ್ವಾಗತಿಸೋಣ. ದೇವರೇ ನಮ್ಮನ್ನು ಕಾರ್ಯ ಮಾಡಿ, ದೇವರೇ ಈ ತಾನೇ ಬಂದು ನಮ್ಮ ಸ್ವಸ್ಥತೆ ಮಾಡು, ದೇವರೇ ಈ ತಾನೇ ಬಂದು ನಮ್ಮ ಕಡೆಗಡೆ ಕೂಡ, ಈ ತಾನೇ ಬಂದು ನನಗೆ ಆರೋಗ್ಯ ಕೊಡುತ್ತೇವೆ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವುದೇ ದೇವರ ಕಾರ್ಯಗಳಲ್ಲಿ ಜೀವಿತವನ್ನು ಮಾಡುವುದಾಗಿದೆ. ದೇವರು ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ನಿನ್ನ ಚಿಂತೆ ಭಾಳ ಆಲೋಚನೆ ಸಫಲತೆ ಕೊಡ್ತಕ್ಕಂಥ ದೇವರಾಗಿದೆ. ಈಗ
ನಿಮ್ಮ ದಯ ಕರುಣೆ ಕಟಾಕ್ಷ ಅನುಗ್ರಹದ ತುಂಬಿಸಿ ಸ್ತೋತ್ರ ಸಲ್ಲಿಸಲ್ಪಡ್ತಾನೆ. ಇವತ್ತಿನ ವಾಕ್ಯದ ಕಡೆ ಹೋಗ್ತಕ್ಕಂತಾನೆ. ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯವಿದೆ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನವಿದ್ದೇವೆ. ನಿಮ್ಮ ವಾಕ್ಯದ ಬಲದಿಂದ ಶಕ್ತಿಯಿಂದ ಕೃಪೆಯಿಂದ ಜ್ಞಾನ ತುಂಬಿಸ್ತೇನೆ. ವಾಕ್ಯಗಳು ನಿನ್ನ ಮೊದಲು ಮಾತಾಡೋದು ಬಾಯಿ ಬಿಟ್ಟು ನಾನು ಮಾತಾಡ ನಿನ್ನ ಮಾತಾಡೋದನ್ನು ಬದುಕೊಂಡಿರಕ್ಕೆ ಸಾಧ್ಯ ಅದ. ನೀನು ಬರುವವರೆಗೆ ನಾವು ಸಿದ್ಧಪಡಿರಕ್ಕೆ ಸಾಧ್ಯತೆ ಕರ್ತಾನೆ. ಯಾರಾದರೂ ಈ ಸಮಯದಲ್ಲಿ ಬಲಹೀನರಾಗಿದ್ದರೆ ಅವ್ರಿಗೆ ಬಲಪಡಿಸಕ್ಕಂತ, ಯಾರಾದರೂ ಒಂದು ಆರೋಗ್ಯ ಕೆಟ್ಟು ಹೋಗಿರ್ಬೋದು ಅವ್ರೆ, ಅವ್ರಿಗೆ ಹೇಳಕ್ ಕೂಡ ಆಗಲಂತ ಸ್ಥಿತಿ ಅದನ್ನು ದೇವ್ರೆ ಅವ್ರಿಗೆ ಕೊಟ್ಟು ಸಂಪೂರ್ಣವಾಗಿ ವಾಸಿ ಮಾಡಿ ಸ್ವಸ್ಥತೆ ಕೊಟ್ಟು ಬೆಳೆಗಳಿಗೆ. ಯಾರಿಗಾದ್ರೂ ಪುತ್ರ ಸಂತಾನ ಇಲ್ಲ ಅನ್ನೋದೇವ್ರೆ ಅವ್ರ ಗರ್ಭಕೋಶಗಳು ತೆರೆದವ್ರಿಗೆ ಪುತ್ರ ಸಂತಾನ ಬಹುಮಾನವಾಗಿ ಕೊಟ್ಟು ನಡೆಸಕ್ಕಂತಾನೆ. ಯಾರಿಗಾದ್ರೂ ಶರೀರದಲ್ಲಿ ರಕ್ತ ಕಡಿಮೆ ಆಗಿದ್ದಿರ್ಬೋದು, ಬಿಳಿ ರಕ್ತ ಇರಲಿ, ಕೆಂಪು ರಕ್ತ ಇರ್ತದೆ, ಆ ರಕ್ತವನ್ನು ಅದ್ಭುತವಾಗಿ ನಾವು ಡೆವಲಪ್ ಆಗುತ್ತದೆ ಸಹಕರಿಸಿ. ಆ ರಕ್ತ ಸೇವನೆ ಮಾಡ್ತಕ್ಕಂಥ ಅಂಧಕಾರದವರನ್ನ ಸೈತನ ಅಧಿಕಾರಕ್ಕೆ ಬೆಂಕಿ ನಾಶ ಮಾಡ್ತಕ್ಕಂಥದ್ದು ಈ ನಾಶವನ್ನು ಪಡಿಸೋದು ಕಾರ್ಯ ಮಾಡಿ. ಇವತ್ತು ಬಂದಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ಭಾಗವಾಗಿ ನೀನು ಅದ್ಭುತ ಮಾಡುತ್ತಾರೆ. ಆಯಾ ಪ್ರತಿಯೊಬ್ಬರಿಗೆ ಮುಟ್ಟಿದ ಸ್ವಸ್ಥತೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಸ್ತೋತ್ರ ಬರ್ತಾನೆ. ವಾಕ್ಯದ ನನಗೆ ನಮ್ಮೆಲ್ಲರಿಗೆ ಮಾತಾಡಿ ಬಲಪಡಿಸಿ ಈ ಬರುವವರೆಗೆ ಸಿದ್ಧವಾಗಿ ನಿಮಗೆ ಸಹಾಯ ಮಾಡಿಸೋದ್ರಿಂದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿ ನಾವು ಕೇಳಿ ಬೇಡಿ ಪಡ್ಕೊಂಡಿದ್ದೇವೆ ನಮ್ಮದು ತಂದೆ. ಆಮೇನ್ ಆಮೇನ್ ಆಮೇನ್. ಇವತ್ತು ಕರ್ತನ ಮೇಜಿನ ಆರಾಧನೆ ದಿನ ಕಾರಣ ಇದರ ವಿಷಯವಾಗಿ ನಾವು ಆ ದೇವರ ಸಂದೇಶವನ್ನು ಕೇಳೋಣ. ಅನಾದಿ ಕಾಲದಲ್ಲಿ ಅವ್ರು ಹೇಗೆ ಕೂಡಿಕೊಂಡು ಆರಾಧನೆ ಮಾಡಿದ್ದಾರೆ ಮತ್ತು ಕರ್ತನ ಒಂದು ದೇಹದಲ್ಲಿ ರಕ್ತದಲ್ಲಿ ಅವರು ಹೇಗೆ ಪಾಲ್ಭಾಗ ವಹಿಸಿದ್ದಾರೆ ಮತ್ತು ನಾವು ಹೇಗೆ ಮಾಡ್ತಕ್ಕಂಥರಾಗಿದ್ದೇವೆ. ಅವ್ರು ಮಾಡೋದು ಕರೆಕ್ಟಾ ಅಥವಾ ನಾವು ಮಾಡ್ತಕ್ಕಂಥದ್ದು ಕರೆಕ್ಟಾ ಎಂಬುದಾಗಿ ಇವತ್ತಿನ ಒಂದು ಸಂದೇಶವನ್ನು ನಾವು ಕೇಳೋಣ. ಹಲ್ಲೆಲೂಯಾ. ಸತ್ಯವೇದ ತಂದರು ತೆಗೆರಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 40, 41, 42 ವಚನ ಯಾರು ಸಿಕ್ತೋ ಅವರು ಓದ್ಬೋದು. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದಾರೆ ಎಂಬುದನ್ನು ನೋಡ್ತಾನೆ ಸ್ಪಷ್ಟವಾಗಿ. ಮೊದಲನೇದು ವಿಷಯದಲ್ಲಿ ನಾವು ನೋಡುವಾಗ ಸ್ಪಷ್ಟವಾಗಿ ದೇವರ ವಾಕ್ಯ ನಮ್ಮನ್ನು ಈ ರೀತಿಗೆ ಹೇಳ್ತಕ್ಕಂಥದ್ದಾಗಿದೆ. ಕಂಡೀಷನ್ ಅಂದ್ರೆ ವಕ್ರ ಬುದ್ಧಿ ಉಳ್ಳವರ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂಬುದಾಗಿ. ಎಂಥ ಬುದ್ಧಿಯವರು ಇಲ್ಲಿಂದ ನಾವು ತಪ್ಪಿಸ್ಕೊಳ್ಬೇಕಂತ? ಹಲ್ಲೆಲೂಯಾ. ಎಂಥ ಬುದ್ಧಿ ಉಳ್ಳವರಿಂದ? ವಕ್ರ ಬುದ್ಧಿ ಉಳ್ಳವರಿಂದ ನೀವು ತಪ್ಪಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಂದ್ರೆ, ಪಾಪ, ದ್ರೋಹ, ಅಪರಾಧ ಮಾಡ್ತಕ್ಕಂಥ ಜನ, ನೀಚತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳು ಮಾಡ್ತಕ್ಕಂಥ ಜನರಿಂದ ನೀವು ತಪ್ಪಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ನೋಡ್ರಿ, ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ರಿ, ಆತನ ದೇಹ ರಕ್ತದಲ್ಲಿ ಕೂಡ ನೀವು ಪಾಲ್ಭಾಗಿರ್ತಕ್ಕಂಥವ್ರಾಗಿದ್ರಿ. ಆದರೆ ತಿನ್ನುವವರ ಜೊತೆ ಕುಡಿಯುವವರ ಜೊತೆ ಇನ್ನು ನೀವು ಸಂಪರ್ಕ ಮಾಡ್ತೀರಿ. ತಿನ್ನುವರ ಜೊತೆ ಕುಡಿಯುವ ಜೊತೆ ಸಂಪರ್ಕ ಮಾಡ್ಬೇಕು ಅಂತಂದ್ರೆ ಊಟ ಮಾಡ್ತಕ್ಕಂಥವ್ರ ಜೊತೆ ಸಂಪರ್ಕ ಮಾಡ್ಬೇಕು. ನೀವು ನೀರು ಸೇವನೆ ಮಾಡ್ತಕ್ಕಂಥವ್ರ ಜೊತೆ ನೀವು ಸಂಪರ್ಕ ಮಾಡ್ಬೇಕು. ತಿನ್ನುವರು ಕುಡಿಯುವುದಂದ್ರೆ ಇನ್ನೂ ಹಲವಾರು ತಿಂತಕ್ಕಂಥದ್ದದ, ಹಲವಾರು ಇನ್ನು ಬೇರೆದು ಕುಡಿತಕ್ಕಂಥದ್ದು ಪ್ರೇರೆ. ಬಟ್ ಇಂಥ ಒಂದು ಜನರಿಂದ ನೀವು ತಪ್ಪಿಸ್ಕೊಳ್ಬೇಕು. ಸೆರೆ ಕುಡಿತಕ್ಕಂಥವ್ರಾಗ್ಲಿ, ಗುಟ್ಕಾ ಸೇವನೆ ಮಾಡ್ತಕ್ಕಂಥವ್ರಾಗ್ಲಿ, ಸಿಗರೇಟ್ ಸೇರ್ತಕ್ಕಂಥವ್ರಾಗ್ಲಿ, ವ್ಯಭಿಚಾರ ಮಾಡ್ತಕ್ಕಂಥವ್ರಾಗ್ಲಿ, ಕಳ್ಳತನ ಮಾಡ್ತಕ್ಕಂಥವ್ರಾಗ್ಲಿ, ಅಥವಾ ಲೌಕಿಕ ಸಂಪರ್ಕ ಸಂಬಂಧಪಟ್ಟಂತ ಅಧಿಕಾರ ಉಳ್ಳಂತ ಜನನೇ ಆಗಲಿ, ಸುಳ್ಳು ಹೇಳ್ತಕ್ಕಂಥ, ವಂಚಿಸ್ತಕ್ಕಂಥ ಜನರಿಂದ, ನಿಮ್ಗ ದುರ್ನಡತೆಯಲ್ಲಿ ನಡೆಸ್ತಕ್ಕಂಥ ಜನರಿಂದ ನೀವು ತಪ್ಪಿಸ್ಕೊಳ್ಬೇಕು ಪ್ರೇರೆ. ಇಂಥ ಒಂದು ಜನರ ಜೊತೆ ನೀವು ಸಂಪರ್ಕ ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ನಿಮ್ಗೆ ಇಲ್ಲ. ಯಾಕಂದ್ರೆ ವಕ್ರ ಬುದ್ಧಿ ಅಂದ್ರೆ ಹಲವಾರ ಮನುಷ್ಯನ ಒಳಗ ಬುದ್ಧಿಗಳು ಪ್ರೇರೆ. ಕೆಲವೊಂದು ಬುದ್ಧಿಗಳು ಹುಟ್ಕೊಂಡು ಬರ್ತಾವ ಮನುಷ್ಯನೊಳಗ, ಕೆಲವೊಂದು ಬುದ್ಧಿಗಳು ಕೆಲವೊಂಥರವಾಗಿ ಮನುಷ್ಯನ ಶರೀರದಲ್ಲಿ ಉತ್ಪತ್ತಿ ಆಗಿ ಅವು ಬರ್ತಾವ ಪ್ರೇರೆ.
ಅವು ತಾನೇ ಬರಲ್ಲ, ಬಟ್ ನಿಮ್ಮ ಒಳಗೆ ಉತ್ಪತ್ತಿ ಆಯ್ತಾವೆ. ಹೇಗೆ ಉತ್ಪತ್ತಿ ಆಯ್ತಾವಂದ್ರೆ ನೀವು ಇನ್ನೊಬ್ಬರಿಗೆ ನೋಡ್ತಿರಲ್ಲ, ನೀವು ಇನ್ನೊಬ್ಬರು ಮಾಡ್ತಕ್ಕಂಥದ್ದು ನೋಡಿ ನೀವು ಕಲ್ತ್ಕೊಳ್ತೀರಿ ಪ್ರೇರೆ. ಅದಕ್ಕೆ ಹೇಳ್ತಾನೆ, ನೀವು ದೇವರ ಮಕ್ಕಳಾಗಿರಿ, ನೀವು ನಂಬಿರಿ, ದೀಕ್ಷಾಸ್ನಾನ ಹೊಂದಿರಿ, ಆತನ ದೇಹ ರಕ್ತದಲ್ಲಿ ಪಾಲುಭಾಗಿರ್ತಕ್ಕಂಥ ನೀವು ಮೊದಲನೇದು ಇಂಥ ಒಂದು ಜನರಿಂದ ನೀವು ತಪ್ಪಿಸ್ಕೊಳ್ಬೇಕು ಪ್ರೇರೆ. ಇವತ್ತು ನೀವು ದೇವರ ಮಕ್ಕಳಾಗಿ ಜೀವನ ಮಾಡ್ತೀರಿ, ಕರೆಕ್ಟ್, ಅದು ಅದ್ಭುತ ಅದ, ಸುಂದರವಾಗಿರ್ತಕ್ಕಂಥ ಕಾರ್ಯದ, ಇದು ಎಲ್ಲಿ ಹೋದ್ರೂ ಕೂಡ ನಿಮಗೆ ಸಿಗಲ್ಲ ಪ್ರೇರೆ. ಇವತ್ತು ನೀವು ದೇವರಿಗೆ ಆರಾಧನೆ ಮಾಡ್ತಕ್ಕಂಥವ್ರಾಗಿದ್ದೀರಿ, ಇದು ಬಹಳಷ್ಟು ಇನ್ನೂ ಅದ್ಭುತ ಕಾರ್ಯ ಅದ, ಈ ಅವಕಾಶ ನಿಮಗೆ ಎಲ್ಲಿ ಹೋದ್ರೂ ಕೂಡ ನಿಮ್ಗೆ ಸಿಗಲ್ಲ ಪ್ರಿಯರೇ. ಆದರೆ ಒಂದು ಅವಕಾಶ ನೀವು ಸ್ವಾಧೀನ ಮಾಡ್ಕೋಬೇಕು. ಯಾವ ಕಾರ್ಯಗಳನ್ನು ಮಾಡಿ ನಮ್ಮನ್ನು ರಕ್ಷಣೆ ನೀಡಿದನೋ ಅದನ್ನು ನೀವು ಜ್ಞಾಪಕ ಮಾಡಿಕೊಂಡು ಅದರ ಅನುಸಾರವಾಗಿ ನೀವು ನಡೆಯುವುದರೆ ಉತ್ತಮ ಪ್ರಿಯರೇ. ಇಂಥ ಜನಗಳ ದೂರ ಇರಬೇಕು. ಎಂಥ ಜನ ಅಂದರೆ ವಕ್ರ ಬುದ್ಧಿ ಉಳ್ಳ ಜನರಿಂದ. ಲೋಕದ ಕಾರ್ಯಗಳನ್ನು ಮಾಡುತ್ತಾ ಒಂದು ಕಡೆ ದೇವ್ರ ಚಿತ್ತ, ದೇವ್ರ ಹಾಂಗನ ಹಿಂಗನ ಅಂತ ಹೇಳ್ಕೊಟ್ಟ ಓಡಾಡ್ತಾರಲ್ಲ, ಇವರು ಮೋಸಗಾರರು, ವಂಚನೆಗೆ ಒಳಗೆ ಮಾಡ್ತಕ್ಕಂಥವ್ರು ಇವರು. ಈ ವಂಚನೆಗೆ ಒಳಗೆ ಮಾಡ್ತಕ್ಕಂಥ ಜನಾಂಗಗಳಿಂದ, ಈ ವಕ್ರ ಬುದ್ಧಿ ಉಳ್ಳದ ಜನಗಳಿಂದ, ದೇವ್ರ ಮಕ್ಕಳಿಗೆ ದುರ್ನಡತೆಗೆ ಸಂಬಂಧಪಟ್ಟಿದ್ದ ಕಾರ್ಯಗಳನ್ನು ಬೋಧನೆ ಮಾಡಿ ನಡೆಸಕ್ಕಂಥ ಜನರಿಂದ ನೀವು ತಪ್ಪಿಸ್ಕೊಳ್ಬೇಕು. ಇಂಥ ಒಂದು ಜನರಿಂದ ನೀವು ಸ್ಪಷ್ಟವಾಗಿ ದೂರ ಓಡ್ಬೇಕು ಹೊರತು ಅವ್ರಿಗೆ ಹತ್ತಿರವಾಗಿದ್ದು ನೀವು ಜೀವನ ಮಾಡ್ಲಿಕ್ಕೆ ಅವಕಾಶ ಅನ್ಸಿಸು ಇಲ್ಲ ಪ್ರಿಯರೇ. ಯಾಕಂದರೆ ಯೇಸು ಸ್ವಾಮಿ ವಿಷಯದಲ್ಲಿ ಅದ್ಭುತವಾಗಿ ಪ್ರಸಂಗ ಮಾಡಿರುವಾಗ ಸುಮಾರು 3,000 ಜನರ ದೀಕ್ಷಾಸ್ನಾನ ಹೊಂದಾರ ಪ್ರಿಯರಲ್ಲಿ. ಒಬ್ಬರಿಲ್ಲ ಇಬ್ಬರಿಲ್ಲ, 3,000 ಜನ ದೀಕ್ಷಾಸ್ನಾನ ಹೊಂದಿ ದೇವರ ಕಡೆ ತಿರುಗಿಕೊಂಡು ಆತನ ಚಿತ್ತಂತೆ ನಡೆಯುವುದಕ್ಕಾಗಿ ಅವರು ಸಿದ್ಧವಾಗರ. ಮಾತ್ರವಲ್ಲದೆ ಅವರು ಅಪೊಸ್ತಲರ ಬೋಧನೆಯಲ್ಲಿ ಅವರು ನಿರತರಾಗಿದ್ದಾರೆ ಪ್ರಿಯರೇ. ಕರ್ತನ ದೇಹ ರಕ್ತದಲ್ಲಿ ಪಾಲ್ಭಾಗಿರುವುದಕ್ಕಿಂತ ಮುಂಚಿತವಾಗಿ ನೀವು ದೇವರ ಒಂದು ಬೋಧನೆಯಲ್ಲಿ ಅಥವಾ ದೇವರ ವಾಕ್ಯದಲ್ಲಿ ನೀವು ಸ್ಥಿರವಾಗಿ ದೃಢವಾಗಿ ನಿಂದಿರಬೇಕು ಪ್ರಿಯರೇ. ಇವತ್ತು ಸ್ಥಿರವಾಗಿಲ್ಲ, ದೃಢವಾಗಿ ಕೂಡ ನಿಲ್ತಕ್ಕಂಥರಾಗಿ ಇಲ್ಲ ಪ್ರಿಯರೇ. ಎಷ್ಟೋ ಬಂದೇವೇನೋ, ಪ್ರಾರ್ಥನೆ ಮಾಡಿದೇವೇನೋ, ಸೇವನೆ ಮಾಡಿದೇವೇನೋ, ಇಲ್ಲ ಪ್ರಿಯರೇ. ಊಟ ಮಾಡ್ತಕ್ಕಂಥದ್ದು ಬೇರೆ, ಈ ಪರಿಶುದ್ಧವಾಗಿರ್ತಕ್ಕಂಥ ಭೋಜನ ಮಾಡ್ತಕ್ಕಂಥದ್ದು ಬೇರೆ. ಊಟ ಮಾಡ್ತಕ್ಕಂಥದ್ದು ಅದಕ್ಕೆ ನಮ್ಮ ಶರೀರಕ್ಕೆ ಆರೋಗ್ಯ ಕೊಡ್ತಕ್ಕಂಥಾಗದ, ಮತ್ತು ಇದು ಸೇವನೆ ಮಾಡ್ತಕ್ಕಂಥದ್ದು ಇದು ನಮ್ಮ ಪರಲೋಕಕ್ಕೆ ಹೋಯ್ತಕ್ಕಂಥಾಗಿದೆ ಪ್ರಿಯರೇ. ಊಟ ಮಾಡುವುದಕ್ಕೆ ಇದಕ್ಕೆ ವ್ಯತ್ಯಾಸ ಅದ. ಈ ಆಹಾರ ನೀವು ಸೇವನೆ ಮಾಡುವಾಗ ನೀವೇನು ಮಾಡ್ಬೇಕಂದ್ರೆ ಒಂದು ಅನನ್ಯವಾಗಿ ನೀವು ಕೂಡ್ಬೇಕು ಪ್ರಿಯ. ಅನನ್ಯತೆ ನಿಮ್ಮ ಒಳಗಿರ್ಬೇಕು. ಅನುನ್ನತೆ ನಿಮ್ಮ ಒಳಗಿರ್ಬೇಕು. ಅಂದರೆ ಒಕ್ಕಟ್ಟಾಗಿ ನೀವು ಜೀವನ ಮಾಡಬೇಕು. ನಿಮ್ಮ ಒಳಗೆ ಅನುನ್ನತೆ ತಂದ್ರೆ ಒಕ್ಕಟ್ಟಾಗಿ ನೀವು ಜೀವನ ಮಾಡ್ತೀರಿ. ಎಲ್ಲರೂ ಒಂದೇ ಈ ಸ್ಥಳದಲ್ಲಿ ಕುಳಿತು ಪ್ರತಿದಿನ ನೀವು ಆರಾಧನೆ ಮಾಡ್ತಕ್ಕಂಥರಾಗಿರ್ತಾರೆ ಪ್ರಿಯರೇ. ಇವತ್ತು ಅನೇಕ ಒಂದು ಫ್ಯಾಮಿಲಿಗಳಲ್ಲಿ ನೋಡ್ತೀವಿ ಸ್ಪಷ್ಟವಾಗಿ ಪ್ರಾರ್ಥನೆ ಇರಲ್ಲ. ಒಬ್ಬರು ಪ್ರಾರ್ಥನೆ ಮಾಡಿದ್ರೆ ಒಬ್ಬರು ನಿದ್ದೆ ಮಾಡ್ತಕ್ಕಂಥರಾಗಿರ್ತಾರೆ. ಇವತ್ತು ನೀವೇ ಪ್ರಾರ್ಥನೆ ಮಾಡಿ, ನಾಳೆ ನಾ ಮಾಡ್ಕೋತೇವೆ ಅಂತಕ್ಕಂಥವ್ರಾಗಿರ್ತಾರೆ. ಆದರೆ ಕರ್ತನ ಮೇಜಿನ ಒಂದು ದಿನ ಬರೋದಕ್ಕಿಂತ ಮುಂಚಿತವಾಗಿ ಸುಮಾರು ಒಂದು 5 ದಿನ ಹಿಡ್ಕೊಂಡು 7 ದಿನ ಅಥವಾ 7 ದಿನ ಹಿಡ್ಕೊಂಡು ಈ ವಾರ ನಮಗೆ ಎಷ್ಟು ದಿನ ನಮಗೆ ಸಿದ್ಧವಾಗಿರ್ಲಿಕ್ಕೆ ಅವಕಾಶ ಇರ್ತದೋ ಅಷ್ಟು ದಿನ ನೀವು ರೆಡಿಯಾಗಿ ಬರಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಟೈಲರಿಗೆ ಅರ್ಬಿ ಕೊಟ್ಟಿರಂದ್ರೆ ಅವಾಗಿಂದ ಬಗ್ಗೆ ಹೊಲ್ಕೊಡ್ತಾನ ಏನ್ರಿ? ಅವಾಗಿಂದ ಹೊಲ್ಕೊಡ್ತಾನ. ಒಂದು ಬ್ಲೌಸ್ ಪೀಸೇ ಆಗಲಿ ಅಥವಾ ಒಂದು ಪ್ಯಾಂಟ್ ಶರ್ಟೇ ಆಗಲಿ ನಾವು ಕೊಟ್ಟರು ಜಸ್ಟ್ ಒಂದು 10 ನಿಮಿಷದ ಕೊಡ್ತೇ ನಿಮ್ಗೆ ಕೂಡ್ರಿ ಅಂತೇಳಿ ಕೊಡ್ತಾನ? ಆಗಲ್ಲ ಪ್ರಿಯರೇ. ಇದು ಆಯ್ತಕ್ಕಂಥ ಮಾತಲ್ಲ. ಒಂದು ನಿಮ್ಮ ಡ್ರೆಸ್, ನಿಮ್ಮ ಮ್ಯಾಲಿರ್ತಕ್ಕಂಥ ವಸ್ತ್ರನೇ ನೀವೊಂದು ಅವನು ಟೈಲರಿಗೆ ನೀವು ಕೊಟ್ಟಿರುವಾಗ ಅವ್ರು ಸಮಯ ತೆಗೆದುಕೊಳ್ತಾರ. ಆ ಸಮಯ ಸಂದರ್ಭ ಅನುಸಾರವಾಗಿ ಅವರು ನಿಮ್ಮನ್ನು ರೆಡಿ ಮಾಡಿಕೊಡ್ತಾರೆ ಪ್ರಿಯರೇ. ಅವ್ರು ರೆಡಿ ಮಾಡಿಕೊಟ್ಟು ಕೂಡ ಅಲ್ಲಿ ಏನೋ ಸ್ವಲ್ಪ ಅಸ್ತವ್ಯಸ್ತ ನಿಮಗೆ ಕಾಣೆ ಬರ್ತವೆ ಪ್ರಿಯರೇ. ಅಸ್ತವ್ಯಸ್ತಲ್ಲಿ ಕಾಣ್ಬರ್ತಾ. ಆದರೆ ಇದು ಹಾಗಲ್ಲ ಪ್ರಿಯರೇ. ಇದರ ಸೇವನೆ ಮಾಡುವಾಗ ನಾವು ಸ್ಪಷ್ಟವಾಗಿ ಒಂದು ಬೋಧನೆ ಕೇಳ್ತಕ್ಕಂಥರಾಗಿರ್ಬೇಕು ದೇವರದು. ಮತ್ತು ತಿರುಗಿ ನಾವು ಸಹೋದರರ ಅನೋನ್ಯತೆಯಲ್ಲಿ ಕೂಡ ನಾವು ಸೇರ್ತಕ್ಕಂಥರಾಗಿರ್ಬೇಕು ಪ್ರಿಯರೇ. ಒಬ್ಬರಂದರೆ ಒಬ್ಬರಿಗೆ ಏನಂತಾರ ಹಿಡ್ಸಲ್ಲಂತ ಮಾತಾಡಬಾರ್ದು. ಒಬ್ಬರು ಒಂದು ಮಾತು ಹೇಳ್ತಾರಂದ್ರೆ ಆ ಮಾತಿನ ಅನುಸಾರವಾಗಿ ನೀವು ನಡೆದು ಅದ್ರಾಗ ಒಳ್ಳೇದು ಎಷ್ಟದ, ಅದ್ರಾಗ ಕೆಟ್ಟದ್ದು ಎಷ್ಟದ ಎಂಬುದಾಗಿ ನೀವು ಪರಿಶೀಲನೆ ಮಾಡಿ ನೀವು ತಿಳ್ಕೊಂಡು ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಯಾಕಂದರೆ ವಕ್ರ ಬುದ್ಧಿ ಉಳ್ಳವರು ಕೂಡ ಇವತ್ತಿಂದ ಕರ್ತನ ಒಂದು ದೇಹ ರಕ್ತದಲ್ಲಿ ಪಾಲ್ಭಾಗಿರ್ಲ ಕೂಡ ಸಿದ್ಧವಾಗಿದ್ದು ಬರ್ತಾರ, ಮೋಸ ಮಾಡ್ತಾರೆ ಪ್ರಿಯರು, ನಿಮ್ಗೆ ವಂಚಿಸ್ತಾರೆ ಸ್ಪಷ್ಟವಾಗಿ. ಈ ವಂಚನೆಗೆ ಒಳಗಾಗಬಾರ್ದು. ಈ ವಂಚನೆಯಿಂದ ನೀವು ದೂರ ಆಗಿರ್ಬೇಕಾದ್ರೆ ನೀವು ಅನುನ್ನತೆಯಲ್ಲಿರಬೇಕು. ಅನುನ್ನತೆಯಲ್ಲಿದ್ದಾಗ ಅಲ್ಲಿ ದೇವರ ಒಂದು ಸಂದೇಶ ಇರಬೇಕು. ಅಂದರೆ ದೇವರ ಮಾತುಗಳಿಂದ ಕೂಡಿರ್ತಕ್ಕಂಥ ಆ ಸಭೆ ಆಗಿರ್ಬೇಕು, ಅಥವಾ ಆ ಒಂದು ಸಭಾ ಆಗಿರ್ಬೇಕು ಪ್ರಿಯ. ನೀವು ಸ್ಪಷ್ಟವಾಗಿ ನೀವು ಏಕತವಾಗಿ ಕೂಡ್ತಿರಲ್ಲ, 4 ಜನ 8 ಜನ ಅಥವಾ 3-4 ಜನರೇ ಕೂತು ನೀವು ಇರ್ತಿರಲ್ಲ. ಈ 3-4 ಜನರು ಕೂತಿರುವಾಗ ಬೇರೆ ಬೇರೆ ಮಾತುಗಳನ್ನು ಆಡದೆ ನೀವು ಅನುನ್ನತೆಯಲ್ಲಿ ಇರಬೇಕು. ಅನುನ್ನತೆ ಅಂದರೆ
ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುನ್ನತಿಯಲ್ಲಿರ್ಬೇಕು ಪ್ರೇರೆ. ಲೋಕಕ್ಕೆ ಸಂಬಂಧಪಟ್ಟಂತ ಅನುನ್ನತೆ ಬೇರೆ, ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುನ್ನತೆ ಬೇರೆ. ಇವರು ಇದರಲ್ಲಿ ಎಲ್ಲರೂ ಸೇರಿ ಕೂತಾರ ಪ್ರೇರೆಯವರು. ಇವ್ರು ಯಾರು ಬೇರೆ ಬೇರೆ ಆಗಿಲ್ಲ. ಸುಮಾರು ಅಪೋಸ್ತಲರು ಅಂದ್ರೆ ಆಗಿನ ಕಾಲದಾಗ ಯೇಸು ಸ್ವಾಮಿ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋದಾಗ ಶಿಷ್ಯರಿಗೆ ಒಂದು ಹೇಳುವಾಗನ್ ಪ್ರೇರೆ, ನೀವು ಈ ಕಾರ್ಯಗಳನ್ನು ಮಾಡ್ತಕೊಂತರಾಗಿರ್ರಿ, ನೀವು ಹೀಗೆ ನಡೀತಕೊಂತರಾಗಿರ್ರಿ ಅಂತೇಳಿ ಸುಮಾರು ದಿನ ಶಿಷ್ಯರ ಜೊತೆ ಯೇಸು ಸ್ವಾಮಿ ಇದ್ದು ಅವ್ರಿಗೆ ಬೋಧನೆ ಮಾಡಿ ಅವ್ರಿಗೆ ಕಲ್ಸೇನ, ಈ ರೀತಿ ನೀವು ಬೆಳೆರಿ, ಈ ರೀತಿ ನೀವು ಡೆವಲಪ್ ಆಗ್ರಿ ಎಂಬುದಾಗಿ ಅವರಿಗೆ ಹೇಳ್ಯಾರ ಪ್ರೇರೆ. ಅದಕ್ಕಾಗಿ ಅಪೋಸ್ತಲರು ಇದೇ ಕಾರ್ಯ ಮಾಡ್ಯಾರ. ಯಾವಾಗ ಅವರು ಕ್ರಿಸ್ತನ ಒಂದು ಬೋಧನೆ ಮಾಡ್ಯಾರೋ, ಯಾವಾಗ ಯೇಸು ಸ್ವಾಮಿ ಇದ್ದನು ಅವಾಗ ಬೋಧನೆ ಮಾಡ್ತಕ್ಕಂಥ ಅವಶ್ಯಕತೆ ಶಿಷ್ಯರಿಗಿದ್ದಿಲ್ಲ. ಯಾವಾಗ ಯೇಸು ಸ್ವಾಮಿ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗಿದ್ದನೋ ಶಿಷ್ಯರು ಬಲವಾಗಿ ದೃಢವಾಗಿ ನಿಂತಾರ. ಅದಕ್ಕಿಂತ ಮುಂಚಿತವಾಗಿ ಬಲಹೀನರಾಗ್ಯಾರ. ಯೇಸು ಸ್ವಾಮಿ ಆತನ ಸೆಲ್ವೆ ಕೊಪ್ಪಿಸಿರುವಾಗ, ಯೇಸು ಸ್ವಾಮಿಗೆ ಸೆಲ್ವೆ ಕೊಪ್ಪಿಸಿರುವಾಗ, ತಿರುಗಿ ಆತನು ಸತ್ತೋದಾಗ ಸಮಾಧಿ ಮಾಡಿರುವಾಗ ಶಿಷ್ಯರಿಗೆ ಭಯ ಹುಟ್ಟದ ಪ್ರೇರೆ. ಶಿಷ್ಯರೆಲ್ಲ ಭಯ ಹಿಡಿದವಾಗಿದ್ದು ಅವ್ರು ಒಂದೇ ಈ ಸ್ಥಳದಲ್ಲಿ ಕುಂತಾರ ಪ್ರೇರೆ. ಎಲ್ಲರೂ ಯೇಸು ಸ್ವಾಮಿಯ ಈ ಸ್ಥಳದಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಆ ಕೋಣೆಯಲ್ಲಿ ಸೇರ್ತಕ್ಕಂಥನಾಗಿರ್ತೇನೋ ಆ ಈ ಸ್ಥಳದಲ್ಲಿ ಹೋಗಿ ಶಿಷ್ಯರೆಲ್ಲರೂ ಒಟ್ಟಾಗಿ ಸೇರಿ ಅವರು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದಾರೆ ಪ್ರೇರೆ. ಮೊದಲನೇದು ಅವ್ರೊಳಗೆ ಭಯ ಉಂಟಾಗ್ಯದ. ಆ ಭಯ ಉಂಟಾದಾಗ ಅವರು ಆ ಭಯವನ್ನು ಸೋಲಿಸುವುದಕ್ಕಾಗಿ ದೇವರ ಶಕ್ತಿ ಬೇಕಲ್ಲಿ. ಆ ದೇವರ ಶಕ್ತಿಗಾಗಿ ಭಯ ಹಿಡಿದವರಾಗಿದ್ದು ಒಬ್ಬರೊಬ್ಬರು ಬಲವಾಗಿ ಪ್ರಾರ್ಥನೆ ಮಾಡತ್ತಾರ, ಒಬ್ಬರೊಬ್ಬರು ಒಂದೊಂದು ವಿಷಯವಾಗಿ ಆಲೋಚನೆ ಮಾಡತ್ತಾರ. ಎಂಥ ಪರಿಸ್ಥಿತಿ ಏನಾಯ್ತು ಎಂಬುದಾಗಿ ಪ್ರೇರೆ. ಆದರೆ ಅವ್ರು ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಬಿಟ್ಟಿಲ್ಲ. ಯೇಸು ಸ್ವಾಮಿ ಮರಣವನ್ನು ಜಯಿಸಿದಾಗ ಮೊದಲನೇದು ಸ್ಪಷ್ಟವಾಗಿ ಆ ತನ್ನ ಶಿಷ್ಯರ ಹತ್ತಿರಕ್ಕೆ ಬಂದು ಶಿಷ್ಯರಿಗೆ ಸ್ಪಷ್ಟವಾಗಿ ಕೇಳತ್ತಾನ, ಮಕ್ಕಳೇ ನಿಮ್ಗ ಉಳ್ಳಕ್ಕೆ ರೊಟ್ಟಿ ಇಲ್ಲ ಅಂತ ಕೇಳತ್ತಾನ ಪ್ರೇರೆ. ಲೋಕದ ರೊಟ್ಟಿ ಬೇರೆ, ಬಟ್ ಅವಾಗಿರ್ತಕ್ಕಂಥ ಪರಿಸ್ಥಿತಿನೇ ಬೇರೆ. ಅವ್ರು ಭಯ ಹಿಡಿದವರಾಗಿದ್ದು ಪ್ರಾರ್ಥನೆ ಮಾಡ್ಯಾರ. ಅವರು ಒಂದು ಅನುನ್ನತೆ ಉಳ್ಳವರಾಗಿದ್ದಾರ. ಆ ಅನುನ್ನತೆ, ಆ ಸಂಪರ್ಕ ಗೊತ್ತು ನೀವು ಕೂಡ ಮಾಡ್ತಕ್ಕಂಥರಾಗಿರ್ಬೇಕು ಪ್ರೇರೆ. ಆ ಅನುನ್ನತೆ, ಆ ಸಂಪರ್ಕ ನಿಮ್ಮ ಒಳಗಿಲ್ಲ ಅಂದ್ರೆ ನೀವು ಕರ್ತನ ಒಂದು ದೇಹ ರಕ್ತದಲ್ಲಿ ನೀವು ಪಾಲ್ ಬಗ್ಗಿರೋದು ಕೂಡ ಅದು ವ್ಯರ್ಥ ಆಗೋಯ್ತು ಪ್ರೇರೆ. ವ್ಯರ್ಥ ಆಗೋಲಕ್ಕೆ ಸಾಧ್ಯ ಇಲ್ಲ. ವ್ಯರ್ಥತ್ವಕ್ಕೆ ನೀವು ಅವಕಾಶ ಕೊಡಬಾರ್ದು ಪ್ರೇರೆ. ನೀವು ದೇವರ ಮಕ್ಕಳಾಗಿದ್ದರೆ ದೇವರ ಮಕ್ಕಳಾಗಿ ಜೀವನ ಮಾಡ್ರಿ. ದೇವರ ಮಕ್ಕಳಿಗಿರ್ತಕ್ಕಂಥ ಒಂದು ಅಧಿಕಾರ ಅದ. ಅವರು ಒಂದಿನ ಪರಲೋಕದಲ್ಲೂ ಸೇರುವುದಕ್ಕಾಗಿ ಅವ್ರಿಗೆ ಅವಕಾಶದ ಪ್ರೇರೆ. ಆದರೆ ನಾವು ಒಂದು ನಿಮಗೆ ಎಚ್ಚರಿಸಿದೆ, ವಕ್ರ ಬುದ್ಧಿ ಉಳ್ಳವರಿಂದ ನೀವು ದೂರವಾಗಿರ್ಬೇಕು ಪ್ರೇರೆ. ತಿಂತಕ್ಕಂಥ, ಕುಡಿತಕ್ಕಂಥ ಜನ, ಮೋಸ ವ್ಯಭಿಚಾರ ಮಾಡ್ತಕ್ಕಂಥ ಜನ, ಹಾಳಾಗಿರ್ತಕ್ಕಂಥ ವ್ಯಕ್ತಿಗಳೈತೆ ಕೆಲಸ ಮಾಡ್ತಕ್ಕಂಥವ್ರಾಗಿರ್ತಾರೋ ಅವ್ರಿಂದ ನೀವು ಸಾಧ್ಯವಾದಷ್ಟು ನೀವು ದೂರ ಇರ್ರಿ. ಅವ್ರು ನಿಮ್ಮ ರಿಲೇಷನ್ ಇದ್ದಿರ್ಬೋದು, ನಿಮ್ಮ ಬಂಧು ಬಳಗನ ಇದ್ದಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಿರ್ಬೋದು. ಮೊದಲನೇದು ಅವ್ರಿಗಾಗಿ ಪ್ರಾರ್ಥಿಸ್ರಿ. ಅವ್ರ ಪರಿಸ್ಥಿತಿ ಹಂಗಂದ್ರೆ ಅವ್ರ ಹತ್ತಿರಕ್ಕೆ ಹೋಗೋದಾಗೆ ಅದಕ್ಕಿಂತ ಮುಂಚಿತವಾಗಿ ಅವ್ರಿಗಾಗಿ ಪ್ರಾರ್ಥಿಸ್ರಿ. ಅವ್ರಿಗೊಂದು ರಕ್ಷಣೆ ಮಾರ್ಗದಾಗ ತರುವುದಕ್ಕಾಗಿ ನೀವು ಪ್ರಯತ್ನ ಪಟ್ಟಿರತ್ತು ಅವ್ರ ಸಂಪರ್ಕ ಮಾಡಿ ಅವ್ರ ಹಾಗೆ ನೀವು ಜೀವನ ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಪ್ರೇರೆ. ಒಂದು ವ್ಯಕ್ತಿ ಹಿಂಗೆ ದೀಕ್ಷಾಸನ ತೆಗೆದುಕೊಂಡು, ಹೊಸದಾಗಿ ದೀಕ್ಷಾಸನ ತೆಗೆದುಕೊಂಡು ಒಂದು ಕರ್ತನ ದೇಹ ರಕ್ತದಲ್ಲಿ ಪಾಲ್ಬಾಗಿದ್ದು ಸ್ವಲ್ಪ ಬೋಧನೆ ಮಾಡೋದಕ್ಕಾಗಿ ಅವನಿಗೆ ಬರ್ತಿತ್ತಂತ. ಆ ಸ್ವಲ್ಪ ಬೋಧನೆಯನ್ನು ಅವ್ರಿಗೆ ಹೋಗಿ ತಿಳಿಸ್ಬೇಕೆಂಬ ಉದ್ದೇಶ ಇಟ್ಕೊಂಡು ಡೈಲಿ ಅವ್ರ ಸ್ನೇಹಿತರ ಮಧ್ಯದ ಹೋಗಿ ಪ್ರತಿದಿನ ಅವರಿಗೆ ಆರಾಧನೆ ನಡೆಸಬೇಕು, ಅವ್ರಿಗೆ ವಾಕ್ ಹೇಳಬೇಕು ಅಂತೇಳಿ ಪ್ರತಿದಿನ ಹೋಗ್ತದನ. ಬಟ್ ಒಂದಿನ ಅವ್ರು ಹೇಳ್ಯಾರಂತ ಸ್ನೇಹಿತರು, ನೋಡಪ್ಪ ನೀ ನಮಗೆ ವಾಕ್ ಹೇಳತ್ತಿದ್ದು ಕರೆಕ್ಟ್ ಅದ, ನಮಗೆ ಆರಾಧನೆ ನಡೆಸೋದು ಕರೆಕ್ಟ್ ಅದ, ಬಟ್ ನಾವು ಹೇಳಿದಾಗ ಬಿ ಗೊತ್ತು ಮಾಡಿ ಸ್ವಲ್ಪ ನೀ ಮಾಡಿ. ಸುಮಾರು ದಿನ 2 ತಿಂಗಳು 3 ತಿಂಗಳಾಯ್ತು ನೀ ಹೇಳಿದಾಗೆ ನಾವು ಮಾಡ್ತಕ್ಕಂಥರಾಗಿದ್ದೆವು. ಇವತ್ತು ನಾವು ನಮ್ಮದು ಭೀ ಒಂದು ಸರ್ತಿ ಕೇಳು, ನಿಂದೇ ಕೇಳತ್ತಿದ್ದೆ ನಾವು ಹಮೇಶ, ನಾವು ಹೇಳೋದು ಕೂಡ ಕೇಳಂತೇಳಿ ಅವನಿಗೆ ಏನು ಮಾಡ್ರಂತ ಫಸ್ಟು ಅವ್ರು ಶರೀರ ಕುಡಿ ತಗೊಂತಾರಾಗಿದ್ದರು. ಇವ್ ಅನ್ಕೊಂಡನಂತ ನಾ ಇಲ್ಲಿ ತಗಂತ ಬಟಾಣಿ ಪುಟಾಣಿಗಳ ತಿಂದ್ರೆ ನಂಗೆ ಸಾಕು ನಡೆದೋಯ್ತದ. ಅವ್ರು ಕೂಡ ಅಂದಾರ ಅಷ್ಟೇ, ಅವ್ರ ಸಹಿತ ಕುಂತು ಇವಿಷ್ಟೆಲ್ಲ ನಾವು ತಿಂದಾಗಬೇಕು ಅವ್ರು ಕುಡಿತಾ ಇರ್ತಾರೆ ಅನ್ಕೊಂಡನಂತ. ಲಾಸ್ಟಿಗೆ ನೋಡಪ್ಪ ನಿನ್ನೆ ಹೇಳಿಂದ ನಾವು ಕೇಳ್ತಕ್ಕಂಥವ್ರು ಆಗಿಲ್ತನ ಬಂದಿದ್ದೆವು, ನಮ್ಮದು ಒಂದು ಮಾತು ಕೇಳು, ಏನಾಯ್ತದ ಒಂದು ಗುಟ್ಟು ತಗೋ, ಒಬ್ಬಂತನ ಒಂದು ಗುಟ್ಟು ತಗೋ, ಏನಾಯ್ತದ ಒಬ್ಬಂತನಂತ ಏನಾಯ್ತದ, ಒಂದು ಸಿಗರೇಟ್ ಸುಮ್ಮನೆ ಥೋಡೆ ಸೇವನೆ ಮಾಡಿ ಏನಾಯ್ತದ. ಈಸ್ ದಿನ ನೀ ಹೇಳಿ ನಾವು ಕೇಳಿಲ್ಲ, ಈಸ್ ದಿನ ನಾವು ಹಿಂಗೆ ಮಾಡಿದ್ದೇವಾ, ಮಾಡಿಲ್ಲ. ಇವತ್ತು ಮಾಡ್ಬೇಕು ಅನ್ಸಲ್ತದ, ಮನಸ್ಸು ಹಂಗೆ ಅನ್ಸಲ್ತದ ನಮಗೆ. ನಿನಗೆ ಹೆಂಗೆ ನಮಗೆ ಸುವಾರ್ತೆ ಪ್ರಕಟಿಸ್ಬೇಕು ಅನ್ಸ್ಲತ್ತದೋ ಹಂಗೆ ನಮ್ಗೆ ಕೂಡ ಹಿಂಗೆ ಅನ್ಸ್ಲತ್ತದ. ಹಿಂಗೆ ಮಾಡಂತಂದಾಗ ಅವ ಎಷ್ಟೋ ದುಃಖಕ್ಕೆ ಒಳಗಾಗ್ಯಾನ, ಎಷ್ಟೋ ಕಣ್ಣೀರಿಗೆ ಒಳಗಾಗ್ಯಾನ. ಆ ಸೇವನೆ ಮಾಡಿಸ್ತಾನ ಆ ಸ್ನೇಹಿತರು ಅವನಿಗೆ ಬಿಟ್ಟಿಲ್ಲ ಪ್ರೇರೆ. ಯಾಕಂದ್ರೆ ವಕ್ರ ಬುದ್ಧಿ ಉಳ್ಳವರ ಹರ ಅವರು. ಆ ವಕ್ರ ಬುದ್ಧಿ ಉಳ್ಳವರನ್ನು ಸರಿ ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ಇವನು ಹೋಗ್ಯಾನ. ಸುಮಾರು ದಿನ ಅವ್ರಿಗೆ ಸುವಾರ್ತೆ ಪ್ರಕಟಿಸ್ಯಾನ. ಆದರೆ ಅವ್ರ ಹಾಗೆ ಹೋಗಿ ಮಾರ್ಪಟ್ಟವನು ಪ್ರೇರೆ. ಹೋಗಲಿ ಸ್ವಲ್ಪ ಸೇವನೆ ಮಾಡಿ, ಸ್ವಲ್ಪ ಇದು ಮಾಡು, ಏನಾಯ್ತದ ಆಗದ ಏನು ಆಗ್ಬಾರ್ದು ಅದೇ ಆಗೋಯ್ತು ಪ್ರೇರೆ. ವಿಷ ಎಷ್ಟಿರ್ತದ ರೀ, ಎಷ್ಟಿರ್ತದೆ ವಿಷ? ಮನುಷ್ಯನಿಗೆ ವಿಷ ಏನಾರ ಇಷ್ಟ ಹಾಕ್ಬೇಕಾ?
ಎಷ್ಟೇ ವಿಷ ಮನುಷ್ಯನ ಹಾಕಿದ್ರು ಕೂಡ ಅದು ಹಾನಿಕರ ಪ್ರೇರೆ. ಆದ್ರೆ ಒಂದು ಪರಿಸ್ಥಿತಿ ತಿನ್ನುವುದರಲ್ಲಿ ಕುಡಿಯುವ ಜೊತೆ ಸಂಪರ್ಕ ಮಾಡ್ಯಾನ, ತಿಂತಕ್ಕಂಥ ಕುಡಿತಕ್ಕಂಥ ವ್ಯಕ್ತಿಗಳು ಸಂಪರ್ಕ ಮಾಡಿ ಇವ ಕೂಡ ಅವ್ರ ಜೊತೆ ಹಾಳಾಗೋದನ್ನು ಪ್ರೇರೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದ, ನೀವು ನಂಬಿರೆ ದೀಕ್ಷಾಸ್ನಾನ ಹೊಂದಿರೆ, ವಕ್ರ ಬುದ್ಧಿ ಉಳ್ಳವರಿಂದ ಅಂಥವು ಸಂಪರ್ಕ ಇರ್ತಕ್ಕಂಥ ಜನಾಂಗಗಳಿಂದ ನೀವು ದೂರವಾಗಿದ್ದು ನೀವು ಜೀವನ ಮಾಡುವುದು ಎಷ್ಟೋ ಉತ್ತಮ, ಎಷ್ಟೋ ಅದ್ಭುತ. ಯಾಕಂದ್ರೆ ನೀವು ಹಾಳಾಯ್ತಕ್ಕಂಥ ದೇವರಿಗೆ ಇಷ್ಟ ಇಲ್ಲ. ನೀವು ಹಾಳಾಗಿನ ಕಾರಣ ಯೇಸು ಸ್ವಾಮಿ ನಿಮ್ಗಾಗಿ ರಕ್ಷಿಸೋಕೆ ಬಂದಿರತ್ತು. ನಿಮ್ಮನ್ನು ಶಿಕ್ಷಿಸಿ ನಿಮ್ಮನ್ನು ಅಪರಾಧ ಪಾಪಕ್ಕೆ ಒಳ ಹಾಕ್ಲಕ್ಕ ಯೇಸು ಸ್ವಾಮಿ ಬಂದಿಲ್ಲ ಪ್ರೇರೆ. ನಿಮ್ಮನ್ನು ರಕ್ಷಣೆ ಮಾರ್ಗದಾಗ ತರೋದಕ್ಕಾಗಿ ಬಂದಾನ, ನಿಮ್ಮನ್ನು ಅದ್ಭುತವಾಗಿ ನಡೆಸಬೇಕೆಂಬ ಉದ್ದೇಶ ಇಟ್ಕೊಂಡು ಬಂದಾನ. ಅದಕ್ಕಾಗಿ ಅಪೊಸ್ತಲರು ಸ್ಪಷ್ಟವಾಗಿ ಅವ್ರಿಗೆ ಬೋಧನೆ ಮಾಡ್ತಾರ. ಪೇತ್ರ ಯವನ ಬೋಧನೆ ಮಾಡ್ಯಾರ, ಇನ್ನು ಕೂಡ ಮುಂದೆ ಬೋಧನೆ ಮಾಡ್ತಾರ. ಪ್ರತಿದಿನ ಅವ್ರ ಜೊತೆ ಸಂಪರ್ಕ ಮಾಡಿ ಅವರಿಗೆ ದೇವರ ಮಾರ್ಗದಲ್ಲಿ ನಡೆಸ್ತಕ್ಕಂಥರಾಗಿದ್ದಾರೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀ ದೇವರ ಮಾರ್ಗದಲ್ಲಿ ದಡವಾಗಿ ಬಲವಾಗಿ ನಿಂತಿ ಅಂದ್ರೆ 10 ಜನ ಫ್ರೆಂಡ್ಸ್ ಇರಲಿ, 100 ಜನ ಫ್ರೆಂಡ್ಸ್ ಇರಲಿ, 1000 ಜನ ಫ್ರೆಂಡ್ಸ್ ಇರಲಿ, ನೀ ಹಾಳಾಗಲಕ್ಕೆ ಅವಕಾಶ ಅನಿಸಿಲ್ಲ ಪ್ರೇರೆ. ನೋಡಿ, ಸುಮಾರು ಒಂದು 400-500ಕ್ಕಿಂತ ಹೆಚ್ಚಿಗಿರ್ತಕ್ಕಂಥ ಒಂದು ಸ್ನೇಹಿತರು ಫ್ರೆಂಡ್ಸ್ಗಳು ನನಗೆ ಇದ್ದರು ಹೈದರಾಬಾದಲ್ಲಿ, ಇಲ್ಲಂತಿಲ್ಲ. ಯಾವಾಗೈತೆ ನಾನು ದೀಕ್ಷಾಸ್ನಾನ ಹೊಂದಿದನೋ ಅವ್ರ ಪತ್ತನೆ ಕಟ್ ಮಾಡಕ್ಕಿದ ಪ್ರೇರೆ. ಅಂದರೆ ಅವ್ರ ಜೊತೆ ಕೂಡೋದಾಗಲಿ, ಅವ್ರ ಜೊತೆ ನಿಂದಿರೋದಾಗಲಿ, ಅವ್ರ ಜೊತೆ ಫೋನಿನಾಗ ಮಾತಾಡೋದಾಗಲಿ, ಅವ್ರ ಸಂಪರ್ಕ ಮಾಡೋದಾಗಲಿ ಟೋಟಲಿ ನಾನು ಮಾಡಿದ ಬ್ರೇಕ್ ಮಾಡಕ್ಕಿದ ಪ್ರೇರೆ. ಯಾಕೆ ಗೊತ್ತದನ, ನಾ ಅವರಾಗೆ ಮಾರ್ಪಡ್ಲಕ್ಕೆ ಸಾಧ್ಯ ಇಲ್ಲ. ನಾ ಅವ್ರ ಜೊತೆ ಕುಂತಂದ್ರೆ ನಾ ಅವರಾಗೆ ಮಾರ್ಪಡೋದೇನೋ, ಆದರೆ ಅವ್ರ ಜೊತೆ ನಂಗೆ ಮಾರ್ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರು ನಂಗೆ ಬೇಕಾಗಿಲ್ಲ ಎಂಬುದಾಗಿ ಅವ್ರನ್ನ ದೂರ ಆಗಿದ್ದು ದೇವರ ಸನ್ನಿಧಿನ ಅನುಭವಿಸುತ್ತಾ ಅಂಥವ್ರ ಜೊತೆ ಪ್ರಾರ್ಥನೆ ಮಾಡುತ್ತಾ ಉಳಿದಿದ. ಅದ್ರಾಗ 4 ಜನ ಮಾತ್ರ ರಕ್ಷಣೆ ಹೊಂದಾರ ಪ್ರೇರೆ. 4 ಜನ ಮಾತ್ರ ರಕ್ಷಣೆ ಹೊಂದಾರ. ಅವ್ರು ಬೇರೆ ಕಾಸ್ಟ್ ಅದರ್ ಕಾಸ್ದವ್ರು ಅವರೆಲ್ಲ ಇಲ್ಲಂತಿಲ್ಲ. 4 ಜನ ದೇವ್ರ ಕಡೆ ತಿರುಗಿಕೊಂಡ್ರ, ದೇವ್ರ ಕಡೆ ತಿರುಗಿಕೊಂಡು ಅದ್ಭುತವಾಗಿ ಉನ್ನತ ಸ್ಥಾನಕರ ಪ್ರೇರೆ. ರಘು ಅಂತೇಳಿ ಅವ್ನ ಸೋದರು, ಅವ ನಮ್ಮ ಕೈ ಕೆಳ ಕೆಲಸ ಮಾಡ್ತೀನೋ, ಆದರೆ ಆ ಲೋಕ ರೀತಿಯಿಂದ ನಾ ಬಿಡುಗಡೆ ಹೊಂದಿದಾಗ ಸುಮಾರು ದಿನ ಅವ್ರ ಸಂಪರ್ಕ ಬಿಟ್ಕೊಟ್ಟಿದ್ದ ಪ್ರೇರೆ. ಒಂದಿನ ಅವ ಸಿಕ್ಕ ಹೇಳ್ತಾನ, ಅಣ್ಣ ನೀ ಸೇವೆ ಮಾಡ್ತೀನಿ, ನಂಗೆ ಭಾಳ ಸಂತೋಷ ಇದೆ, ಆದರೆ ನಾವೀ ಗೊತ್ತು ದೀಕ್ಷಾಸ್ನಾನ ತಗೊಂಡು ಗೊತ್ತು ನಾವು ನಮ್ಮ ಫ್ಯಾಮಿಲಿ ಸಮೇತವಾಗಿ ನಾವು 6 ದಿನ ಕಳೆದು ಅಂತ ಹೇಳಿ ಪ್ರೇರೆ. ಬಟ್ ನಂದು ಮಲ್ಟಿಪರ್ಪಸ್ ವರ್ಕ್ಶಾಪ್ ಓಪನ್ ಮಾಡಬೇಕೆಂಬ ಉದ್ದೇಶ ಇತ್ತು. ಬಟ್ ದೇವರು ಅವನಿಗೆ ಮಲ್ಟಿಪರ್ಪಸ್ ವರ್ಕ್ಶಾಪ್ ಓಪನ್ ಮಾಡುವಾಗ ಸಹಾಯ ಮಾಡ್ಯಾನ. ದೊಡ್ಡೊಂದು ವರ್ಕ್ಶಾಪ್ ಹಾಕ್ಯಾನೆ ಗೊತ್ತು, ಉನ್ನತ ಸ್ಥಾನಮಾನಕ್ಕೆ ದೇವರು ಅವನಿಗೆ ತಂದಾನ. ಇನ್ನೊಬ್ಬ ರೆಡ್ಡಿ ಕಾಡ್ಸ್ದಾಗ ವಾಸು ಅಂತೇಳಿ ನನ್ನ ಸ್ನೇಹಿತನಿದ್ದನು. ಆ ಒಂದು ಪೆಟ್ಟಿಗೆ ಒಬ್ಬ ಮನುಷ್ಯ ಕೊಲ್ತೀನಿ, ಒಂದೇ ಪೆಟ್ಟು ಹೊಡಿತೀನವ. ಮನುಷ್ಯ ಸಾಯ್ಬೇಕಾದ್ರೆ ಒಂದೇ ಪೆಟ್ಟು ಅವನ ಕೈಲಿ ಅಷ್ಟೇ. ಒಂದು ಪೆಟ್ಟಿಲಿಂದ ಮನುಷ್ಯ ಡೈರೆಕ್ಟ್ ನೆಲಕ್ಕೆ ಬೀಳ್ತಾನ. ಒಂದು 100% ಅವ ಕೋಮಾ ಸ್ಥಿತಿ ಇಲ್ಲದ್ರೆ ಅವ್ನ ಜೀವ ಹೋಯ್ತಿತ್ತು ಪ್ರೀ. ಅಂತ ಸ್ಥಿತಿತ್ತು. ಇವತ್ತು ಅವನು ಕೂಡ ಮಾರ್ಪಟ್ಟು ಏನು ಮಾಡತ್ತಾನ, ಇವತ್ತು ಅದ್ಭುತವಾಗಿ ದೇವರ ಆಲಯದಲ್ಲಿ ಸ್ತುತಿ ಆರಾಧನೆ ಮಾಡತ್ತಾನ ಪ್ರೇರೆ. ಇನ್ನು ಹಲವಾರು ಜನ, ಈ 4 ಜನ ಸ್ನೇಹಿತರು ಇಷ್ಟು ಭಯಂಕರವಾಗಿರ್ತಕ್ಕಂಥವ್ರು ಇದ್ರು ಇಲ್ಲಂತಿಲ್ಲ, ಆದರೆ ಇವ್ರು ಮಾರ್ಪಟ್ಟಾರ. ದೇವ್ರು ಇವ್ರಿಗೆ ಮಾರ್ಪಡ್ಸನ್. ಬಟ್ ನಾನಂತವ್ರು ಹತ್ತಿರಕ್ಕೆ ಹೋಗಿ ಅವ್ರು ಸುವಾರ್ತೆ ಪ್ರಕಟಿಸಿಲ್ಲ, ಅವ್ರ ಜೊತೆ ವಿಷಯನ ಸಂಪರ್ಕ ಮಾಡಿಲ್ಲ ಪ್ರೇರೆ. ದೇವ್ರು ಅವ್ರಿಗೆ ಮಾರ್ಪಡ್ಸನ್. ಯಾಕೆ ಗೊತ್ತದನ, ಒಬ್ಬರು ಒಂದು 10 ಮಂದಿ ಒಬ್ಬರು ಮಾರ್ಪಟ್ರೆ ಸಾಕು, ಇನ್ನೊಂದು ವ್ಯಕ್ತಿ ಮಾರ್ಪಡ್ಲಕ್ಕೆ ಅವಕಾಶ ಇದೆ ಪ್ರೇರೆ. ಬಟ್ ಅವ್ರ ಜೊತೆ ನೀವು ಸಂಪರ್ಕ ಮಾಡ್ಲಿಕ್ಕೆ ಅವಕಾಶ ಅನ್ಸಿಸ್ ನಿಮ್ಗೆ ಇಲ್ಲ. ವಕ್ರ ಬುದ್ಧಿಗಳ ಜೊತೆ ಒಂದು ನೀವು ಸಂಪರ್ಕ ಮಾಡ್ತೀನಿ ಅಂದ್ರೆ ನೀನು ಕೂಡ ಆ ವಕ್ರ ಬುದ್ಧಿ ಉಳ್ಳವನಾಗಿ ಜೀವನ ಮಾಡ್ಲಿಕ್ಕೆ ಅವಕಾಶ. ಇಂಥ ಸ್ಥಿತಿಯನ್ನು ದೂರ ಆಗಿರ್ಬೇಕು, ಇಂಥ ಒಂದು ಪರಿಸ್ಥಿತಿಯಿಂದ ದೂರ ಆಗಿರ್ಬೇಕು. ಅದಕ್ಕೆ ಕರ್ತನ ಭೋಜನವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನಿನ್ನ ಪರೀಕ್ಷಿಸ್ಕೊಳ್ಬೇಕು. ಮೊದಲನೇದಾಗಿ ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿ ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯದಲ್ಲಿ ಎಷ್ಟು ಶಕ್ತಿ ಇದೆ, ಆ ವಾಕ್ಯ ಯಾವ್ಯಾವ ಕಾರ್ಯ ಮಾಡ್ತೇವೆ ಅದನ್ನು ತಿಳ್ಕೊಂಡು ಇದು ಮಾಡಬೇಕು. 2ನೇದು ನೋಡ್ತೇವೆ ಸ್ಪಷ್ಟವಾಗಿ, ಸಹೋದರರ ಅನುಮತಿಯಲ್ಲಿ ನೀವು ಸೇರ್ಬೇಕು ಪ್ರೇರೆ. ಸಹೋದರರ ಅನುಮತಿಯಲ್ಲಿ ನೀವು ಸೇರಿದೆ ಅಂದ್ರೆ ನಿನಗೆ ಉತ್ತಮದ. ಅವಾಗ ರೊಟ್ಟಿ ಮುರಿಯುವುದಲ್ಲಿ ಪ್ರಾರ್ಥನೆ ಮಾಡುವುದರಲ್ಲಿ ನೀ ಯಾವಾಗಲೂ ಸ್ಪಷ್ಟವಾಗಿ ನಿರಾತರಾಗಿರ್ತೀರಿ ಪ್ರೇರೆ. ನೀವು ಸ್ಪಷ್ಟವಾಗಿ ರೊಟ್ಟಿ ಮುರಿಯುವುದಲ್ಲಿರಬೇಕು. ಅನುನ್ನತಿಯಲ್ಲಿ ಯಾವ ವ್ಯಕ್ತಿ ಬೆಳಿತಾನೋ ಆ ವ್ಯಕ್ತಿ ರೊಟ್ಟಿ ಮುರಿಯುವುದರಲ್ಲಿ ಬೆಳಿತಾನ. ರೊಟ್ಟಿ ಮುರಿಯತಕ್ಕಂಥ ವ್ಯಕ್ತಿ ಅವ ಅಶುದ್ಧವಾಗಿರಲ್ಲ ಪ್ರೇರೆ, ಶುದ್ಧ ಆಗ್ಲಕ್ಕೆ ಅವಕಾಶ ಇದೆ. ಯಾಕಂದರೆ ಅದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯವನ್ನು ಕೇಳ್ತಕ್ಕಂಥನಾಗಿದ್ದಾನ. ದೇವರ ವಾಕ್ಯವನ್ನು ಕೇಳತನ. ದೇವರ ವಾಕ್ಯವನ್ನು ಕೇಳಿ ಒಂದು ಅನುನ್ನತೆಯಲ್ಲಿ ಆತನು ಬೆಳಿಲತನ. ಅನುನ್ನತೆಯಲ್ಲಿ ಬೆಳೆದಾಗ ಆತನು ಅದ್ಭುತವಾಗಿ ಪಶ್ಚಾತ್ತಾಪಟ್ಟು ರೊಟ್ಟಿ ಮುರಿಯುವುದರಲ್ಲಿ ಆತನ ಅದ್ಭುತವಾಗನ. ಮಾತ್ರವಲ್ಲದೆ ಪ್ರಾರ್ಥನೆಯಲ್ಲಿ ಕೂಡ ಹಣ ಪ್ರೇರವ. ಹಲ್ಲೆಲೂಯಾ. ಈಗ ಕೆಲವೊಬ್ಬರಿಗೆ ಕರ್ತನ ಮೇಜ್ ಕೈಯಲ್ಲಿ ಕೊಟ್ಟ ತಕ್ಷಣ ಟಪ್ಪಂತ ಬೈದ ಹಾಕೋತಾರ ಪ್ರೇರೆ. ಅವಾಗಿಂದ ಅವಾಗೆ ಕರ್ತನ ದೇಹ ಕೈದ ಕೊಟ್ಟ ತಕ್ಷಣ ಒಂದು ಸ್ವಲ್ಪರ ಪ್ರಾರ್ಥನೆ ಯಾರ ಮಾಡ್ತೀರಿ? ಕೆಲವೊಬ್ಬರು ಮಾಡ್ತಾರೆ. ಕೆಲವರು ಕೊರೋನಾ ಕಾಯ್ದೆ ತಗೊಂಡು ಟಪ್ ಅಂತ ಬೈದ ಹಾಕೋತಾರ. ದ್ರಾಕ್ಷರಸ ಕಾಯ್ದೆ ಕೊಟ್ಟ ತಕ್ಷಣ ನಾವು ಇನ್ನೂ ಜನರಿಗೆ ಕೊಡ್ತಾನೆ ಇರ್ತೇವೆ, ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಮೊದಲು ಹೇಳ್ತೇವೆ. ಇನ್ನೂ ಜನರಿಗೆ ಕೊಡ್ತಾನೆ ಟಪ್ ಅಂತ ಅವ್ರ ಗಿಲಾಸ್ ಖಾಲಿನೇ ಮಾಡಿರ್ತಾರೆ. ಇದು ಹಾಗಲ್ಲ. ಕರ್ತನ ದೇಹ ರಕ್ತ ಸೇವನೆ ಮಾಡ್ತಕ್ಕಂಥದ್ದು ಹಾಗಲ್ಲ. ಇದಕ್ಕೊಂದು ಕ್ರಮ ಅದ,
ಇದಕ್ಕೊಂದು ಸಿದ್ಧಾಂತ ಅದ. ಈ ಕ್ರಮ ಸಿದ್ಧಾಂತ ಅನುಸಾರವಾಗಿ ಇದು ನಾವು ಸೇವನೆ ಮಾಡ್ಬೇಕು. ಈ ಕ್ರಮ ಸಿದ್ಧಾಂತ ಅನುಸಾರವಾಗಿ ನಾವು ಸೇವನೆ ಮಾಡಿಲ್ಲ ಅಂದ್ರೆ ಇದು ವ್ಯರ್ಥ ಅದ ಪ್ರಿಯ. ನೀವು ಸೇವನೆ ಮಾಡ್ತಕ್ಕಂಥದ್ದು ನಿಮ್ಮ ನೀವು ಪರೀಕ್ಷಿಸಿಕೊಳ್ಬೇಕು. ನಿಮ್ಮ ನೀವು ಪರೀಕ್ಷಿಸಿಕೊಂಡು ಇದು ಸೇವನೆ ಮಾಡುತ್ತಮದ. ಅದಕ್ಕೆ ರೊಟ್ಟಿ ಮುರಿಯೋದಕ್ಕಿಂತ ಮುಂಚಿತವಾಗಿ ಅಥವಾ ಸೇವಕ ರೊಟ್ಟಿಯನ್ನು ಮುರಿದು ನಿಮ್ಮಲ್ಲಿ ಕೈಲಿ ಕೊಟ್ಟಾಗ ಅದು ಕರ್ತನ ದೇಹದ ಅದು ತಿಳಿದು ನೀವು ಪ್ರಾರ್ಥನೆ ಮಾಡಿ ನೀವು ಸೇವನೆ ಮಾಡಬೇಕು ಪ್ರಿಯರೇ. ಪ್ರಾರ್ಥನೆ ಮಾಡದೆ ನೀವು ಸೇವನೆ ಮಾಡ್ತೀರಿ, ಅದು ಸರಿಯಾದಲ್ಲ. ನಿಮ್ಮ ನೀವು ಪರೀಕ್ಷಿಸ್ಕೊಳ್ಬೇಕು. ನೀವು ಮನೆಯಲ್ಲಿ ನೀವು ಪರೀಕ್ಷಿಸ್ಕೊಳ್ಳಕ್ಕಾಗಿಲ್ಲ, ಮನೆಯಲ್ಲಿ ಅನುನ್ನತಿಯಲ್ಲಿ ಕೂಡ್ಲಕ್ಕಾಗಿಲ್ಲ, ಮನೆಯಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕಾಗಿಲ್ಲ. ನಿಮಗ ದೇವರ ಆಲಯದಲ್ಲಿ ಬಂದು ಪ್ರಾರ್ಥನೆ ಮಾಡ್ರಿ. ಇಲ್ಲರ ಸಿದ್ಧವಾಗಿರ್ರಿ. ಸಿದ್ಧವಾಗಿದ್ದು ರೆಡಿ ಆಗಿದ್ದು ನೀವು ಸೇವನೆ ಮಾಡ್ರಿ. ಸಿದ್ಧವಾಗಿಲ್ಲ, ರೆಡಿ ಆಗಿಲ್ಲ, ನೀವು ಸೇವನೆ ಮಾಡ್ತಕ್ಕಂಥದ್ದು ಕೂಡ ಅದು ಸರಿಯಲ್ಲ ಪ್ರಿಯರೇ. ಅದಕ್ಕೆ ಇದೇ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 44-45 ವಚನ ಓದ್ರಿ. ನಂಬಿದವರೆಲ್ಲರೂ ಯಾರಿವರು? ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯ ಇದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರೆಂಬುದನ್ನು ನೋಡ್ತೇವೆ ಪ್ರಿಯರೇ. ನೋಡ್ರಿ, ಒಂದು ಸಹೋದರ ಅನುನ್ನತಿಯಲ್ಲರ ಮತ್ತು ಇವರು ಪ್ರಾರ್ಥನೆಯಲ್ಲಿ ಪಾಲ್ಭಾಗರ. ಇವರು ಪ್ರಾರ್ಥನೆ ಮಾಡುತ್ತಾ ಉಳಿದು ಮತ್ತು ಎಲ್ಲರೂ ಒಂದೇ ಸ್ಥಳದಲ್ಲರ ದೇವರಿಗೆ ನಂಬಿದವರ. ಇವರು ಸ್ಪಷ್ಟವಾಗಿ ನಂಬಲ್ದಂತಕ್ಕ ಜನ ಇಲ್ಲ. ದೇವರಿಗೆ ನಂಬಿದ ಜನರ, ದೇವರಿಗೆ ನಂಬಿದ ಜನ ಇದ್ದು ಇವರು ಒಗ್ಗಟ್ಟಾಗಿದ್ದು ತಮ್ಮಗಿರ್ತಕ್ಕಂಥ ಆಸ್ತಿಯಲ್ಲಿ ಯಾರು ಬಡವರನೋ, ಯಾರು ದೀನರನೋ, ಯಾರಿಗೆ ಆ ಸೇವನೆ ಮಾಡ್ಲಕ್ಕಂಥ ಸ್ಥಿತಿ ಅವ್ರಿಗೆ ಅದನೋ, ಯಾರ ಪರಿಸ್ಥಿತಿ ಒಂದು ವೇಳೆ ಹೀನವಾಗಿ ಬಿದ್ದೋಗಿರ್ತಕ್ಕಂಥ ಸ್ಥಿತಿನೋ, ಯಾರಿಗೆ ಸಹಾಯವಿಲ್ಲೋ, ಯಾರಿಗೆ ಅನ್ನ ವಸ್ತ್ರ ಇಲ್ಲದಂಥ ಪರಿಸ್ಥಿತಿಗಳು ಅವನು, ಇವ್ರು ಏನು ಮಾಡ್ಯಾರ, ಯಾರಿಗಾರಿಗತೆ ಆಸ್ತಿಗಳವನು ಅವು ಆಸ್ತಿಗಳನ್ನು ಮಾರಿ ಇಲ್ಲದವರಿಗೆ ಹಂಚಿಕೊಟ್ಟರು ಪ್ರೇರಣೆ ಅವರು. ಯಾಕಂದ್ರೆ ನಾವು ಹೇಗೆ ಜೀವನ ಮಾಡತ್ತಿದ್ದೇವೋ ಇವರು ಕೂಡ ಹಾಗೆ ಜೀವನ ಮಾಡಬೇಕು. ಇವ್ರು ಬಡತನಲಾರೇನೋ ಗೊತ್ತಿಲ್ಲ, ಇವ್ರು ಬಡತನವನ್ನು ನೀಗಿಸ್ಬೇಕೆಂಬ ಉದ್ದೇಶ ಅವ್ರು ಇಟ್ಕೊಂಡು ಏನು ಮಾಡ್ತಾರ, ಅವರು ಒಗ್ಗಟ್ಟಾಗಿ ಏನು ಮಾಡ್ಯಾರ, ಶೇರ್ಯರ ತಮ್ಮದಲ್ಲಿ ಎಷ್ಟು ಹುದವಾಗಿರ್ತಕ್ಕಂಥ ಆಸ್ತಿಯವರು ಇಟ್ಕೊಂಡ್ರು ಸ್ವಲ್ಪ ಅವರು ಮಾರಿಕೊಂಡು ತನ್ನ ಇರ್ತಕ್ಕಂಥ ಒಂದು ಸಭೆಗಳಿಗಾಗಲಿ ಅಥವಾ ತನ್ನ ಒಂದು ಹತ್ತಿರವಾಗಿರ್ತಕ್ಕಂಥ ಬಡತನ ಇರ್ತಕ್ಕಂಥ ಜನರಿಗಾಗಲಿ ಅವರು ಸಹಾಯ ಮತ್ತು ಸಹಕಾರ ಮಾಡ್ತಕ್ಕಂಥ ಜನಾಂಗಗಳಾಗಿ ಅವ್ರು ಎದ್ದು ನಿಂತರ ಪ್ರೇರೆ. ಎಲ್ಲಿ ಪ್ರಾರ್ಥನೆ ಅದನೋ ಅಲ್ಲಿ ದೇವರು ಶಕ್ತಿ ಕಾರ್ಯ ಮಾಡ್ತದ. ಎಲ್ಲಿ ದೇವರ ಒಂದು ದೇಹ ರಕ್ತದಲ್ಲಿ ಪಾಲ್ವಾಗಿರ್ತಾರೋ ಅವ್ರ ಜೀವಿತದಲ್ಲಿ ದೇವರ ಕಾರ್ಯಗಳು ನೆಲೆಗೊಂಡಿರ್ತಾವ. ಅವರು ಅಲ್ಲಿ ಇದ್ದದು ಅವ್ರು ಹಾಗೆ ಇಟ್ಕೊಂಬಲ್ಲ, ಅವ್ರು ಇನ್ನೊಬ್ಬರು ಕೂಡ ಅವ್ರು ಸಹಾಯ ಸಹಕಾರ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಪ್ರೇರೆ. ನನ್ನ ಸೋದರಿ ಗೊತ್ತು, ನೀವು ಕೂಡ ಒಂದು ವೇಳೆ ನಿಮ್ಮಲ್ಲಿರ್ತಕ್ಕಂಥ ಆಸ್ತಿ ನೀವು ಮಾರಬೇಕೆಂಬುದಾಗ ನನ್ನ ಉದ್ದೇಶ ಇಲ್ಲ. ನಿಮ್ಮಲ್ಲಿರ್ತಕ್ಕಂಥ ಬೆಳೆ ಬಂಗಾರ ವಸ್ತುಗಳು ಮಾರಿಕೊಂಡು ಬರೆಂಬ ಉದ್ದೇಶ ಇಲ್ಲ. ನಿಮ್ಮಲ್ಲಿ ಇದ್ದದ್ರಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರ ಬಡತನದರ ಯಾರಿಗಾದ್ರೂ ಒಂದು ಸಹಾಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಹರ ಅಥವಾ ಊಟದ ವ್ಯವಸ್ಥೆಗಳು ಅವ್ರಿಗೆ ಆಗ್ಲತ್ತಿಲ್ಲ ಅಂದ್ರೆ ನಿಮ್ಮಲ್ಲಿ ಇದ್ದದ್ರಾಗೆ ಸ್ವಲ್ಪ ಅವ್ರಿಗೆ ಹಂಚಿಕೊಡ್ರಿ. ಇವತ್ತು ನಿಮ್ಮಲ್ಲಿ ಒಂದು ಎರಡೇ ರೊಟ್ಟಿ ಮಾಡ್ತಕ್ಕಂಥ ಹಿಟ್ಟು ಅದನ್ನ ಒಂದು ರೊಟ್ಟಿ ನೀವು ಮಾಡ್ಕೊಡ್ರಿ, ಒಂದು ರೊಟ್ಟಿ ಅವ್ರಿಗೆ ಮಾಡಿಕೊಡ್ರಿ, ಅಥವಾ ಆ ಹಿಟ್ಟು ಅವ್ರಿಗೆ ಕೂಡ ಅವ್ರು ಮಾಡ್ಕೊಂಡು ಸೇವನೆ ಮಾಡ್ತಾರೆ ಬೇರೆ. ಸ್ವಲ್ಪ ರೈಸ್ ಅದ ನಿಮ್ಮ ಮನ್ಯಾಗ, ನಿಮಗೆ ಇವತ್ತಿನ ಕಡೆ ಇಟ್ಕೊ, ನಾಳಿನ ಕಡೆ ಇಟ್ಕೋರಿ. ಇನ್ನೊಬ್ಬರಿಗೆ ಇಲ್ಲ ಅಂದ್ರೆ ಆ ಸ್ವಲ್ಪ ರೈಸ್ದಾಗ ಇನ್ನೂ ಸ್ವಲ್ಪ ಅವ್ರಿಗೆ ನೀವು ಕೊಟ್ಟು ಸಹಾಯ ಸಹಕಾರ ಮಾಡ್ರಿ. ನೀವು ಕೊಡುವುದರಿಂದ ನಿಮಗೆ ಮೇಲದ, ನೀವು ಇಟ್ಟುಕೊಂಡು ನೀವು ಕೊಟ್ಟಿಲ್ಲ ಅಂದ್ರೆ ನಿಮಗೆ ಮೇಲಾಗ್ಲಕ್ಕೆ ಸಾಧ್ಯ ಇಲ್ಲ. ಇದರಿಂದ ಕೂಡ ನಿಮಗೆ ಸ್ಥಾನಮಾನಕ್ಕೆ ದೇವರು ಬೆಳೆಸ್ತಾನೆ ಹೊರತು ನಿಮಗೆ ಹಾಗೆ ದೇವರು ಬಿಡಲ್ಲ ಪ್ರೇರೆ. ದೇವ್ರು ನಾವು ಇವತ್ತು ಕೊಟ್ಟೇವಂದ್ರೆ ನಾಳೆಗೆ ನಾವೇನು ಸೇವನೆ ಮಾಡಬೇಕು ಇಲ್ಲ, ಇವ್ರು ಹಾಗೆ ಅನ್ಕೊಂಡಿಲ್ಲ ಪ್ರೇರೆ. ಅಂದರೆ ದೇವರ ವಾಕ್ಯವನ್ನು ಕೇಳ್ಯಾರ, ದೇವರ ವಾಕ್ಯವನ್ನು ಕೇಳಿ ಈ ಜನರು ಮಾರ್ಪಟ್ಟಾರ, ಐಕ್ಯತೆಯಲ್ಲೂ ಸೇರ್ಯಾರ, ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡು ಜೀವನ ಮಾಡತ್ತಾರ. ಯಾರು ಬಡವನು, ಯಾರು ದೀನನು, ಯಾರು ದಲಿತರನು ಎಂಬುದಾಗಿ ಅನ್ಕೊಂಡಿಲ್ಲ. ಅವ್ರೇನು ಮಾಡತ್ತಾರ, ತನ್ನದೇ ಇದ್ದಂಥ ಸ್ಥಿತಿಯಲ್ಲಿ ತಾನೇನು ಮಾಡತ್ತಾರ, ಇನ್ನೊಬ್ಬರಿಗೆ ಹಂಚಿಕೊಳ್ಳತಾರ ಪ್ರೇರೆ. ಇದು ಬಹಳ ಉತ್ತಮ. ದೇವ್ರ ಮಕ್ಕಳಿಗೆ ಒಂದು ಅವಕಾಶ ದೇವ್ರು ಕೊಡ್ತಾನೆ. ಯಾಕಂದ್ರೆ ನೀವು ಈ ಭೂಲೋಕದಲ್ಲಿ ನೀವೆಷ್ಟು ಆಸ್ತಿ ಕೂಡಿಸಿಟ್ರುಗಳದು ಬೇಡ್ತದ, ಬಟ್ ಆ ಆಸ್ತಿಯಲ್ಲಿ ಸ್ವಲ್ಪ ನೀ ಹಂಚುವಾಗ ಪರಲೋಕದ ಆಸ್ತಿಯನ್ನು ಕೂಡಿಸಿಡ್ಲಕ್ಕೆ ನನಗೆ ಅವಕಾಶದ ಪ್ರೇರೆ. ನೋಡಿ, ಅಬ್ರಾಹ್ಮನ ಬಳಿ ಆಸ್ತಿ ಐಶ್ವರ್ಯ ಇತ್ತು, ದಾನ ದೌಷಗಳಿದ್ದವು, ಇಸಾಕನ ಬಲಿತ್ತು, ಯಾಕೋಬನ ಬಲಿತ್ತು, ದೇವರು ನಂಬಿದ ಮಕ್ಕಳಿಗೆ ಸತ್ಯವೇದದಲ್ಲಿ ಪ್ರತಿಯೊಬ್ಬರ ಬಲಿತ್ತು. ಇವತ್ತು ನಿಂಬಲ್ಲಿ ಕೂಡ ಇರಬೇಕು ಪ್ರೇರೆ. ಅದು
ಅವ್ರು ಇದ್ದದು ಇಟ್ಕೊಂಡು ಕುಂತಿಲ್ಲ, ಇದ್ದದು ಇನ್ನೊಬ್ಬರಿಗೆ ಅವ್ರು ಸಹಾಯ ಸಹಕಾರ ಮಾಡ್ಕೊಂಡು ಬಂದಾರ. ನೀವು ಕೂಡ ನಿಮ್ಮಲ್ಲಿ ಇದ್ದದರಲ್ಲಿ ಇನ್ನೊಬ್ಬರಿಗೆ ನೀವು ಸಹಾಯ ಸಹಕಾರ ಮಾಡುತ್ತಾ ದೇವರ ಚಿತ್ತ ಏನದನೋ ಆ ಚಿತ್ತವನ್ನು ನೆರವೇರಿಸ್ತಕ್ಕಂಥರಾಗಿದ್ದಾಗ ದೇವರು ಎಷ್ಟೋ ಒಂದು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ನೀವು ಹಂಚಿಕೊಡ್ತಕ್ಕಂಥರಾಗಿರ್ಬೇಕು ಪ್ರಿಯ, ನಿಮ್ಮಲ್ಲಿರ್ತಕ್ಕಂಥದ್ದು. ಇದು ಯಾರು ಕಾರ್ಯ ಮಾಡ್ತಾರೆ ಅಂದರೆ ನಂಬಿಗಸ್ತರ ಪ್ರೇರೆ. ಯಾರು ದೇವರ ನಂಬಿದರೋ, ಯಾರು ದೇವ್ರ ಚಿತ್ತಂತೆ ನಡೀತಕ್ಕಂಥ ವ್ಯಕ್ತಿಗಳಾಗಿರ್ತಾರೋ, ದೇವರ ನಂಬಿದ ಮಕ್ಕಳು ಮತ್ತು ದೇವ್ರ ಚಿತ್ತಂತೆ ನಡೀತಕ್ಕಂಥ ಮಕ್ಕಳ ಒಳಗ ಇದು ಅದ್ಭುತ ಕಾರ್ಯ ಇದು ನಡೀತಕ್ಕಂಥಾಗಿರ್ತವೆ ಪ್ರೇರೆ. ನೀವು ಹೀಗೆ ಮಾಡಬೇಕು. ನೀವು ಹೀಗೆ ಮಾಡುವುದರಿಂದ, ನೀವು ಕೊಡುವುದರಿಂದ ನಿಮಗೆ ದೇವರ ಆಶೀರ್ವಾದ ಮಾಡ್ತಾನೆ. ನೀವು ಈ ಕಾರ್ಯ ಮಾಡುವುದರಿಂದ ನೀವು ಒಂದೇ ನಾವು ಕೊಟ್ಟೆವಲ್ಲ, ಈಗ ನಾಳೆ ನಮ್ಮಲ್ಲಿ ಇರ್ತದಲ್ಲ, ಇಲ್ಲ, ಇವತ್ತು ನೀವು ಕೊಡುವುದರಿಂದ ನಾಳೆಗೆ ನಿಮ್ಗೆ ಏನು ಬೇಕಾಗಿರುತ್ತೆ ಇವರು ಸ್ಪಷ್ಟವಾಗಿ ನಿಮಗಾಗಿ ಆತನು ಸಿದ್ಧಪಡಿಸಿ, ನಿಮಗಾಗಿ ಆತನು ಸೌರ್ಸಿಟ್ಟು ನಿಮ್ಮ ನಡೆಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ನೀವು ನಾಳಿನ ವಿಷಯ ಚಿಂತೆ ಮಾಡ್ತಕ್ಕಂಥದ್ದು ಬೇಡ. ನಿಮಗೆ ನಾಳೆಗೆ ಏನು ಬೇಕಾಗಿರ್ತದೋ ಅದು ಆಲೋಚನೆ ಮಾಡ್ತಕ್ಕಂಥದ್ದಿಲ್ಲ. ನೀವು ನಾಳಿನ ವಿಷಯವಾಗಿ ನೀವು ದೇವ್ರಿಗೆ ಒಪ್ಪಿಸ್ಕೊಟ್ಟಾಗ ನಾಳಿನ ವಿಷಯ ದೇವರೇ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಹೊರತು ಮನುಷ್ಯರ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಅದಕ್ಕೆ ಮನುಷ್ಯನಾಗಿರ್ತಕ್ಕಂಥ ನೀ ನೀತಿ ನ್ಯಾಯಗಳನ್ನು ಅನುಭವಿಸುತ್ತಾ ನೀ ದೇವ್ರ ಚಿತ್ತಂತೆ ನಡೆಯೋದಕ್ಕಾಗಿ ನೀವು ಒಂದು ವೇಳೆ ಪ್ರಯಾಸ ಪಟ್ಟಿ ಅಂದ್ರೆ ದೇವ್ರ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಳು 127ನೇ ಅಧ್ಯಾಯ ಅದರ 2ನೇ ವಚನ ಓದ್ರಿ. ಬೆಳಗಾಗುವುದಕ್ಕಿಂತ ಮುಂಚೆ ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ ಹೊತ್ತು ಮೀರಿ ಮಲಗುವವರೇ ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ತನ್ನ ಪ್ರಿಯರು ಯಾರು? ಇವತ್ತು ನಾವು ಪಕ್ಕದ ಮನೆ ಯಾರ ಲೋಕ ರೀತಿಗೆ ನಮಗೆ ಅವ್ರಿಗೆ ನೋಡಿಲ್ಲ, ಅವ್ರಿಗೆ ನಮ್ಗೆ ಗೊತ್ತೇ ಇಲ್ಲ, ಅವ್ರು ನಮ್ಮ ಪ್ರಿಯರ್ ಎಂಬುದಾಗ ಅವ್ರಿಗೆ ನಾವು ಸಂಕಟ ಜೊತೆ ಇಟ್ಕೊಳಕ್ ಸಾಧ್ಯದನ್ರಿ ಏನ್ರಿ? ಅದನ್ನ ಬಸ್ ಸ್ಟ್ಯಾಂಡ್ ಯಾರು 4 ಮಂದಿ ಸಿಕ್ಕಾರಂದ್ರೆ ನಡ್ರಪ್ಪ ನಮ್ಮ ಮನೆ ನಡ್ರಿ ಅಂತೇಳಿ ಅವ್ರನ್ನ ಕರ್ಕೊಂಡ್ಬರ್ತೇವ? ತರ್ಲಕ್ ಚಾನ್ಸ್ ಅದನ್ರಿ? ಇಲ್ಲ. ತನ್ನ ಪ್ರಿಯ ಅಂದ್ರೆ ತನ್ನ ಕುಟುಂಬಸ್ಥರು ಅಥವಾ ತನ್ನ ಮಕ್ಕಳು ಅಥವಾ ತನ್ನ ಬಂಧು ಬಳಗದವರು ಅಥವಾ ನೆಂಟರಿಸ್ತರು ಅಥವಾ ಸ್ನೇಹಿತರು ಅವ್ರು ಒಳ್ಳೆಯರಾಗಿದ್ದಾಗ ಅವರಿಗೆ ನಮ್ಮ ಪ್ರಿಯರರ ಇವರು, ಅಯ್ಯೋ ನಮ್ಮ ಖಾಸ್ ಮನುಷ್ಯನಪ್ಪ ಎಂಬುದಾಗ ಅವ್ರಿಗೆ ನಾವು ಹಿಡ್ಕೋತೇವೆ ಸ್ಪಷ್ಟವಾಗಿ, ಇವ್ರು ನಮ್ಗೆ ಬೇಕಾಗಿದ್ದರ ಎಂಬುದಾಗ ಅವ್ರನ್ನ ಹಿಡ್ಕೋತೇವೆ ಸ್ಪಷ್ಟವಾಗಿ. ಈ ತನ್ನ ಒಂದು ಪ್ರಿಯರಿಗೆ ನಾಳಿನ ಆಹಾರ ನಿದ್ರೆಯಲ್ಲ ದೇವರು ರೆಡಿ ಮಾಡ್ಕೊಡ್ತಾನೆ ಪ್ರಿಯರಿಗೆ ಸ್ಪಷ್ಟವಾಗಿ. ನಾಳಿನ ವಿಷಯ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾಳಿನ ದಿನ ಯಾರು ನೋಡ್ತಾವೋ ಗೊತ್ತಿಲ್ಲ, ಆದರೆ ನಾಳೆ ನೀವು ಏನು ಸೇವನೆ ಮಾಡಬೇಕು, ಏನು ಕುಡಿಬೇಕು, ಏನು ಸೇವನೆ ಮಾಡಬೇಕು, ಹೇಗೆ ಇರಬೇಕು, ನಾಳಿನ ದಿನ ಈ ಗೊತ್ತೇ ದೇವರು ನಿಮ್ಗಾಗಿ ರೆಡಿ ಮಾಡಿಟ್ಟನು ಪ್ರೇರಿ ಸ್ಪಷ್ಟವಾಗಿ. ಅದಕ್ಕೆ ನೀವು ನೀವು ಹಂಚಿಕೊಡ್ತಕ್ಕಂಥದ್ದು ನಿಮ್ಮಲ್ಲಿ ಒಳಗಿರ್ಬೇಕು. ಒಂದೇ ಒಂದು ಸ್ವಲ್ಪ ರೈಸ್ ಮಾಡ್ರಿ ಅಂದ್ರೆ ಆ ರೈಸಲ್ಲಿ ಇನ್ನೊಬ್ಬರಿಗೆ ಕೂಡ ಕೊಟ್ಟು ನೀವು ಸೇವನೆ ಮಾಡ್ತಕ್ಕಂಥದ್ದು ನಿಮ್ಮೊಳಗ ಇದ್ದಿರ್ಬೇಕು ಪ್ರೇಯರೇ. ಹಲ್ಲೆಲೂಯಾ. ಒಂದ್ಸರ್ತಿ ಹಿಂಗೆ ನಮ್ಮ ಮನೇಲಿ ಇವು ಮ್ಯಾಟ್ ತೊಗೊಂಡಿದ್ದಲ್ಲ, ಇವು ಕೆಳಗಿದ್ದನು ಪಾಪ ಹಸುದು ಬಂದ ನಾವೇ ಅವನಿಗೆ ನಡಿಲಕ್ಕೆ ಭೀ ಅಷ್ಟು ಅವಸರ ಇಲ್ಲ ಅಂತ ಈ ಸ್ಥಿತಿಯಲ್ಲಿ ಆತನ ಬಂದನ. ಅವನಿಗೆ ನೋಡಿ ಫಸ್ಟ್ ನೀರು ಕೊಟ್ಟು ಅವನಿಗೆ ಕುಡಿಲಕ್ಕ ನೀರು ಕೊಟ್ಟು ನಾವು ಊಟ ಮಾಡ್ತಕ್ಕಂಥ ರೈಸೇ ಗರಂ ರೈಸ್ ಇತ್ತು. ನಾವು ಊಟ ಮಾಡಿದ ಅವಾಗೆ ಬಂದಿನು. ಅವನು ಕೂಡ ಪ್ಲೇಟದಲ್ಲಿ ಹಾಕಿ ನೀವು ಫಸ್ಟ್ ಊಟ ಮಾಡಪ್ಪ, ನೀವು ಊಟ ಮಾಡಿನ ಬಾದ ಇದ್ರ ತೊಕೊಂಬಲ್ದ ಹೆಸರು ಆಲೋಚನೆ ಮಾಡೋಣ ನಾವು. ಫಸ್ಟ್ ನೀವು ಊಟ ಮಾಡಿ ಎಂಬುದಾಗಿ ಅವನಿಗೆ ರೈಸ್ ಹಾಕೊಟ್ಟೆ. ಅವನಿಗೆ ಫಸ್ಟ್ ಹಾಕೊಟ್ಟ, ಸೆಕೆಂಡ್ ಇನ್ನೂ ಸ್ವಲ್ಪ ತೊಗೊಂಡ್ರೆ ಆ ಥರದ್ದು ಇನ್ನೂ ಸ್ವಲ್ಪ ಹಾಕೊಟ್ಟ. ಫಸ್ಟ್ ಕ್ಲಾಸ್ ಊಟ ಮಾಡಿದನು. ಊಟ ಮಾಡಿ ಇದು ವ್ಯಾಪಾರ ಮಾಡಿದೆವು. ಇವೆರಡು ಮ್ಯಾಟ್ ತೆಗೆದುಕೊಂಡು ಇಟ್ಟಿದ್ದೆವು ಪ್ರೇಯರೇ. ಯಾಕೆ ಹೇಳಿದೆ ಅಂದರೆ ನಮಗೆ ಆಹಾರ ಅದ, ನಾವು ಸೇವನೆ ಮಾಡತ್ತಿದ್ದೇವೆ ಇಲ್ಲ ಅಂತಿಲ್ಲ, ಬಟ್ ಸೇವನೆ ಮಾಡ್ಲಂಥ ವ್ಯಕ್ತಿಗಳು ಕೆಲವೊಬ್ರು ಇರ್ತಾರೆ. ಕೆಲವೊಂದು ಬಿಸ್ನೆಸ್ ವ್ಯಾಪಾರ ಮಾಡ್ಕೊಂಡು ಬರ್ತಾರ, ಕೆಲವೊಂದು ಪರಿಸ್ಥಿತಿಗಳು ಹಂಗಿರ್ತಾವ. ಬಟ್ ಅವರು ಯಾರಾದ್ರೂ ನಮಗೆ ಸ್ವಲ್ಪ ಊಟ ಕೊಡ್ತಾರೆ ಎಂಬುದು ಕೂಡ ಆಸೆ ಇರ್ತದ. ಇಲ್ಲಾಂದ್ರೆ ಅಲ್ಲಿ ಮುಂದೆ ಹೋಗಿ ಯಾವ್ದಾರ ಹೋಟೆಲ್ದಾಗ ಕೂಡ ಸೇವನೆ ಮಾಡ್ಬೇಕೆಂಬ ಉದ್ದೇಶ ಇರ್ತದ. ಕೆಲವೊಂದು ಸರ್ತಿ ಅವ್ರಿಗೆ ಸಿಗಲ್ಲ ಪ್ರೇಯರೇ, ಕೆಲವೊಂದು ಸರ್ತಿ ಅವ್ರಿಗೆ ಸಿಗಲ್ಲ. ಬಟ್ ಅವ್ರ ಪರಿಸ್ಥಿತಿ ನೋಡಿ ಅವ್ರ ಮುಖದ ಮೇಲೆ ಕಾಣಿಸ್ತದ, ಈ ವ್ಯಕ್ತಿ ಊಟ ಮಾಡ್ಯಾನ ಅಥವಾ ಊಟ ಮಾಡಿಲ್ಲ ಎಂಬುದಾಗಿ ನಿಮ್ಗೆ ತಿಳಿದಿರ್ತದ. ಅಂತ ಈ ಸ್ಥಿತಿಯಿಂದ ಯಾರ ನಿಮ್ಮ ಹತ್ತಿರಕ್ಕೆ ಬಂದ ನಿಮ್ಮ ಮನೆ ಮುಂದೆ ಹರಂದ್ರೆ ಅವ್ರಿಗೆ ಸ್ವಲ್ಪ ಒಳಗೆ ಕರೀಲಕ್ಕಾಗಲ್ಲದ್ರು ಕೂಡ ನಿಮ್ಗೆ ಇರ್ತಕ್ಕಂಥ ಅಂಗಡಲ್ಲೇ ಅವ್ರಿಗೆ ಸ್ವಲ್ಪ ಊಟ ಕೊಡ್ರಿ, ನಿಮ್ಮ ಹಂಚಿಕೊಡ್ರಿ, ನಿಮ್ಮಲ್ಲಿ ಇರ್ತಕ್ಕಂಥವ್ರಿಗೆ ಹಂಚಿಕೊಡ್ರಿ. ಆ ಊಟನೇ ಅವ್ರು ಸೇವನೆ ಮಾಡಿ ಎಷ್ಟೋ ಆಶೀರ್ವಾದ ನಿಮ್ಮನ್ನು ಮಾಡ್ತಕ್ಕಂಥನಾಗಿರ್ತಾನೆ ಪ್ರೇಯರೇ. ಇನ್ನೊಂದು ಸರ್ತಿ ಭಿಕ್ಷಕರು ನಮ್ಮ ಮನೆ ಮುಂದೆ ಬಂದಾರ. ಬಂದು ಅವ್ರ ಪರಿಸ್ಥಿತಿ ನೋಡಿದ ತಕ್ಷಣ ಹೆಂಗೋ ನಂಗೆ ಭೀ ಕ್ರೆಡಿಟ್ ಕಾರ್ಡ್ಸಿಲ್ಲ, ಅಮ್ಮರಿಗೆ ಹೇಳಿದವ್ರು ನೀವು ರೈಸ್ ಮಾಡಿರಲ್ಲ, ರೈಸು ಬೇಳೆ ಸಾರು ಅವ್ರಿಗೆ ಹಾಕ್ಕೊಡ್ರಿ, ಅವ್ರು ಊಟ ಮಾಡ್ತಾರೆ. ಅವ್ರು ಅಂದರು ಇಲ್ಲ ಸರ್ ನಮ್ಗೆ ಇನ್ನೊಂದು 3-4 ಮಂದಿ ಅಲ್ಲ, ಇನ್ನೊಂದು 3 ಅದ, ನಾವು ಅಲ್ಲೇ ಕುಂತು ಊಟ ಮಾಡ್ತೇವೆ. ಅವರಿಗೆ ಅದೇನಂತಾರೆ ಪ್ಲಾಸ್ಟಿಕ್ ಡಬ್ಬಿಗಳು ಉಂಟಾವಲ್ಲ, ಈಗ ಆಲ್ರೆಡಿ ಬಾಕ್ಸ್ಗಳು ಉಂಟಾವಲ್ಲ, ಆ ಬಾಕ್ಸಿನ ಫುಲ್ಲು ರೈಸ್ ಹಾಕಿ ಇಷ್ಟು ಮತ್ತೊಂದು ಪ್ಲೇಟ್ ಇದು ಬಾಕ್ಸ್ ತೊಗೊಂಡು ಅದ್ರಾಗ ಬೇಳೆ ಸಾರು ಹಾಕಿ
ಅವ್ರಿಗೆ ಕೊಟ್ಟೆವು. ನಮ್ಮ ಮನೆ ಎದುರೀಚಕ ಸ್ಪಷ್ಟವಾಗಿ ರೋಡಿನ ಈಚಕ ಮಜಿತದ ಅಲ್ಲಿ ಗಿಡಗಳು ಅದ್ರ ಕೆಳಗೆ ಕುಂತು ಅವ್ರನ್ನ ಮೂಗರ್ 4 ಮಂದಿ ಊಟ ಮಾಡ್ಯಾರ ಪ್ರೇಯರ್. ಯಾಕಂದ್ರೆ ನಮಗೆ ಅದ ನಮಗೆ ಸಿಕ್ಕದ, ಇವಾಗ ನಾವು ಊಟ ಮಾಡಿದೆ, ನಾವು ತೃಪ್ತಿ ಆಗ್ಯದ. ಬಟ್ ಬೇಡ್ತಕ್ಕಂಥ ಸ್ಥಿತಿಯಲ್ಲಿ ಯಾರಾದ್ರೂ ಅಂಥವ್ರು ನಿಮಗೆ ಕಾಣಿಸ್ರಂದ್ರ ಕೆಲವರು ಬೇಡ್ತಾರ ಪ್ರೇಯರೇ, ಇದೇನು ಉಣ್ತೇವ ರಾತ್ರಿದು ಏನಾರ ಚಂದನ ಬ್ಯಾಳಿ ಮಾಡಿದ್ರೆ ನೀಡು, ಹಿಂಗೆಲ್ಲ ಇಡ್ತಾರ. ಅಂಥದ್ದಿಲ್ಲ. ನೀವೇನು ಸೇವನೆ ಮಾಡ್ತಕ್ಕಂಥರಾಗಿದ್ರಿ ಅದನ್ನ ಅವ್ರಿಗೆ ಕೊಟ್ಟರು ಸಾಕು, ಅವ್ರು ಸೇವನೆ ಮಾಡ್ತಾರೆ. ಹಸುವೆದಿಂದ ಇದ್ದವರು ಪ್ರೇಯರೇ, ಹಸುವೆ ಇಲ್ಲದವರು ಈ ನಾಮಕೆ ವಾಸ್ತೆ ಹೆಸರಿಗಾಗಿ ಬೇಡ್ಕೊಂಡು ತಿಂತಾರಲ್ಲ, ಈ ವ್ಯಕ್ತಿಗಳು ವೇಷಭಾಷಣೆ ಬೇರೆ ಇರ್ತವೆ ಪ್ರೇಯರೇ. ನಮಗೆ ಊಟ ಏನು ಬೇಕು, ಸ್ವಲ್ಪ ಅಕ್ಕಿ ಕುಡಿಯವ ಮನ್ಯಾಗ ಅಡಿಗೆ ಮಾಡ್ಕೊಳ್ತೇವೆ ಅಂತಾರ, ಸ್ವಲ್ಪ ಜಾಳ ಕೂಡ ಮನೆಯಾಗ ಊಟ ಮಾಡ್ತೇವೆ ಅಂತಾರ. ಇಲ್ಲ, ಇವಾಗ ಅವ್ರು ಹಸು ಬಂದಾರ ಅವ್ರಿಗೆ ನೀವು ಊಟ ಬಡಿಸ್ರಿ. ನಿಮ್ಗೆ ದಾನ ಧರ್ಮ ಮಾಡ್ತಕ್ಕಂಥದ್ದು ನಿಮ್ಮ ಒಳಗದಂದ್ರೆ ನಿಮ್ಗೆ ಏನಾರ ಅನ್ನಿಸೋರಿಗೆ ದಾನ ಧರ್ಮ ಮಾಡ್ರಿ, ಇದರ ಪರವಾಗಿಲ್ಲ, ಎಲ್ಲೋದ್ರೂ ಪರವಾಗಿಲ್ಲ. ನಾವು ನೋಡ್ತೇವೆ, ಮನುಷ್ಯರು ನೋಡಿ ದಾನ ಮಾಡ್ತೇವೆ. ಕೆಲವರು ಗೇಟಿನ ಮೇಲೆ ಬಂದು ಅವ್ರು ಎಷ್ಟು ಏನು ಮಾಡಿದ್ರು ಕೂಡ ಅವ್ರಿಗೆ ನಾವು ಅಸಲು ನೋಡೇವೆ ಅಲ್ಲಿ ಅವ್ರಿಗೆ ಹೇಳ್ತೇವೆ ನೀವು ಬಾಜಿಗೆ ಹೋಗ್ರು ಅಂತ ಹೇಳ್ತೇವೆ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಹಂಗಿಲ್ಲ. ಅವ್ರು ನೋಡ್ಲಕ್ಕ ಅವ್ರ ಬಾಡಿ, ಅವ್ರ ಶರೀರ ಎಲ್ಲ ತಂದುರಿಸ್ತದ, ಆರೋಗ್ಯ ಕರೆಕ್ಟ್ ಅದ, ಅವ್ರ ವಯಸ್ಸು ಮುಪ್ಪಿನ ವಯಸ್ಸಿಲ್ಲ, ಅವ್ರ ಪರಿಸ್ಥಿತಿ ಕೂಡ ಹಂಗಿಲ್ಲ. ಬಟ್ ಅಂಥವ್ರಿಗೆ ನೀವು ಒಂದು ವೇಳೆ ನೀವು ಸಹಾಯ ಮಾಡಿದ್ರೆ ಅವ್ರು ನೆನೆಸ್ತಕ್ಕಂಥ ಜನಾಂಗ ಇರಲಿಲ್ಲ ಪ್ರೇಯರೇ. ಆ ದುಡ್ಡು ಒಯ್ದು ಅವ್ರು ಕುಡಿಯೋದಕ್ಕಾಗೋ, ತಿನ್ನುವುದಕ್ಕಾಗೋ, ಅಥವಾ ಬೇರೆ ಬೇರೆ ಕಾರ್ಯಗಳು ಮಾಡೋದಕ್ಕಾಗಿ ಉಪಯೋಗ ಮಾಡ್ತಾರೆ. ಕೆಲವರಿಗೆ ನೀವು ದಾನ ಮಾಡಿದ ತಕ್ಷಣ ಅವ್ರ ಬೆಲ್ಲ 5 ರೂಪಾಯಿ, ಇವ್ರ ಬೆಲ್ಲ 5 ರೂಪಾಯಿ, ಹಿಂಗೆಲ್ಲ 2-3 ರೂಪಾಯಿ ಜಮಾ ಮಾಡ್ಕೊಂಡು ಒಂದು ಗಂಟೆ ಬಾದ್ ನೋಡ್ರಿ ಆ ವ್ಯಕ್ತಿ ವೈನ್ಸ್ ಬೆಲ್ಲ ಕಾಣಿಸ್ತಾನೆ ಪ್ರೇಯರೇ. ಅವ್ನಿಗೆ ತಲುಪದ, ಅವನಿಗೆ ಕೊಟ್ಟರು ದೇವ್ರು ನಮಗೆ ಸಹಾಯ ಮಾಡ್ತಾನೆ. ಇಲ್ಲ, ಅವನಿಗೆ ಕೊಟ್ಟಿದ್ರೆ ನೀವು ಶಾಪಗ್ರಸ್ತ ಆಗೋದು ಸ್ಪಷ್ಟವಾಗಿ. ನಿಮ್ಮಲ್ಲಿ ನೀವು ಕೊಡ್ತಕ್ಕಂಥ ನಿಮ್ಮಲ್ಲಿ ಇರ್ಬೇಕು. ಎಂಥ ವ್ಯಕ್ತಿಗಳು ಕೊಡಬೇಕು? ಇಲ್ಲದಂಥ ವ್ಯಕ್ತಿಗಳು. ಅವ್ರಿಗೆ ನೋಡಿದ ತಕ್ಷಣ ಗೊತ್ತೈತೇನಕ್ಕಿ ಹೌದಪ್ಪ ಈ ವ್ಯಕ್ತಿ ಇಂಥವನ, ಇವ್ರಿಗೆ ಬೇಕಾಗಿರ್ತಂಬುದಾಗಿ ಅಂಥ ವಿಷಯ ಸಾವ. ಯಾಕಂದ್ರೆ ತನ್ನ ಪ್ರಿಯರಂತ ಹೇಳ್ತಾನೆ ದೇವರು ಸ್ಪಷ್ಟವಾಗಿ. ಪ್ರಿಯರಂದ್ರೆ ತನ್ನ ಮಕ್ಕಳಿಗಿಂತ ಹೆಚ್ಚಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳು ದೇವರು ಹೇಳ್ತಾನ. ನಿಮಗೆ ನಿದ್ರೆಯಲ್ಲೇ ಕೊಡ್ತಕ್ಕಂಥವನಾಗಿದ್ದಾನ ಆತನು. ಇಷ್ಟು ಆಹಾರಕ್ಕಾಗಿ ನೀವು ಕಷ್ಟಪಡ್ತಕ್ಕಂಥದ್ದು ವ್ಯರ್ಥದ, ಬಟ್ ನಿಮ್ಗೆ ನಿದ್ರೆಯಲ್ಲಿ ದೇವ್ರು ನಾಳಿಂದು ಇವತ್ತೇ ನಿಮ್ಗೆ ನಿದ್ರೆಲ್ಲ ಕೊಡ್ತಾ ಅಂತ ಹೇಳ್ತಾನ. ನಾಳೆಗೆ ಏನು ಸೇವನೆ ಮಾಡ್ತೀರ ಆಹಾರ ದೇವ್ರಿಗೆ ಇವತ್ತು ರಾತ್ರಿ ನಿಮ್ಗೆ ರೆಡಿ ಮಾಡಿ ಒಪ್ಪಿಸ್ಕೊಡ್ತಾನೆ ಪ್ರೇಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಿಮ್ಮಲ್ಲಿ ಇದ್ದಂಥ ಆಸ್ತಿಯಲ್ಲಿ ನಿಮ್ಮಲ್ಲಿ ಎಷ್ಟದನೋ, ನಿಮ್ಮಲ್ಲಿ ರೇಷನ್ ಪಾನಿ ನಿಮ್ಮ ಮನೇಲಿ ಇದ್ದಟ್ಟೆ ನೀವು ಇನ್ನೊಬ್ಬರಿಗೆ ಇಲ್ಲದವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡ್ರಿ. ಸಹಾಯ ಮಾಡಿ ನಾವು ಕೊಟ್ಟರೆ ತಿಂದಿಂಗೆ ಬೆಳೆದಿದ್ದಿಲ್ಲ. ನೀ ಕೊಡ್ತಕ್ಕಂಥದ್ದು ನೀ ದೇವ್ರಿಗೆ ಕೊಡ್ತಿದ್ದ ಮನುಷ್ಯರಿಗಲ್ಲ ಪ್ರೇಯರೇ. ನೀ ಸಹಾಯ ಮಾಡ್ತಕ್ಕಂಥ ಒಂದು ವ್ಯಕ್ತಿಗೆ ಮಾಡ್ತೇನೋ, ಬಟ್ ದೇವರು ಪ್ರೇರೇಪಣೆ ಮಾಡಿದಾಗ ಮಾಡ್ತೇವೆ ಹೊರತು ನೀ ಪ್ರೇರೇಪಣೆ ಮಾಡದೆ ನೀ ಮಾಡ್ಲಿಕ್ಕೆ ಸಾಧ್ಯ ಆಗ್ಲತ್ತಿಲ್ಲ ಪ್ರೇಯರೇ. ಅಪೊಸ್ತಲರು ಹಿಂಗೆ ಮಾಡಿಲ್ಲ, ಆಗಿನ ಕಾಲದಾಗ ಜನರು ಹಿಂಗೆ ಮಾಡಿಲ್ಲ. ನಂಬೇರ ದೀಕ್ಷಾಸನೊಂದರ ಕರ್ತನ ದೇಹಾರದಲ್ಲಿ ಪಾಲ್ಬಾಗಿದ್ದಾರ, ಪ್ರಾರ್ಥನೆಯಲ್ಲಿ ಅವ್ರು ಭಾಗಿದ್ದಾರ, ರೊಟ್ಟಿ ಮುರಿಯುವುದರು ಕೂಡ ಅವರು ಸ್ಟ್ಯಾಂಡ್ ಆಗಿದ್ದಾರ. ಆದರೆ ತಮ್ಮಲ್ಲಿರ್ತಕ್ಕಂಥ ಆಸ್ತಿಯನ್ನು ಅವ್ರು ಮಾರಿ ತನ್ನ ಅಕ್ಕಪಕ್ಕದವರಿಗೆ, ಅವ್ರಿಗೆ ಸಹಾಯ ಇಲ್ಲದಂಥ ವ್ಯಕ್ತಿಗಳಿಗೆ ಅವ್ರು ಏನು ಮಾಡ್ತಾರ, ಸಹಾಯ ಮಾಡ್ತಾರೆ. ಇಂಥ ಒಂದು ಸ್ಥಿತಿ, ಇಂಥ ಒಂದು ಪರಿಸ್ಥಿತಿ ನಿಮ್ಮಲ್ಲಿ ಇರಲೇಬೇಕು ಪ್ರೇಯರೇ. ಇಲ್ಲದವ್ರಿಗೆ ಇವತ್ತು ನೀವು ಸಹಾಯ ಮಾಡ್ರಿ. ನಿಮ್ಮಲ್ಲಿ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇನ್ನೊಬ್ಬರು ಬಂದು ನಿಮಗೆ ಸಹಾಯ ಮಾಡ್ತಾರೆ ಪ್ರೇಯರೇ. ಕೆಲವು ಸರ್ತಿ ಇಂಥ ಒಂದು ಪ್ರೇರೇಪಣೆ ದೇವರು ಪ್ರೇರೇಪಣೆ ಮಾಡಿ ಜನರನ್ನು ಕಳಿಸಿ ನಮಗೆ ಅನೇಕ ಸಮಯದಲ್ಲಿ ಸಹಾಯಗಳಾಗವ ಪ್ರೇಯರೇ. ಒಂದು ಸಮಯದಲ್ಲಿಲ್ಲ, ಅನೇಕ ಒಂದು ಸಮಯಗಳಲ್ಲಿ ದೇವರು ನಮಗೆ ಸಹಾಯ ಮಾಡ್ಯಾನ. ಇಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ದೇವರು ನಮ್ಮನ್ನು ಸಹಾಯ ಮಾಡ್ಯಾನ. ಒಂದು ಸರ್ತಿ ಹೈದರಾಬಾದ್ಗೆ ಹೋಗಿ ವಾಕ್ಯವನ್ನು ಆರಾಧನೆ ಮುಗಿಸ್ಕೊಂಡು ಹೊಂಟಿದ. ಬಸ್ಸಿನ ಕಿರಾಯ ನಂಬಲ್ಲಿ ಹೊರತು ಊಟದ ಕಿರಾಯ ನಂಬಲಿಲ್ಲ. ಬಸ್ಸಿನ ಕಿರಾಯದ ನನ್ನ ಜೇಬಿನಲ್ಲಿ, ಊಟ ಮಾಡ್ಲಿಕ್ಕೆ ಪೈಸೆ ನನ್ನ ಬಳಿ ಇಲ್ಲ. ಬಟ್ ಎಲ್ಲೈತೆ ನಾವು ಆರಾಧನೆ ಮಾಡಿದೆವು, ಅಲ್ಲಿ ಸ್ವಲ್ಪ ಬೇರೆ ಬೇರೆ ಸಮಸ್ಯೆಗಳು ಆಗಿದ್ದವು. ಅಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದೆವು. ಬರ್ಲತ್ತರ ದೇವ್ರು ನಂಗೆ ಹ್ಯಾಂಗೆ ರೆಡಿ ಮಾಡಿಟ್ಟಾನಂದರೆ, RTC ಬಸ್ಸಿನ ಡ್ರೈವರ್ ಬಿ ಅವ ನಮ್ಮ ವ್ಯಕ್ತಿನೇ ಹಣ ಪ್ರೇಯರೇ. ಗಾಡಿ ನಿಂದಿರ್ಸಿಲ್ಲವ, ಆಲ್ರೆಡಿ ಗಾಡಿ ನಿಂದಿರ್ಸಲೋದ್ರ ಬಿ ಓವರ್ಟೇಕ್ ಮಾಡಿ ಅವನಿಗೆ ಮುಂದೆ ಬಂದು ಗಾಡಿ ನಿಂದಿರಿಸಿದೆವು. ಅವಾಗ ಗಾಡಿ ನಿಂದಿರ್ಸಿ ಅವ್ರು, ಅಯ್ಯೋ ಸರ್ ನೀವಿದ್ದೀರಿ ಅಂದನು. ಸರಿ ಏರ್ದೇವು, ಗಾಡಿಯಾಗ ಕುಂತೇವು, ಬಂದೆವು. ಜೈರಾಬಾದ್ದಾಗ ಧಾಬಾದಾಗ ಅವನೇ ಊಟ ಮಾಡ್ಸ್ಯಾನ. ನಾವು ಊಟ ಮಾಡಿ ಬಿಲ್ ಧಾಬಾದಾಗ ಅವ ಕಟ್ಟನ್ ಪ್ರೇಯರೇ. ಇದು ಯಾಕೆ ಹೇಳಿದೆ ಅಂದರೆ, ಇವತ್ತು ನೀವು ಮಾಡಿರ್ತಕ್ಕಂಥದ್ದು ದೇವ್ರು ನಿಮಗಾಗಿ ರೆಡಿ ಇಟ್ಟನದು. ನಾಳೆ ನಾಡ್ದು ತಿಂಗಳು 2 ತಿಂಗಳು, ವರ್ಷ 2 ವರ್ಷನೋ, ಎಷ್ಟು ದಿನ ಹೋಯ್ತೋ ಗೊತ್ತಿಲ್ಲ. ಇವತ್ತು ನೀವು ಮಾಡಿರ್ತಕ್ಕಂಥ ಉಪಕಾರ ಅದು ದೇವರು ತನ್ನ ಜ್ಞಾಪಕದ ಪುಸ್ತಕದಲ್ಲಿ ಬರೆದಿಟ್ಟನ. ನೀ ನಿಸ್ಸಹಾಯ ಪರಿಸ್ಥಿತಿ ಇದ್ದಾಗ ಯಾವುದೇ ಒಂದು ವ್ಯಕ್ತಿಗಳನ್ನ ಕಳಿಸಿ ದೇವ್ರು ನಿಂಗೆ ಸಹಾಯ ಮಾಡ್ತಕ್ಕಂಥನಾಗಿರ್ತಾನೆ ಪ್ರೇಯರೇ. ನೀ ಮಾಡುವುದರಿಂದ ನಿಂಗೆ ಪ್ರತಿಫಲ ಅದ. ಇವ್ರು 3000 ಜನ ದೀಕ್ಷಾಸ್ನಾನ ಹೊಂದಾರ, ಇಲ್ಲಂತಿಲ್ಲ. ದೀಕ್ಷಾಸ್ನಾನ ಹೊಂದಿದಾರ, ದೀಕ್ಷಾಸ್ನಾನ ತೆಗೆದುಕೊಂಡು ಸುಮ್ಮನೆ ಕುಂತಿಲ್ಲ, ದೇವರಿಗೆ ಆರಾಧನೆ ಪ್ರಾರ್ಥನೆ ಮಾಡತ್ತಾರ. ಆರಾಧನೆ ಪ್ರಾರ್ಥನೆ ಮಾಡುತ್ತಾ ತನ್ನ ದೇವರ ಒಂದು ದೇಹ ರಕ್ತದಲ್ಲಿ ಕೂಡ ಪಾಲ್ಭಾಗರ, ಅದು ಪಾಲ್ಭಾಗಿದ್ದು ನೀತಿ ನ್ಯಾಯಗಳ ಕಾರ್ಯಗಳನ್ನು ಮಾಡುತ್ತಾ ಅವರು ತಮ್ಮ ತಮ್ಮ ಒಂದು ಕಾರ್ಯಗಳಲ್ಲಿ ಬಲವಾಗಿ ನಿಂತಿದ್ದಾರೆ ಪ್ರೇಯರೇ. ನನ್ನ ಸೋದರ ಇವತ್ತು ನೀ ಅಂಥ ಒಂದು ಕಾರ್ಯಗಳಲ್ಲಿ ನಿಂತೆ,
ಇವತ್ತು ಕರ್ತನ ದೇಹ ರಕ್ತ ನೀ ಮುಟ್ಟುವುದಕ್ಕಿಂತ ಮುಂಚಿತವಾಗಿ ನೀನು ಪರೀಕ್ಷಿಸ್ಕೋ. ಇಂಥ ಒಂದು ಸ್ಥಿತಿಯಲ್ಲಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀನು ಇದ್ದೆ, ಒಂದು ಸರ್ತಿ ಆಲೋಚನೆ ಮಾಡು. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಸಮಯದಲ್ಲಿ ನಮಗೆ ಹ್ಯಾಂಗಿರ್ತಂದ್ರೆ, ಬ್ಯಾಳೆ ಆಗಲಿ, ಯಾವುದೇ ಬ್ಯಾಳಿಗಳಾಗಲಿ ಇರ್ತಾವಲ್ಲ, ಕಡ್ಡಿ, ತೊಗರಿ, ಹೆಸರು, ಉದ್ದು ಹಿಂಗಿರ್ತಾವಲ್ಲ. ಕೆಲವರು ಏನು ಮಾಡ್ತಿದ್ರು, ತಂದು ಕೊಡ್ತಿದ್ರು ನಮಗೆ ಮೊದಲು. ಆ ತಂದು ಕೊಟ್ಟಾಗ ನಾವೇನು ಮಾಡ್ತೀವಿ, ಇನ್ನೂ ಕೆಲವೊಬ್ರು ತಂದು ಕೊಡ್ತಾರಲ್ಲ, ಇಷ್ಟು ಜನಕ್ಕೆ ಇಟ್ಕೊಂಡು ನಾವೇನು ಮಾಡ್ರಿ ಅಂತೇಳಿ ಕೆಲವೊಬ್ಬರಿಗೆ ಇಲ್ಲದವ್ರಿಗೆ ನಾವೇನು ಮಾಡ್ತೇವೆ, ಅವು ಬ್ಯಾಳಿಗಳೆಲ್ಲ ಕೊಟ್ಟಾಕ್ತಿದ್ದೆವು ಪ್ರೇರೆ. ಒಂದು ವರ್ಷ ಹಿಂಗಾಗ್ಯದ, ಬೇರೆ ತಂದು ಕೊಟ್ಟರೆ ಬ್ಯಾಳಿಗಳು ನಮಗೆ ಮತ್ತೆ ನಾವು ಕೊಡ್ತಾರಲ್ಲ ಅಂತ ಹೇಳ್ಕೊಂಡು ನಾವು ಕೊಟ್ಟಾಕಿದ್ದೇವೆ ಎಲ್ಲರಿಗೆ. ನಮ್ಗೆ ಯಾರಿಗೆ ಅನುಕೂಲತೆ ಇತ್ತು, ಇಲ್ಲದ ಪರಿಸ್ಥಿತಿ ಅವ್ರಿಗೆ ಕೊಟ್ಟಾಕಿದ್ದೆವು. ಈಗ ಬ್ಯಾಳಿ ನಾವೇ ಖರೀದಿ ಮಾಡೋಂಥ ಪರಿಸ್ಥಿತಿಗೆ ಬಂದಿತ್ತು ಪ್ರೇರೆ. ಅರ್ಥ ಅಲ್ಲತ್ತ ನಿಮ್ಗೆ? ಯಾಕಂದ್ರೆ ಅವ್ರು ಹಮೇಶ ಕೊಡ್ತಾರೆ ಎಂಬುದಾಗ ಅವ್ರ ಮೇಲೆ ನಂಬಿಕೆ ವಿಶ್ವಾಸ ನಮಗಿತ್ತು. ಅವ್ರು ಯಾವಾಗಲೂ ಮರ್ತು ಹೋಗಲ್ರು, ತಂದು ಮನಿತನ ತಂದು ಕೊಡ್ತಾರೆ ಎಂಬುದಾಗ ವಿಶ್ವಾಸ ಇತ್ತು. ಬಟ್ ಆ ವಿಶ್ವಾಸ ಏನಾಗ್ಯದ, ಅವ್ರಿಗೆ ಏನು ಟ್ರಬಲ್ಸ್ ಆಗ್ಯದೋ ಅಥವಾ ನಮ್ಲಿಂದ ಏನಾರ ಅವ್ರಿಗೆ ಚುಚ್ಚತಕ್ಕಂಥ ಮಾತುಗಳಾಗ್ಯಾವೋ ಗೊತ್ತಿಲ್ಲ. ಬಟ್ ನಾ ಹೇಳ್ತಕ್ಕಂಥ ವಾಕ್ಯರ ಹೆಂಗೆ ಇರ್ತದಕ್ರ ನಾನೇನು ಚೇಂಜಸ್ ಮಾಡ್ಕೊಂಬಲ್ಲ. ದೇವ್ರು ನಂಗೆ ಚೇಂಜ್ ಮಾಡಿ ಅಂತ ಕೂಡ ನಂಗೆ ಇದು ಮಾಡಲ್ಲ. ನಾ ಹೇಳ್ತಾ ದೇವ್ರಿಗೆ ಪ್ರಾರ್ಥನೆ, ದೇವ್ರೆ ನನ್ನ ವಾಕ್ಯ ಜನರಿಗೆ ಅವ್ರಿಗೆ ರಕ್ಷಣೆ ಆಗ್ಬೇಕು ಹೊರತು, ಅವ್ರ ಜೀವಿತ ಒಂದಿನ ಕಟ್ಟಲ್ಪಡ್ಬೇಕು ಹೊರತು ಅವ್ರಿಗೆ ಹಾಳಾಯ್ತಕ್ಕಂಥದ್ದು ಬ್ಯಾಡ ದೇವ್ರೆ ಎಂಬುದಾಗಿ ಮತ್ತು ಕೂಡ ದೇವ್ರು ನನಗೆ ಅದೇ ವಾಕ್ ಕೊಡ್ತಾನೆ, ಅದೇ ಅನುಸಾರವಾಗಿ ನಡೀತಕ್ಕಂಥನಾಗಿದೆ. ಅರೆ ಅವ್ರು ಸಹಾಯ ಮಾಡ್ತಾರಲ್ಲ ಎಂಬುದಾಗಿ, ಕಳಿಸ್ತಾರೆ ಎಂಬ ಉದ್ದೇಶ ಇಟ್ಕೊಂಡು ಬೇರೆ ಕೊಟ್ಟಾಕಿದೆವು. ಅವರು ಅದು ಸಹಾಯ ಬರಲೋಯ್ತು, ನಾವೇ ಮತ್ತು ತಿರುಗಿ ಖರೀದಿ ಮಾಡ್ಕೊಂಡು ಸೇವನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಗೆ ಬಂತು ಪ್ರಿಯರೇ. ಹಲ್ಲೆಲೂಯ. ಅಂದ್ರೆ ಕೆಲವು ಸಮಯಗಳು ಇಂಥವು ಬರ್ತಾವ, ಕೆಲವು ಸಮಯಗಳು ಇಂಥವು ಬರ್ತಾವ. ಬಟ್ ನಾವು ಉಳಿಸ್ಕೋಬೇಕು. ನಮಗೆ ಬೇಕಾಗಿರ್ತಕ್ಕಂಥ ನಾವು ಇಟ್ಟುಕೊಂಡು ಇನ್ನೊಬ್ಬರಿಗೂ ಸಹಾಯ ಮಾಡ್ಬೇಕು ಪ್ರಿಯರೇ. ನಮಗೆ ಬೇಕಾಗಿರ್ತಕ್ಕಂಥ ನಾವು ಇಟ್ಕೊಂಡಿಲ್ಲ ಅಂದ್ರೆ, ನಮ್ಮಲ್ಲಿ ಇದ್ದದೆಲ್ಲ ಕೊಟ್ಟಾಕಿದೇವು ಅಂದ್ರೆ ನಮಗೆ ಮತ್ತು ಸೇವನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಕಷ್ಟಕರ ಆಗಿರ್ತವೆ ಪ್ರಿಯರೇ. ಜಾಗ್ರತ. ನಿಮ್ಮಲ್ಲಿ ಇದ್ದದಲ್ಲಿ ನೀವು ಇಟ್ಟುಕೊಂಡು ಇನ್ನೊಬ್ಬರಿಗೆ ಸಹಾಯ ಮಾಡ್ರಿ. ನೀವು ಸ್ವಲ್ಪ ಕೂಡಿಸ್ರಿ. ಇರುಗಳು ಕೂಡಿಸ್ತಾವ ಅಥವಾ ಇಲ್ಲ? ಸುಗ್ಗಿ ಕಾಲದಲ್ಲಿ ಇರುಗಳು ಕೂಡಿಸ್ತಾವಿಲ್ಲ, ಸುಗ್ಗಿ ಕಾಲದಲ್ಲಿ ಇರುಗಳು ಕೂಡಿಸಿರ್ತಾವ. ಹಾಗೆ ನಿಮ್ಮಲ್ಲಿ ಇದ್ದಾಗ ಸ್ವಲ್ಪ ನೀವು ಕೂಡ ಕೂಡಿಸಿಟ್ಕೊಂಡು ಇನ್ನೊಬ್ಬರಿಗೆ ನೀವು ಸಹಾಯ ಮಾಡಿದಾಗ ದೇವರ ಕಾರ್ಯಗಳು ಸ್ಪಷ್ಟವಾಗಿರ್ತವೆ. ಇದ್ದದೆಲ್ಲ ನೀವು ಕೊಟ್ಕೊಂತೀರಿ ಅಂದ್ರೆ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನೀವು ಖರೀದಿ ಮಾಡಿ ಸೇವನೆ ಮಾಡ್ಬೇಕಾಯ್ತದ. ಬಟ್ ಆ ಖರೀದಿ ಮಾಡೋದು ಕೂಡ ದೇವ್ರ ಸಹಾಯ ಮಾಡ್ತಾನೆ ಸ್ಪಷ್ಟವಾಗಿ, ಮಾಡಲ್ಲಂತಿಲ್ಲ. ಬಟ್ ದುಃಖ ಪಡ್ತಕ್ಕಂಥ ಅವಶ್ಯಕತೆ ನಿಮ್ಗೆ ಇಲ್ಲಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ಅಪೊಸ್ತಲರು ಅವ್ರು ಮಾಡ್ಯಾರ, ಅವ್ರು ಕಲಿಸ್ಯಾರ, ಬೋಧನೆ ಮಾಡ್ಯಾರ, ಜನರಿಗೆ ಹೇಳ್ಯಾರ, ತಿಳಿಸ್ಯಾರ. ಅವ್ರಿಗೆ ತಿಳಿಸಿದಾಗ ದೇವ್ರು ಅವ್ರ ಜೀವಿತದಲ್ಲಿ ಕಾರ್ಯ ಮಾಡ್ಯಾನ ಪ್ರೇರೆ. ಅವ್ರು ಸಹಾಯ ಮಾಡಿ ಇನ್ನೊಬ್ಬರಿಗೆ, ಅವ್ರು ಸಹಾಯ ಮಾಡಿದ ಕಾರಣ ದೇವ್ರು ಅವರಿಗೆ ಸಹಾಯ ಮಾಡ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯ. ಅದಕ್ಕೆ ಮೊದಲನೇ ಕೊರಿಂಥ 11ನೇ ಅಧ್ಯಾಯ 32-33 ವಚನ ಓದ್ರಿ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ ಕಾರಣ ನನ್ನ ಸಹೋದರರೇ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ ಎಂಬುದನ್ನು ನೋಡ್ತೇವೆ. ಕಾದುಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯ. ಒಂದು ವೇಳೆ ನೀವು ಕೂಡಿ ಬಂದಾಗ ಕರ್ತನ ಒಂದು ದೇಹ ರಕ್ತ ನೀವು ಪರೀಕ್ಷಿಸಲ್ದೆ ನೀವು ಒಂದು ವೇಳೆ ಸೇವನೆ ಮಾಡಿದಿರಂದ್ರ ನಿಮ್ಮೊಳಗ ದುರ್ನಡತೆ ಅಥವಾ ವಕ್ರ ಬುದ್ಧಿ ಉಳ್ಳ ಸ್ಥಿತಿ ನಿಮ್ಮ ಒಳಗದ, ಇವೆಲ್ಲ ನೀವು ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಬಂದು ಸೇವನೆ ಮಾಡಿರಿ. ಬಟ್ ದೇವ್ರು ನಿಮ್ಮನ್ನು ಶಿಕ್ಷಿಸದೇ ಬಿಡಲ್ಲ. ಏನ್ರಿ? ಶಿಕ್ಷಿಸ್ತಲತನ ಬಿಟ್ಕೊಡ್ತಲತನ? ಹೊಡಿತಲತನ ಇಲ್ಲಂತ? ಶಿಕ್ಷಿಸುತ್ತಾನೆ. ಒಂದು ವೇಳೆ ನೀವು ಪರೀಕ್ಷಿಸಿಕೊಳ್ಳದೆ ಒಂದು ವೇಳೆ ನೀವು ಸೇವನೆ ಮಾಡಿದ್ರಂದ್ರ ದೇವ್ರು ನಿಮ್ಮನ್ನು ಶಿಕ್ಷಿಸ್ತಾನೆ. ಯಾಕಂದ್ರೆ ನಿಮಗ ನೀತಿ ನ್ಯಾಯಗಳನ್ನು ಮಾಡುವುದಕ್ಕಾಗಿ, ನೀವು ಸರಿ ಮಾರ್ಗದಾಗ ಬರುವುದಕ್ಕಾಗಿ ದೇವರು ನಿಮ್ಮನ್ನು ಶಿಕ್ಷಿಸ್ತಾನೆ. ಇವತ್ತು ನಿಮಗೊಂದು ರೋಗ, ಒಂದು ಸಮಸ್ಯೆ, ಒಂದು ಶೋಧನೆ, ಒಂದು ವೇದನೆ ನೀವು ಒಳಗಾದಾಗ ಅಯ್ಯೋ ನಾ ಯಾಕದ, ಎಲ್ಲ ಕರೆಕ್ಟ್ ಇದ್ದ, ಎಲ್ಲದರಾಗ ಸರಿ ಇದ್ದ, ಎಲ್ಲ ಕರೆಕ್ಟ್ ಇದ್ದ, ಎಲ್ಲದಾಗ ಸರಿ ಇದ್ದ ನೀ ಅನ್ಕೋತೀವಿ ಪ್ರೇರೆ. ಆದರೆ ದೇವರು ನಿನಗೆ ಶಿಕ್ಷಿಸ್ತಾನೆ. ಯಾಕಂದ್ರೆ ಇದು ಈ ಕರ್ತನ ಮೇಜನ್ನು ಸೇವನೆ ಮಾಡ್ತಿಲ್ಲ, ಈ ಸೇವನೆ ಮಾಡೋದು ನೀವು ಪರೀಕ್ಷಿಸಲ್ದೆ ಅಥವಾ ಯಾವ ತಪ್ಪು ದ್ರೋಹ ಅಪರಾಧವನ್ನು ಮಾಡಿರ್ತೋ ಅದು ಒಪ್ಪಿಕೊಂಡು ಬಿಟ್ಟು ಕೊಡದೆ, ಹಾಗೆ ಅದು ನೀವು ಒಳಗಿಟ್ಕೊಂಡು ಸೇವನೆ ಮಾಡ್ತಿ. ಒಳಗಿಟ್ಕೊಂಡು ಸೇವನೆ ಮಾಡಿದಾಗ ದೇವ್ರು ನಿನಗೆ 100% ಪೆಟ್ಟಾಗ್ತಾನೆ ಪ್ರೇರೆ.
ನಿಂಗೆ ಸುಮ್ಮನೆ ಹಾಗೆ ಬಿಡಲ್ಲ ದೇವ್ರು. ಯಾಕಂದ್ರೆ ನೀನು ಈ ಭೂಲೋಕದ ಮಗನಲ್ಲ, ಈ ಭೂಲೋಕದ ಮಗಳಲ್ಲ, ನೀನು ಪರಲೋಕಕ್ಕೆ ವಾರಸನಾಗಿದ್ದಿ ಪ್ರೇರೆ. ನೀನು ಪರಲೋಕಕ್ಕೆ ವಾರಸನಾಗಿದ್ದಿನ ಕಾರಣ ನಿನಗೆ ದೇವರ 100% ನಿನಗೆ ಶಿಕ್ಷಿಸಿ ಮತ್ತು ನಿನಗೆ ತಿರುಗಿ ರಕ್ಷಿಸ್ತಾನ ಪ್ರೇರೆ ಆತನು. ನಿನಗೆ ಹಂಗೆ ಬಿಡಲಾತನು. ಇವತ್ತು ರೋಗ ವ್ಯಾಧಿ ಇಲ್ಲಿ ಮುಂದಿನ ಮ್ಯಾಲೋಚನೆ ನೋಡಿದಾಗ ಕೆಲವೊಬ್ಬರು ಸಾಯುತ್ತಾರೆ ಎಂಬುದನ್ನು ನೋಡ್ತೇವೆ, ಕೆಲವೊಬ್ಬರಿಗೆ ಅನೇಕ ರೋಗಗಳು ಬರುತ್ತವೆ ಎಂಬುದಾಗಿ ನೋಡ್ತೇವೆ ಸ್ಪಷ್ಟವಾಗಿ. ಇವತ್ತು ಈ ರೋಗ ಈ ವ್ಯಾಧಿಗಳನ್ನು ಅನುಭವಿಸೋ ಕಾರಣ ಇದೇ ಪ್ರೇರೆ. ದೇವ್ರ ಮಕ್ಕಳಿಗೆ ಕಷ್ಟ ಬರಬೇಕು, ದೇವ್ರ ಮಕ್ಕಳಿಗೆ ಕಷ್ಟ ಬಂದಾಗೆ ಮುಂದೆ ಹೆಜ್ಜೆ ಇಡಬೇಕಾಗಿ ಅವ್ರು ಆಲೋಚನೆ ಮಾಡ್ತಾರೆ ಪ್ರೇರೆ. ಹಲ್ಲೆಲೂಯಾ. ಇವಾಗ ಮಳೆಗಾಲದಾಗ ಆ ಕಡೆ ಈ ಕಡೆಯಿಂದೆಲ್ಲ ನೀರು ಹರ್ಕೊಂಡು ಬರ್ತಾವ. ಹರ್ಕೊಂಡು ಬಂದಾಗ ನಿಮ್ಮ ಮನೆ ಮುಂದೆ ಕೆಸರು ಗೊಜ್ಜು ಹಿಂಗೆಲ್ಲ ಇರ್ತಾನೆ ಕೋರಿ, ಅದ್ರಾಗೆ ಹಾದಿ ನಡೀತೀರಿ ಅಥವಾ ಹ್ಯಾಂಗೆ ಮಾಡ್ತೀರಿ? ಅದಕ್ಕೆ ಸರಿ ಮಾಡ್ಕೋತೀರಿ, ಇಲ್ಲ ಅಂದ್ರೆ ಒಂದು ಕಲ್ಲರ್ ಹಾಕ್ತಿರಲ್ಲ ಹಿಂಗೆ ಹೋಗ್ಲತ್ರ ಆಚೆ ಹೆಜ್ಜಿಗೆ ಹೋಗ್ಲಕ್ಕ ಒಂದು, ಯಾಕಂದ್ರೆ ನಿಮ್ಮ ಕಾಲಿಗೆ ಏನು ಹತ್ಬಾರ್ದು, ಹೊಲಸು ಹತ್ಬಾರ್ದು, ಕೆಸರು ಹತ್ಬಾರ್ದು ಎಂಬುದಾಗಿ ತಿಳ್ಕೊಂಡು ಒಂದು ಕಲ್ಲರ ಹಾಕಿ ಆಚೆಗೆ ಹೋಯ್ತಿರು ಪ್ರೇರೆ. ಒಂದು ಕಲ್ಲು ಹಾಕಿ ಆಚೆಗೆ ಹೋದ್ರು ಕೂಡ ನಿಮ್ಮ ಕಾಲಿಗೆ ಅಲ್ಪ ಸ್ವಲ್ಪ ಗೊಜ್ಜು ಹತ್ತದ ಮಳೆಗಾಲದಾಗ. ಬಟ್ ಮನೆಗೆ ಬಂದಾಗ 100% ನೀವು ಕಾಲ ಮೇಲೆ ನೀರು ಹಾಕೋದೇ ಒಳಗೆ ಬರ್ತೀರಿ. ಒಂದು ವೇಳೆ ನೀವು ಕಾಲು ತೊಳೆದೆ ನೀವು ಒಳಗೆ ಬಂದಿರಿ ಅಂದ್ರೆ ನೀವು ಹೇಗೆ ಬರ್ತೀರೋ ಮನೆಗೆಲ್ಲ ಸ್ವಲ್ಪ ಅದು ಹೊಲಸಾಗ್ಲಕ್ಕೆ ಅವಕಾಶ ಅಥವಾ ವಾಸನೆ ಕೂಡ ಬರ್ಲಕ್ಕೆ ಅವಕಾಶ ಅದಾವ ಪ್ರೇರೆ. ಅದಕ್ಕಾಗಿ ನೀವು ಹೇಗೆ ಕಾಲುಗಳನ್ನು ತೊಳ್ಕೊಂಡು ನೀವು ಒಳಗೆ ಹೆಜ್ಜೆ ಇಕ್ತಿರೋ ಹಾಗೆ ನೀವು ತಪ್ಪು ಮಾಡಿದಾಗ, ನೀವು ದ್ರೋಹ ಮಾಡಿದಾಗ, ನೀವು ಅಪರಾಧ ಮಾಡಿದಾಗ, ನೀವು ಅಥವಾ ಇವೆಲ್ಲವನ್ನು ಮಾಡಿ ಒಳಗಿಟ್ಕೊಂಡು ಕರ್ತನ ಒಂದು ದೇಹ ರಕ್ತದಲ್ಲಿ ಪಾಲ್ಭಾಗಿ ಇದ್ದೆ ಅಂದ್ರೆ ದೇವರು ನಿನ್ನನ್ನು ಶಿಕ್ಷಿಸ್ತಾನೆ. ಯಾಕಂದ್ರೆ ಲೋಕದವರ ಸಂಗಡ ನಿನಗೆ ನ್ಯಾಯ ತೀರಿಸ್ಲಕ್ಕೆ ಅವಕಾಶ ಇರಬಾರ್ದು ಎಂಬುದಾಗಿ. ಯಾಕಂದ್ರೆ ನರಕದಾಗ ಹೋಯ್ತಕ್ಕಂಥ ವ್ಯಕ್ತಿಗಳು ಬೇರೆ, ಪರಲೋಕಕ್ಕೆ ಹೋಯ್ತಕ್ಕಂಥ ವ್ಯಕ್ತಿಗಳು ಬೇರೆ. ಪರಲೋಕಕ್ಕೆ ಹೋಯ್ತಕ್ಕಂಥ ಒಂದು ವೇಳೆ ಮಕ್ಕಳಾಗಿದ್ದು ನೀವು ಒಂದು ವೇಳೆ ಯಾವುದೇ ಒಂದು ತಿಳಿದು ನೀವು ತಪ್ಪು ಮಾಡಿರ್ತೀರಂದ್ರೆ ಅದು ಗೊತ್ತು ನಿಮ್ಮನ್ನು ಪರೀಕ್ಷಿಸಿಕೊಳ್ಳುವುದಕ್ಕಾಗಿ ನಿಮ್ಗೆ ಅವಕಾಶ ಇದೆ. ಯಾಕಂದ್ರೆ ಲೋಕದವರ ಸಂಗಡ ನಿನಗೆ ಪಾಲಿಲ್ಲ ಪ್ರೇರಣೆ, ಲೋಕದ ಜನರ ಜೊತೆ ನಿನಗೆ ಪಾಲಿಲ್ಲ, ಲೋಕದಾಗ ಮಾಡ್ತಕ್ಕಂಥ ಕಾರ್ಯಕ್ರಮ ಅವ್ರ ಜೊತೆ ನಿನಗ ಸಂಪರ್ಕ ಇರಬಾರ್ದೆಂಬ ಉದ್ದೇಶ ಇಟ್ಕೊಂಡು ದೇವರು ನಿನ್ನ ಶಿಕ್ಷಿಸ್ತಾನೆ ಪ್ರೇರೆ. ದೇವ್ರು ಹಂಗೆ ಬಿಡಲ್ಲ. ಇವತ್ತು ಅನ್ಕೋತೇವೆ ಕಷ್ಟ ಯಾಕೆ ನಮ್ಮ ಮನ್ಯಾಗ, ಈ ನಷ್ಟ ಯಾಕೆ ನಮ್ಮ ಮನ್ಯಾಗ, ಈ ಸಮಸ್ಯೆಗಳು ಯಾಕೆ ನಮ್ಮ ಮನ್ಯಾಗ. ನಾವು ಎಲ್ಲದಲ್ಲೂ ಕರೆಕ್ಟ್ ಇದ್ದೆವು, ಆರಾಧನೆ ಮಾಡಿದಾಗ ಕರೆಕ್ಟ್ ಇದ್ದೆವು, ಪ್ರಾರ್ಥನೆ ಮಾಡಿದಾಗ ಕರೆಕ್ಟ್ ಇದ್ದೆವು, ಉಪವಾಸ ಮಾಡಿದಾಗ ಕರೆಕ್ಟ್ ಇದ್ದೆವು, ವಾರ ಆರಾಧನೆಗೆ ಹೋಗ್ತಕ್ಕಂಥ ಈ ಸ್ಥಿತಿಯಲ್ಲಿ ಕರೆಕ್ಟ್ ಇದ್ದೆವು, ಎಲ್ಲದಲ್ಲಿ ನಾವು ಸರಿಯಾಗಿದ್ದೆವು. ಮತ್ತು ಕೂಡ ಸಮಸ್ಯೆ, ಮತ್ತು ಕೂಡ ವ್ಯಾಧಿಗಳು, ಮತ್ತು ಕೂಡ ನಮ್ಮ ಪರಿಸ್ಥಿತಿಗಳು ಯಾಕೆ ಹಿಂಗೆ ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ. ಆದರೆ ಈ ಆಲೋಚನೆಯಲ್ಲಿ ನಿನಗೆ ಶಿಕ್ಷೆ ಅದ ಪ್ರೇರಿದು. ಇವತ್ತು ನೀ ಕಷ್ಟ ಅನುಭವಿಸ್ಲತ್ತಿದ್ದೇನೋ, ಈ ಕಷ್ಟದಂದ್ರೆ ನಿನಗೆ ಶಿಕ್ಷೆ ಅದ, ಆದರೆ ದೇವರು ತಿರುಗಿ ರಕ್ಷಿಸಲತ್ತನ ಪ್ರೇರ. ಅಂದ್ರೆ ಲೋಕದವರ ಸಂಗಡ ನಿನ್ನನ್ನು ಪಾಲ್ಭಾಗಿ ಇರುವುದಕ್ಕಾಗಿ ಅವಕಾಶ ದೇವರು ಕೊಡ್ಲತ್ತಿಲ್ಲ ಪ್ರೇರೆ. ಲೋಕದವ್ರ ಜೊತೆ ಇಲ್ಲ, ಲೋಕದವರಿಂದ ಹೊರಗೆ ನಿನ್ನನ್ನು ತೆಗೆಯುವುದಕ್ಕಾಗಿ ದೇವ್ರು ನಿನಗೆ ಶಿಕ್ಷಲತ್ತಾನ, ನಿನಗೆ ಶುದ್ಧಿ ಮಾಡತ್ತಾನ, ನಿನಗೆ ತೊಳಿಲತ್ತಾನೆ. ಅಶುದ್ಧಳಾಗಿದ್ದಿ ನಿಂಗೆ ತೊಳೆದು ದೇವರು ಶುದ್ಧಿ ಮಾಡತ್ತಾನ ಪ್ರೇರೆ. ದೇವರು ತೊಳೆದ್ರೆ ನೀನು ಶುದ್ಧಿ ಮಾಡುವಾಗ ನೀನು ಶುದ್ಧಾಗಿ ಜೀವನ ಮಾಡ್ತಕ್ಕಂಥದ್ದು, ಬಾಳ್ವೆ ಮಾಡ್ತಕ್ಕಂಥದ್ದು ಅದು ಎಷ್ಟೋ ಒಂದು ಉತ್ತಮ ಪ್ರೇರೆ. ಅದಕ್ಕೆ 33 ಹೇಳ್ತಾನ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ ಎಂಬುದಾಗ್ತಾರೆ. ಈ ಭೋಜನವನ್ನು ಮಾಡುವಾಗ ನೀವು ಬರ್ತಿರಲ್ಲ, ಒಬ್ಬರೊಬ್ಬರು ಕಾದುಕೊಳ್ರಿ. ಅಂದ್ರೆ ಒಬ್ಬರು ಬಲಹೀನತೆ ನಿಮ್ಮ ಒಳಗದ, ಒಂದು ಬಲಹೀನರಾಗಿ ನೀವು ಜೀವನ ಮಾಡತ್ತೀರಂದ್ರೆ ಒಂದೊಂದು ವಿಷಯವಾಗಿ ನೀವು ಬಲವುಳ್ಳವರಾಗಿ ಜೀವನ ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ಬೇಕು ಹೊರತು ಬಲಹೀನರಾಗಿ ನೀವು ಬಿದ್ದು ಹೋಗ್ಲಕ್ಕೆ ಅವಕಾಶ ಇಲ್ಲ ಪ್ರೇರೆ. ಇವತ್ತು ನೀವು ಒಬ್ಬರೊಬ್ಬರು ಏನರ ಹೊರಗ ನೀವು ಜಗಳ ಕಿರಿಕಿರಿ ತಂಟೆಗಳು ನೀವು ಮಾಡ್ಕೊಂಡಿದ್ದಿರ್ಬೋದು, ಆದರೆ ಈ ಆಲಯದ ಒಳಗೆ ಬರುವಾಗ ನೀವು ಒಂದು ಅಣ್ಣ ಒಂದು ತಮ್ಮ ಪ್ರೇರೆ, ಒಂದು ಅಕ್ಕ ಒಂದು ತಂಗಿ ಪ್ರೇರೆ, ಒಂದು ತಾಯಿ ಒಂದು ಮಗಳು, ಒಂದು ತಂದೆ ಒಂದು ಮಗನಾಗಿ ನೀವು ಒಬ್ಬರೊಬ್ಬರು ಆ ಒಂದು ಅನುನತೆಯಲ್ಲಿ ಇರ್ಬೇಕು ಹೊರತು ಒಳಗೆ ಬಂದು ವೈರಿತನ ಇಟ್ಕೊಂಡು, ಒಳಗೆ ಬಂದು ವಿರುದ್ಧವಾಗಿಟ್ಟುಕೊಂಡು ಒಂದು ವೇಳೆ ನೀವು ಕರ್ತನ ಮೇಜಿನಲ್ಲಿ ಪಾಲ್ವಾಗಿರ್ತೀರಿ ಅಂದ್ರೆ ಅದು ಸರಿಯಾದದಲ್ಲ. ಅದಕ್ಕಾಗಿ ಮೇಲೆ ಹೇಳ್ತಾನ, ನಿಮ್ಮನ್ನು ಶಿಕ್ಷಿಸ ಅಂತ ಹೇಳ್ತಾನ. ಕೆಳಗೆ ಬರುವಾಗ ಒಬ್ಬರೊಬ್ಬರು ಕಾದುಕೊಂಡು ಹತ್ತಿರವಾಗಿದ್ದು ಜೀವಿಸ್ಕೊಂಡು ನೀವು ಪ್ರಯಾಸ ಪಡ್ಲತ್ತಾನ ಪ್ರೇರೆ. ಮತ್ತು ತಿರುಗಿ ದೇವರಾಲಯದಲ್ಲಿ ಒಂದಾಗಿರಿ ಮತ್ತು ಹೊರಗೆ ಹೋಗಿ ಅದೇ ಒಂದು ಜಗಳ ಕಿರಿಕಿರಿ ಮಾಡ್ತೀರಂದ್ರೂ ಕೂಡ ಅದು ದೇವರ ದೃಷ್ಟಿಯಲ್ಲಿ ಸರಿಯಾದದಲ್ಲ. ಒಂದು ಮನಸ್ಸು ಒಬ್ಬರಾಗಿ ಜೀವನ ಮಾಡುವಾಗ ಅದು ಶ್ರೇಷ್ಠತೆ, ಅದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯದ ನೀವು ಇದರಲ್ಲಿ ಪಾಲ್ವಾಗಿರ್ಬೇಕು. ಲೋಕಕ್ಕೆ ಸಂಬಂಧಪಟ್ಟಂಥ ಕಾರ್ಯ ಮತ್ತು ಕ್ರಿಯೆಗಳನ್ನು ಬಿದ್ದೋಗ್ಲಕ್ಕೆ ನಿಮ್ಗೆ ಚಾನ್ಸ್ ಅವಕಾಶ ಇಲ್ಲ. ನೀವು ದೇವ್ರ ಮಕ್ಕಳು, ದೇವ್ರ ಮಕ್ಕಳಾಗಿ ಜೀವನ ಮಾಡಿರ್ತು, ಲೋಕಕ್ಕೆ ಸಂಬಂಧಪಟ್ಟವ್ರ ಹಾಗೆ ನೀವು ಜೀವನ ಮಾಡ್ಲಿಕ್ಕೆ ಅವಕಾಶ ನಿಮ್ಗೆ ಇಲ್ಲ ಪ್ರೇರೆ. ಅದೇ ಕೊನೆಯದಾಗಿ ಇನ್ನೊಂದು ವಚನ ಧ್ಯಾನ ಮಾಡೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 46-47 ಓದ್ರಿ.
ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು ಎಂಬುದನ್ನು ನೋಡ್ತೇವೆ. ಪ್ರೇಯರ್ ಸಾಕಮ್ಮ. ಎದಕ್ಕೆ ಪಾತ್ರರಾಗಿದ್ದರು ಇವರು? ದೇವರ ಆಲಯದಲ್ಲಿ ಒಟ್ಟಾಗಿ ಕೂಡುವುದರಲ್ಲಿ ಮತ್ತು ಒಟ್ಟಾಗಿ ಕೂಡುವುದರಲ್ಲಿ ಇದ್ದು ಕೂಡ ಇವ್ರು ಏನ್ ಮಾಡ್ತಾರಂದ್ರ ಜನರೆಲ್ಲ ದಯವನ್ನು ಹೊಂದಿದವರಾಗಿದ್ದಾರೆ. ಪ್ರೇಯರು, ಇವತ್ತು ನಿಮಗೂ ಕೂಡ ಜನರ ದಯ ಬೇಕು. ಯೇಸು ಸ್ವಾಮಿ ಬೆಳೆಯುವಾಗ ದೇವರ ಮತ್ತು ಮನುಷ್ಯರ ದಯಕ್ಕೆ ಪಾತ್ರನಾಗಿದ್ದನು. ಪ್ರೇಯರೆ, ದೇವರ ದಯ, ಮನುಷ್ಯರ ದಯ ಯೇಸು ಸ್ವಾಮಿ ಮೇಲೆ ಇತ್ತು. ಪ್ರೇಯರೆ, ಸಣ್ಣ ವಯಸ್ಸಾಗಿದ್ದಾಗ. ಪ್ರೇಯರೆ, ಇವತ್ತು ನಾ ಹೇಳ್ತೇನೆ ನಿಮ್ಗೆ, ನೀವು ಬೆಳೆಯುವಾಗ, ನೀವು ಮುಂದೂಡುವಾಗ ದೇವರ ದಯ ನಿಮ್ಮಲ್ಲಿ ಇರಬೇಕು, ಮನುಷ್ಯರ ದಯ ಕೂಡ ನಿಮ್ಮೊಳಗಿರ್ಬೇಕು. ಪ್ರೇಯರೆ, ಎಂತಾನ ಮನುಷ್ಯನ ನಾಲ್ಗೆ ಮೇಲೆ ಇರಬೇಕು ಹೊರತು ಮನುಷ್ಯನ ಹಲ್ಲಿನ ಮೇಲೆ ಇರಬಾರ್ದು. ಪ್ರೇಯರೆ, ಏನ್ ಮಾಡ್ತೀರಿ? ಹಲ್ಲೇನ್ ಮಾಡ್ತದ? ಹಲ್ಲು ಕಸ್ತದ, ಹಂಗೆ ಬಿಡ್ತದ. ನಾಲ್ಗಿ ರುಚಿ ನೋಡ್ತದ. ಪ್ರೇಯರೆ, ಮನುಷ್ಯನ ಅರ್ಥ ಅಲ್ಲದ ಮನುಷ್ಯನ ಎಷ್ಟರ ಎಂಬುದಾಗ ನಾಲ್ಗಿ ಅಂದ್ರೆ ನೀವು ಎಂಥ ಅಡುಗೆ ಮಾಡಿದ್ರೆ ಬಿ ಇದ್ರ ರುಚಿ ನೋಡ್ತಕ್ಕಂಥದ್ದು ನಾಲ್ಗೆನೆ. ಬಟ್ ನಾಲ್ಗೆ ಯಾಕೆ ಹೋಲಿಸಿ ಹೇಳಿದಂದ್ರೆ ಮನುಷ್ಯನಿಗೆ ರುಚಿ ನೋಡ್ತಕ್ಕಂಥದ್ದು ನಿಮ್ಮೊಳಗೆ ದೇವರು ಆಲ್ರೆಡಿ ಕೊಟ್ಟನ್. ಪ್ರೇಯರೆ, ವೈರಿಗಳ ಜೊತೆ ಸಂಪರ್ಕ ಮಾಡಬಾರ್ದು, ವೈರಿಗಳ ಜೊತೆ ಜೀವನ ಮಾಡಬಾರ್ದು. ವೈರಿಗಳ ಜೊತೆ ಸಂಪರ್ಕ ಮಾಡಿದೆ ಅಂದ್ರೆ ಆ ವೈರಿ ಒಂದಿನ ಕಚ್ಚುವುದಕ್ಕೆ ನಿನ್ನ ಪ್ರಯಾಸ ಪಟ್ಟೇ ಪಡ್ತಾನೆ. ಪ್ರೇಯರೆ, ಒಂದಿನ ಪ್ರಯಾಸ ಪಡ್ತಾನೆ. ಅದಕ್ಕೆ ವೈರಿಗಳ ಜೊತೆ ನೀವು ಇರಬಾರ್ದು. ಆ ವೈರಿಯಿಂದ ನೀವು ದೂರ ಆಗಿದ್ದು ನೀವು ಆರಾಧನೆ ಮಾಡುತ್ತಾ, ದೇವರಿಗೆ ಪ್ರಾರ್ಥನೆ ಮಾಡುತ್ತಾ, ನಿಮ್ಮ ಕೆಲಸ, ನಿಮ್ಮ ಕಾರ್ಯ, ವ್ಯಾಪಾರ, ಬಿಸ್ನೆಸ್, ಅಥವಾ ನೀವು ಇನ್ನೂ ಉದ್ಯೋಗ ಅಥವಾ ನೀವು ವಿದ್ಯಾಭ್ಯಾಸ, ನೀವು ಏನೇನು ಮಾಡ್ತಕ್ಕಂಥರಾಗಿದ್ದೀರೋ ಅವೆಲ್ಲ ಮಾಡಿಕೊಳ್ಳುತ್ತಾ ನಿಮಗೆ ಸಮಯ ಸಿಕ್ಕಾಗ ದೇವರ ಆಲಯದಲ್ಲಿ ನೀವು ದಿನಾಲೂ ಕೂಡಿಕೊಳ್ತಕ್ಕಂಥರಾಗಿರ್ಬೇಕು. ಅಥವಾ ದಿನಾಲೂ ದೇವರ ಆಲಯಕ್ಕೆ ಬರ್ಲಿಕ್ಕಾಗಲ್ಲ ಅಂದ್ರೆ ನಿಮ್ಮ ಒಂದು ಮನೆಯಲ್ಲಿ ಪ್ರತಿದಿನ ನೀವು ಕೂಡ್ತಕ್ಕಂಥರಾಗಿರ್ಬೇಕು. ಪ್ರೇರೆ, ಅಕ್ಕಪಕ್ಕ ಫ್ಯಾಮಿಲಿ ಜೊತೆ ವ್ಯರ್ಥವಾಗಿ ಮಾತಾಡಿಕೊಂಡು ಕೂಡ ಅದೇ ನಿಮ್ಮ ಮನೆಯಲ್ಲಿ ನೀವು ಕುಂತು ಪ್ರತಿದಿನ ಆರಾಧನೆ ಮಾಡುವುದು, ಪ್ರಾರ್ಥನೆ ಮಾಡುವುದು, ಅದು ಎಷ್ಟೋ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕಾರ್ಯ, ಒಂದು ಕ್ರಿಯೆಗಳು. ಪ್ರೇರೆ, ಅದಕ್ಕೆ ಅಪೊಸ್ತಲರು ಸ್ಪಷ್ಟವಾಗಿ ಹೇಳ್ತಾರ, ಪೇತ್ರ, ಯೌವನರು ಇವ್ರು ಪ್ರಸಂಗ ಮಾಡಿದಾಗ ಅದ್ಭುತವಾಗಿ ಹೇಳ್ತಾರ, ವಕ್ರ ಬುದ್ಧಿ ಉಳ್ಳವರಿಂದ ನೀವು ದೂರವಾಗಿರಿ ಅಂತ ಹೇಳ್ತಾರ. ಪ್ರೇರೆ, ಎಂಥ ಬುದ್ಧಿ ಉಳ್ಳವರಿಂದ? ಹಲ್ಲೆಲೂಯ. ಎಂಥ ಬುದ್ಧಿ ಉಳ್ಳವರಿಂದ? ವಕ್ರ ಬುದ್ಧಿ ಉಳ್ಳವರಿಂದ ನೀವು ದೂರವಾಗಿರತನ. ಅಂದ್ರೆ ಕೇಡು ಮಾಡ್ತಕ್ಕಂಥ ಜನಗಳಿಂದ, ಪಾಪ, ದ್ರೋಹ, ಅಪರಾಧ ಮಾಡ್ತಕ್ಕಂಥ ಜನಗಳಿಂದ ನೀವು ಸ್ಪಷ್ಟವಾಗಿ ದೂರವಾಗಿ ನಿವಸಿಸಬೇಕಾಗಿತ್ತು. ಅವ್ರ ಜೊತೆ ಸಂಪರ್ಕ ಮಾಡುತ್ತಾ, ಅವ್ರ ಜೊತೆ ಕೂಡುತ್ತಾ ಹೇಳುತ್ತಾ ನೀವು ಇರಬಾರ್ದು ಎಂಬುದಾಗಿ ದೇವರ ವಾಕ್ಯ ನಿಮ್ಮನ್ನು ಸ್ಪಷ್ಟವಾಗಿ ಎಚ್ಚರಿಸ್ತಕ್ಕಂಥಾಗಿದೆ. ಪ್ರೇರೆ, ಅದಕ್ಕೆ ಈ ಸ್ವಲ್ಪಟ್ಟಿಗಿರ್ತಕ್ಕಂಥ ವಾಕ್ಯ ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ಹೇರಳವಾಗಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ. ಪ್ರೇರೆ, ಒಂದ್ಸತಿ ಪಶ್ಚಾತ್ತಾಪ ಪಡುವುದಕ್ಕಾಗಿ ನಿಮ್ಗೆ ಅವಕಾಶ, ಒಂದು ಚಾನ್ಸಸ್ ಅದ. ಈ ಪ್ರಾರ್ಥನೆಯಲ್ಲಿ ವಾಕ್ಯ ಕೇಳಿದಿರಿ, ನೀವು ಯಾವ ಬುದ್ಧಿ ಉಳ್ಳವರಾಗಿದ್ದೀರಿ ಎಂಬುದಾಗಿ ದೇವರು ನಿಮ್ಮನ್ನು ಸ್ಪಷ್ಟವಾಗಿ ಮಾತಾಡಿದ್ದಾನೆ. ಮತ್ತು ಅನುನ್ನತಿಯಲ್ಲಿ ಹೇಗೆ ಇರಬೇಕೆಂಬುದಾಗಿ ದೇವರು ನಿಮ್ಮನ್ನು ಮಾತಾಡಿದ್ದಾರೆ. ರೊಟ್ಟಿ ಮುರಿಯುವುದರಲ್ಲಿ ಹೇಗಿರಬೇಕು, ಪ್ರಾರ್ಥನೆ ಮಾಡುವುದರಲ್ಲಿ ಹೇಗಿರಬೇಕೆಂಬುದಾಗಿ ದೇವರು ನಿಮ್ಮನ್ನು ಮಾತಾಡಿದ್ದಾನೆ. ಊಟ ಯಾವಾಗ ತನ್ನ ಪ್ರಿಯರಿಗೆ ಕೊಡುತ್ತಾನೆ ಎಂಬುದಾಗಿ ದೇವರು ಅದ್ಭುತವಾಗಿರ್ತಕ್ಕಂಥ ಮಾತು ನಿಮ್ಮನ್ನು ಆಡಿದ್ದಾನೆ. ಅದಕ್ಕೆ ನೀವು ಎದರಲ್ಲಿದ್ದೀರಿ ಒಂದು ಸರ್ತಿ ನಿಮ್ಮ ನೀವು ಪರೀಕ್ಷಿಸ್ಕೊಡ್ರಿ. ದಾನ ಧರ್ಮ ಮಾಡುವುದರಲ್ಲಿ ಇದ್ದಿರೋ ಅಥವಾ ಇಲ್ಲವೋ, ನೀವು ಕೊಡುವುದರಲ್ಲಿ ಇದ್ದರೆ ಇಲ್ಲವೋ ಒಂದು ಸರ್ತಿ ನಿಮ್ಮ ನೀವು ಪರೀಕ್ಷಿಸಿಕೊಂಡು ಕರ್ತನ ಕಡೆ ಮನಪೂರ್ವಕ ಸಂಪೂರ್ಣವಾಗಿ ತಿರುಗ್ರಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮ್ಗೆ ಘನತೆ ಆಗಲಿ. ಒಳ್ಳೆಯ ಸಮಯ ಮತ್ತು ಸಂದರ್ಭ ಅವಕಾಶವನ್ನು ಕೊಟ್ಟಿದೆ ನಿನಗೆ ಸ್ತೋತ್ರ. ಈ ಸಮಯ ಸಂದರ್ಭ ಅವಕಾಶದಲ್ಲಿ ಅಯ್ಯ ನಿನ್ನ ಮಕ್ಕಳ ಸಮೇತವಾಗಿ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಬರ್ತೇವೆ. ಕರ್ತನೆ, ನಮ್ಮನ್ನು ದರ್ಶಿಸ್ರಿ. ಅದ್ಭುತ ವಾಕ್ಯದಲ್ಲಿ ಸರವಾಗಿ ಮಾತಾಡಿದಿ. ವಕ್ರ ಬುದ್ಧಿ ಉಳ್ಳವರಿಂದ ನೀವು ದೂರವಾಗಿರ್ರಿ ಎಂಬುದಾಗಿ ಹೇಳಿದಪ್ಪ ಕರ್ತನೆ. ಇವತ್ತು ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಾ, ಎಷ್ಟು ಮಕ್ಕಳು ವಕ್ರ ಬುದ್ಧಿ ಉಳ್ಳವರಾಗಿದ್ದು ಈ ಆಲಯದೆಲ್ಲರನ್ನ ಕರ್ತನ ಗೊತ್ತಿಲ್ಲ ದೇವರೇ, ನಿನ್ಗೆ ಗೊತ್ತುಂಟು ದೇವರೇ. ಅವ್ರಿಗೆ ಸರಿ ಮಾಡು ದೇವರೇ. ಅವ್ರಿಗೆ ಅಂಗಾಳ್ಕೊಂಡು ನಡೆಯುತ್ತವ್ರಕ ನಿಮ್ಮ ಅಮೂಲ್ಯ ರಕ್ತದಿಂದ ತೊಳೆದು ಅವರನ್ನು ಶುದ್ಧೀಕರಿಸು. ನಿನ್ನ ಮಗಳಾಗಿ, ನಿನ್ನ ಮಗನಾಗ ಅವರನ್ನು ಮಾರ್ಪಡಿಸು ಕರ್ತನೆ. ಯಾಕಂದ್ರೆ ಪ್ರಿಯರಿಗೆ ನಿದ್ರೆಯಲ್ಲೇ ನಿನ್ನ ಆಹಾರ ಕೊಡ್ತಾ ಅಂತ ಹೇಳಿದ್ದೇವ್ರೆ. ನಿನ್ನ ಮಕ್ಕಳು ಜೀವಿತ ಅದ್ಭುತವಾಗಿ ಕಟ್ಟಲ್ಪಡುವಾಗಿ ನಿನ್ನ ಕೃಪೆ ತೋರಿಸ್ಕೊಳ್ತಾನೆ. ಅವ್ರಿಗೆ ಕಾಡ್ಸಕ್ಕಂಥ ಅಂಧಕಾರ ದೊರೆತನ, ಕೇಡಪ್ಪ, ದುಷ್ಟಶಕ್ತಿನ ಇರ್ಬೋದು ಗೊತ್ತಿಲ್ಲ ದೇವ್ರೆ, ಆದರೆ ಅವರಿಂದ ಬಿಡುಗಡೆ ಮಾಡು. ಪಾಪ, ದ್ರೋಹ, ಅಪರಾಧ ಮಾಡುತ್ತಾ ಅಯ್ಯ ನಿನ್ನ ದೇಹ ರಕ್ತದಲ್ಲಿ ಪಾಲ್ಗೊಳ್ಳಕ್ಕೆ ಸಾಧ್ಯ ಇಲ್ಲ.
ಯಾಕಂದ್ರೆ ಇಂಥವ್ರಿಗೆ ನಾನು ಶಿಕ್ಷಿಸ್ತೇನೆ ಎಂಬುದಾಗಿ ಹೇಳ್ತಿದ್ದ ಕರ್ತಾನೆ. ಇಂಥವ್ರಿಗೆ ಸುಮ್ಮನೆ ಬಿಡಲ್ಲ ದೇವ್ರೆ. ಪ್ರೇರಣ ಸೋದರ ದೇವರು ಅಂದ್ರೆ ಸುಮ್ಮನೆ ಬಿಟ್ಕೊಟ್ಟು ಇಲ್ಲಿವರೆಗಾದ್ರೆ ಇನ್ನು ಮುಂದೆ ಬಿಡಲ್ಲ. ನಿನ್ನನ್ನು ಪೆಟ್ಟು ಹಾಕಿ ನಿನಗೆ ಸರಿ ಮಾಡ್ತಾನೆ. ಯಾಕಂದ್ರೆ ನೀನು ಪರಲೋಕಕ್ಕೆ ವಾರಸನಾಗಿದ್ದಿ ಪ್ರಿಯರೇ. ಸ್ಪಷ್ಟವಾಗಿ ನಿಂಗೆ ಭೂಲೋಕದವ್ರ ಜೊತೆ ಸಂಪರ್ಕ ಇಲ್ಲ, ಭೂಲೋಕದವ್ರ ಜೊತೆ ಪಾಲ್ಭಾಗ್ ನೀ ಇರಬಾರ್ದೆಂಬುದಾಗಿ ಉದ್ದೇಶ ಇಟ್ಕೊಂಡು ನಿನಗೆ ಪರಲೋಕದ ಜೊತೆ ಪಾಲ್ಭಾಗ್ ಇರ್ಬೇಕೆಂಬ ಉದ್ದೇಶದಿಂದ ದೇವರು ನೀನು ಶಿಕ್ಷಿಸಿ ನಿನ್ನ ಶುದ್ಧಿ ಮಾಡತಾನೆ ಪ್ರಿಯರೇ. ಪ್ರತಿದಿನ, ಪ್ರತಿ ಗಳಿಗೆ, ಪ್ರತಿ ನಿಮಿಷ ಮರೆಯದೆ ನಿನ್ನ ಸಮಯ ಅವಕಾಶಕ್ಕಾಗ ದೇವರಲ್ಲಿ ಸ್ತುತಿ ಮಾಡು, ಪ್ರಾರ್ಥನೆ ಮಾಡು. ಅಯ್ಯ ನಿನಗೆ ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಯಾರ್ಯಾರು ಇಲ್ಲಿವರೆಗ ದೇವರೇ ಪಶ್ಚಾತ್ತಾಪದ ಪ್ರಾರ್ಥನೆ ಇದ್ದಿಲ್ಲೋ, ಇವತ್ತು ಅವ್ರಿಗೆ ಪಶ್ಚಾತ್ತಾಪದ ಪ್ರಾರ್ಥನೆ ಒದಗಿಸ್ಕೊಡು ಕರ್ತನೆ. ದುಃಖ, ಕಣ್ಣೀರು, ವೇದನೆಗಳನ್ನು ಪರಿಹರಿಸು. ಇವತ್ತು ರೋಗ ವ್ಯಾಧಿಯಲ್ಲಿ ಯಾಕೆ ಬೀಳುತ್ತಾರೆ, ಯಾಕೆ ಸಮಸ್ಯೆ ಶೋಧನೆ ಎದುರುಕೊಳ್ಳುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡಿರುವಾಗ ದೇವರೇ ಮಾಡಿರ್ತಕ್ಕಂಥ ತಪ್ಪೇ ದೇವರೇ. ಆದರೆ ಪ್ರಿಯ ಸೋದರಿ ಇವತ್ತು ನೀನು ಮಾರ್ಪಡ್ತೆ, ನೀನು ಮಾರ್ಪಟ್ಟು ದೇವ್ರ ಕಡೆ ತಿರುಗಿಕೊಂಡು ದೇವ್ರಿಗೆ ಹತ್ತಿರವಾಗಿ ಜೀವಿಸುವಾಗ ನೀವು ಪ್ರಯಾಸ ಪಡ್ತೆ. ಒಂದ್ಸತಿ ಜ್ಞಾಪಕ ಮಾಡ್ಕೊ. ಒಂದು ಸಣ್ಣ ಒಂದು ಪ್ರಾರ್ಥನೆ ನಿನ್ನ ಜೀವಿತ, ನಿನ್ನ ಹೃದಯ, ನಿನ್ನ ವ್ಯಾಪಾರ, ಬಿಸ್ನೆಸ್, ನಿನ್ನ ಕೈ ಕೆಲಸನ ಮಾರ್ಪಡಿಸೋ ಅವಕಾಶ ಇದೆ. ನೀ ಪಶ್ಚಾತ್ತಾಪ ಪಡುವುದರಿಂದ ನಿನಗೆ ಮೇಲಾಗ್ಲಕ್ಕೆ ಸಾಧ್ಯ ಇದೆ. ನೀ ಇಲ್ಲಿವರೆಗ ನಿಮ್ಮಲ್ಲಿರ್ತಕ್ಕಂಥ ಆಸ್ತಿಯಲ್ಲಿ ನೀನು ಇನ್ನೂ ಯಾರಿಗಾದ್ರೂ ಕೊಟ್ಟಿಲ್ಲೇನೋ, ನಿಮ್ಮಲ್ಲಿ ಅನ್ನ ವಸ್ತ್ರದ ಇನ್ನೊಬ್ಬರಿಗೆ ಸಹಾಯ ಮಾಡಿಲ್ಲೇನೋ, ನಿಮ್ಮಲ್ಲಿ ಊಟೋಪಚಾರದ ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಸ್ಥಿತಿ ಆದರೆ ಮಾಡಿಲ್ಲೇನೋ, ಕೊಡ್ತಕ್ಕಂಥ ಕ್ಯಾಪಾಸಿಟಿ ದೇವ್ರು ನಿಂಗೆ ಇಟ್ಟನಾದ್ರೆ ನಿನ್ನ ಕೈ ನೀ ಮುಟ್ಟಿ ಹಂಗೆ ಹಿಡ್ಕೊಳ್ತೇನೆ. ಒಂದ್ಸತಿ ಜ್ಞಾಪಕ ಮಾಡ್ಕೋ. ನೀ ಕೊಡುವುದರಿಂದ ದೇವರು ನಿನ್ನ ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ತನ್ನ ಪ್ರಿಯರಿಗೆ ನಿದ್ರೆಯಲ್ಲೇ ಆಹಾರವನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಅಯ್ಯ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಷ್ಟು ಮಕ್ಕಳು ದೇವ್ರೆ ಇರ್ತಾವೆ ಪಶ್ಚಾತ್ತಾಪ ಪಟ್ಟಿದೇವ್ರೆ ಈ 6 ದಿನದಲ್ಲಿ ಪಾಲ್ಬಾಗಿದ್ದು ದೇವರೇ ಎಂಬುದಾಗಿ ನಿನ್ನ ಕಡೆ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು. ಇವರನ್ನು ಬಲಪಡಿಸು, ಇವರನ್ನು ರಕ್ಷಿಸು ಕರ್ತನೆ. ಇವತ್ತು ಇವ್ರು ಮಾಡಿರ್ತಕ್ಕಂಥ ಒಂದು ಕಾರ್ಯನೇ ಅದು ಎಷ್ಟು ಒಳ್ಳೇದೋ ಎಷ್ಟು ಕೆಟ್ಟದೋ ನಿನ್ಗೆ ಗೊತ್ತದ ಕರ್ತನೆ. ಕೆಟ್ಟದು ಇವ್ರನ್ನ ತೆಗೆದು ದೂರ ಮಾಡಿ ಒಳ್ಳೆಯ ಕಾರ್ಯಗಳಿಂದ ನಿನ್ನ ಮಕ್ಕಳು ತುಂಬಿಸಿ ಕರ್ತನೆ. ನಿನ್ನ ಮಕ್ಕಳ ಜೊತೆ ಗೊತ್ತು ಒಂದು ಹೊಸ ಒಡಂಬಡಿಕೆ ಮಾಡಿಕೊ ಕರ್ತನೆ. ನಿನ್ನ ಮಕ್ಕಳು ಹೇಗೆ ಮನೆ ಕಾಲಿಗೆ ಹೋಗಕ್ಕೆ ಸಾಧ್ಯ ಇಲ್ಲ ದೇವ್ರೆ, ಒಂದು ಒಡಂಬಡಿಕೆ ಉಳ್ಳವರಾಗಿದ್ದು ಹೋಗುವಾಗ ನೀನು ಸಹಕರಿಸಿ ಕರ್ತನೆ. ಈ ವಾಕ್ಯ ಅದ್ಭುತವಾಗಿ ನನ್ಗ ನಮ್ಮೆಲ್ಲರಿಗೆ ಮಾತಾಡಿದ್ದೇವ್ರೆ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡ್ಲಿಕ್ಕೆ ಕರ್ತನೆ. ಇನ್ನು ನಾವ್ ಯಾರು ಹಾಳಾಗ್ಲಕ್ಕ, ನಾಶ ಹೋಗ್ಲಕ್ ಸಾಧ್ಯ ಇಲ್ಲ. ನಿನ್ನ ಮಕ್ಕಳಿಗೆ ನಿಮ್ಮ ರೆಕ್ಕೆ ನೆರಳನ್ನು ಭದ್ರಪಡಿಸ್ಕೊಂಡು ಸುರಕ್ಷಿತವಾಗಿ ರಕ್ಷಿಸಿ ನಡೆಸ ಬರ್ತೀರಿ ಎಂಬುದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಮತ್ತೆ ಈ ವಾಕ್ಯ ನಿನ್ನ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ ಮಾರ್ಪಡುವಾಗ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.